ತತ್ಸತ್. ಎಲ್ಲರಿಗೆ ನಮಸ್ಕಾರ. ಹಬ್ಬ ಹರಿದಿನಗಳ ಮಾಲಿಕೆಯಲ್ಲಿ ಇನ್ನೇನು ನಾವು ಕಡೆಯ ಮಜಲಿಗೆ ಬರ್ತಾ ಇದ್ದೀವಿ. ಇಂದು ನಾಳೆಯಲ್ಲಿ ಆ ಒಂದು ಪರಿಚಯಾತ್ಮಕವಾದ ಉಪನ್ಯಾಸ ಕ್ರಮ ಮುಗಿಯುತ್ತದೆ. ನಿನ್ನೆ ದಿವಸ ಸ್ಕಂದಾರಾಧನೆ, ಅದಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನ ಹಿನ್ನೆಲೆಯನ್ನೆಲ್ಲ ಹೇಳ್ತಾ ಇದ್ದೆ. ಅಮರಾದಿ ಕೋಶಗಳಲ್ಲಿ ಕಂಡುಬರುವ ಹೆಸರುಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಯಾವ ರೀತಿಯಾಗಿ ಸುಬ್ರಹ್ಮಣ್ಯ ಅನ್ನುವ ತತ್ವ ಬೆಳೆದು ಬಂದಿದೆ, ಆ ನಾಮಧೇಯಗಳಲ್ಲಿ ಎಷ್ಟೆಲ್ಲ ಸ್ವಾರಸ್ಯ ಇರ್ತದೆ ಅಂತ. ಕಾರ್ತಿಕೇಯೋ ಮಹಾಸೇನಃ, ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನು, ಕೃತ್ತಿಕೇಯರ ಮಗ. ಅವರೆಲ್ಲ ಋಷಿಪತ್ನಿಯರು. ಸಪ್ತರ್ಷಿಗಳಲ್ಲಿ ವಸಿಷ್ಠ ಒಬ್ಬ ಬಿಟ್ಟು ಇನ್ನು ಮಿಕ್ಕ 6 ಋಷಿಗಳ ಪತ್ನಿಯರು. ಒಮ್ಮೆ ಅಗ್ನಿಗೆ ಸಪ್ತರ್ಷಿ ಪತ್ನಿಯರ ಮೇಲೆ ಮೋಹ ಉಂಟಾಯಿತು. ಆಗ ವಸಿಷ್ಠನ ಪತ್ನಿ ಅರುಂಧತಿಯ ರೂಪ ಬಿಟ್ಟು ಮಿಕ್ಕೆಲ್ಲರ ರೂಪವನ್ನು ಸ್ವಾಹಾದೇವಿ ಪಡ್ಕೊಳ್ಳೋಕ್ಕಾಯಿತು. ಆದರೆ ಈ ಅರುಂಧತಿಯ ರೂಪ ಮಾತ್ರ ಪಡ್ಕೊಳ್ಳೋಕ್ಕಾಗಲಿಲ್ಲ. ಈ ಕಾರಣದಿಂದ ಅರುಂಧತಿಯ ಪಾತಿವೃತ್ಯ ದೊಡ್ಡದು ಅಂತಾಗಿ ಸಪ್ತರ್ಷಿ ಮಂಡಲಕ್ಕೆ ಆಕೆ ಬಂದಳು. ಇವರೆಲ್ಲ ಪರಿತ್ಯಕ್ತರಾದರು. ಅವರನ್ನ ಉದ್ಧಾರ ಮಾಡಿದವನು ಸ್ಕಂದ, ತಾಯಂದಿರನ್ನಾಗಿ ಸ್ವೀಕರಿಸಿದ ಅಂತೆಲ್ಲ ಉಂಟು. ಇದೆಲ್ಲ ಆಕಾಶದ ನಕ್ಷತ್ರ ಪುಂಜಗಳನ್ನು ನೋಡಿ ಮಾಡಿದ ಕಥೆಗಳು ಅಂತನ್ನುವುದು ಸ್ಪಷ್ಟವಾಗುತ್ತದೆ. ಸಪ್ತರ್ಷಿ ಮಂಡಲ ಅಂತ ಮಾಡಿಕೊಂಡ್ರು, ಅದರಲ್ಲಿ ಅರುಂಧತಿ ನಕ್ಷತ್ರ ಅಂತ ಮಾಡಿದರು. ಮಿಕ್ಕ 6 ಋಷಿಪತ್ನಿಯರಿಗೆ ಮತ್ತೊಂದು ನಕ್ಷತ್ರ ಪುಂಜ, ಅದು ಬೇರೆ ನಕ್ಷತ್ರ ಪುಂಜ ಆಯಿತು. ಅದಕ್ಕೆ ಹೀಗೆ ಮತ್ತೆ ಅಗ್ನಿ ನಕ್ಷತ್ರವಾಯಿತು, ಅಜ್ಞಾಧಾನವನ್ನು ಅಲ್ಲಿ ಮಾಡುವುದಾಯಿತು. ನಮ್ಮ ಎಲ್ಲ ಹಬ್ಬಗಳನ್ನು ಕಂಡಾಗ ಈ ಥರದ್ದು ಎಷ್ಟೋ ಆಕಾಶಕಾಯ ಸಂಬಂಧಿತವಾದ ಕಥೆಗಳು ಎಲ್ಲ ಗೊತ್ತಾಗುತ್ತದೆ. ಅವರು 6ವರು. ಆ ಕಾರಣದಿಂದಲೇ ಷಣ್ಮುಖ, 6 ಮುಖ. ಶಿವ ಮತ್ತು ಶಕ್ತಿ ತ್ರಿಕೋಣಗಳ ಐಕ್ಯ, ಮತ್ತು ಶಿವ ಪಂಚಮುಖ, ಪಾರ್ವತಿಯದು ಏಕಮುಖ, 2 ಸೇರಿ 6 ಮುಖ ಅಂತೆಲ್ಲ ಹೇಳಿದ್ದೆ. 6 ಮುಗಂ ಅಂತ ತಮಿಳಿನಲ್ಲಿ ಹೇಳೋದು ಇದನ್ನೇ. ಷಣ್ಮುಖ ಅನ್ನುವುದರ ಅನುವಾದವಾಗಿರ್ತಕ್ಕಂಥದ್ದು. ಮಹಾಸೇನ, ದೇವಸೇನಾಪತಿ, ಶರಜನ್ಮ, ಶರವಣಭವ, ಷಡಾನನ, ಪಾರ್ವತೀ ನಂದನ, ಅವನು ಗಂಗಾನಂದನೂ ಹೌದು. ಸೇನಾನೀಹಿ, ಸೇನಾನಿ, ಸೇನಾನಿನಾಂ ಅಹಂ ಸ್ಕಂದಃ ಅನ್ನುವುದು ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಬರುವಂಥ ಮಾತು. ಸೇನಾಧಿಪತಿಗಳಲ್ಲಿ ತಾನು ಸುಬ್ರಹ್ಮಣ್ಯನಾಗಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಮತ್ತು ತಮಿಳಿನ ಪುರಾಣಗಳಲ್ಲೆಲ್ಲ ನೋಡುವಂತೆ ಆತ ತಾನು ತಿರುಮಾಲ ಅಂತ ಹೆಸರಾದ ವಿಷ್ಣುವಿನ ತುಂಬ ಆತ್ಮೀಯನಾದವನು ಅಂತ ಗೊತ್ತಾಗುತ್ತದೆ. ಮತ್ತು ಅವನು ಶೇಯೋನ್ ಅಂದರೆ ಕೆಂಪಗಿರ್ತಕ್ಕಂಥನು, ಶವ್ವಂ ಅಂತಂದರೆ ಕೆಂಪಗಿರ್ತಕ್ಕಂಥದ್ದು ಅಂತ. ಇವನು ಮಾಯೋನ್ ಅಂತ ಮಾಯಾವಿ, ತುಂಬ ಚಮತ್ಕಾರಿ ಅಂತ ವಿಷ್ಣು. ಇವರಿಬ್ಬರೂ ಕೂಡ ತುಂಬ ಅನ್ಯೋನ್ಯರಾದವರು ಅನ್ನುವ ಮಾತು ಬರ್ತದೆ. ಹಾಗಾಗಿ ತಿರುಪತಿಯಲ್ಲಿ ಆತನನ್ನು ಸುಬ್ರಹ್ಮಣ್ಯ, ಆತನ ಆರಾಧನೆಯೇ ನಡೆಯುವುದು ಅಂತ ಕೂಡ ಹೇಳ್ತಾರೆ ಅನ್ನುವ ಮಾತನ್ನು ನಿನ್ನೆ ನಾನು ತಿಳಿಸಿದ್ದೆ. ಮತ್ತು ಅವನು ಶೂರಪದ್ಮಾಸುರ ಅಥವಾ ತಾರಕಾಸುರ ಅನ್ನುವನನ್ನು ಎದುರಿಸಿದ. ತಾರಕಾಸುರ ಕಶ್ಯಪನ ಮಗನಾದ ವಜ್ರಾಂಗ ಮತ್ತು ವಜ್ರಾಂಗಿ. ವಜ್ರಾಂಗಿಯನ್ನೋಳು ವಜ್ರಾಂಗನ ಪತ್ನಿ, ಅವರಿಬ್ಬರ ಸಂತಾನ. ವಜ್ರಾಂಗಿಯನ್ನು ಇಂದ್ರ ಕೆಣಕಿದ್ದ. ವಜ್ರಾಂಗ ತಪಸ್ಸು ಮಾಡ್ತಾ ಇದ್ದಾಗ ಅವನ ತಪೋಭಂಗ ಮಾಡುವುದಕ್ಕಾಗಿ ಇವಳನ್ನು ಸ್ವಲ್ಪ ಗೋಳಿಕೊಂಡಿದ್ದ. ಅದಕ್ಕೆ ಕೋಪದಿಂದ ಇಂದ್ರನನ್ನ ಮೀರಿಸುವಂಥ ಪುತ್ರ ಬೇಕು ಅಂತ ತಾರಕಾಸುರನ ಪಡೆದ ಅಂತ ಹೀಗೆಲ್ಲ ಕಥೆ ಪುರಾಣದಲ್ಲಿ ಉಂಟು. ಆಮೇಲೆ ಅವನು ಶೂರ ಪದ್ಮಾಸುರನನ್ನ 7 ದಿವಸಗಳ ಮಗುವಾಗಿದ್ದವನು ಎದುರಿಸಿದ. ಅವನು ಸಮುದ್ರದ ಅಡಿಯಲ್ಲಿ ಅವಿತುಕೊಂಡಿದ್ದ, ತಿರುಚೆಂದೂರು ಹತ್ತಿರ. ಆಮೇಲೆ ಅವನು ಒಂದು ಮಾವಿನ ಮರದ ಆಕಾರದಲ್ಲಿ ಮೇಲೆದ್ದ. ಆಗ ತನ್ನ ಕೈಯಲ್ಲಿರ್ತಕ್ಕಂಥ ವೇಲ್, ಶಕ್ತ್ಯಾಯುಧ ಯಾವುದಿತ್ತು ಅದನ್ನು ಅಗ್ನಿ ಕೊಟ್ಟ ಅಂತ, ಶಿವ ಕೊಟ್ಟ ಅಂತ ಎಲ್ಲ ಪುರಾಣಗಳಲ್ಲಿ ಬರುತ್ತದೆ. ಅದರಿಂದ ಸೀಳಿದಾಗ ಒಂದು ಸೀಳಿನಿಂದ ಒಂದು ನವಿಲು, ಇನ್ನೊಂದು ಸೀಳಿನಿಂದ ಹುಂಜ ಬಂತು. ನವಿಲನ್ನು ವಾಹನ ಮಾಡಿಕೊಂಡ, ಹುಂಜವನ್ನು ಲಾಂಛನ ಮಾಡಿಕೊಂಡ ಅಂತ ಉಂಟು. ಹಾಗಲ್ಲದೆ ಗರುಡ ತನ್ನ ಮಗನನ್ನೇ ನವಿಲನ್ನ ವಾಹನವಾಗಿ ಕೊಟ್ಟ. ಗರುಡನ ಸಂತತಿ ಅಂತ, ಅಂದರೆ ಗರುಡ ಪಕ್ಷಿರಾಜ, ಆತ ತನ್ನ ಮಗ ಮಯೂರ್ನನ್ನ ವಾಹನವಾಗಿ ಕೊಟ್ಟ. ಮತ್ತು ಅಂಗಾರಕ ಅಥವಾ ಸೂರ್ಯ ಅಂತಲೂ ಹೇಳ್ತಾರೆ, ಈತನಿಗೆ ತನ್ನ ಸಂಕೇತವಾಗಿ ಕುಕ್ಕುಟವನ್ನು ಕೊಟ್ಟ. ಅದನ್ನು ಅವನು ಧ್ವಜವಾಗಿ ಮಾಡಿಕೊಂಡ ಅಂತೆಲ್ಲ ಉಂಟು. ಹೀಗೆ ಪುರಾಣ ಕಥೆಗಳು ಬೇಕಾದಂತೆ ತಮಿಳಿನಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಬೆಳೆದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ.
ಆಮೇಲೆ ನಾವು ಸ್ಕಂದ ಸಂತಾನಕ್ಕೆ ಅಧೀಶ್ವರ ಅಂತಲೂ ನೋಡ್ತೀವಿ. ಸರ್ಪಾಧಿದೇವತೆಯಾಗಿ ಆತ ಸಂತಾನವನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಸರ್ಪದೋಷ ಇದ್ದರೆ ಸಂತಾನವಾಗುವುದಿಲ್ಲ ಮತ್ತು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಸಂತಾನವಾಗುತ್ತದೆ. ಆ ರೀತಿಯಿಂದಲೇ ಅವನು ಕಂದ ಅಂದರೆ ಸ್ಕಂದ, ಜಾರಿದವನು ಅಂತ ಅರ್ಥ. ಶಿವನಿಂದ ಅಗ್ನಿ, ಅಗ್ನಿಯಿಂದ ಗಂಗೆ, ಗಂಗೆಯಿಂದ ಶರವಣ, ಶರವಣದಿಂದ ಕೃತ್ತಿಕೇರು, ಹೀಗೆಲ್ಲ ಜಾರಿ ಬಂದವನು ಅಂತ. ಅಂದರೆ ಅವನು ಯಾರಿಗೂ ಸಿಗದೆ ನುಣುಚಿಕೊಳ್ತಕ್ಕಂಥವನು, ಅಚಿಂತ್ಯವಾದ ತತ್ವ, ನೇತಿಕ್ರಮದಿಂದ ತಿಳಿಯಬೇಕಾದ ಬ್ರಹ್ಮವಸ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಅದನ್ನೇ ಛಾಂದೋಗ್ಯೋಪನಿಷತ್ತಿನಲ್ಲಿ ಕಾಣ್ತೀವಿ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ಅವನು ಸ್ಕಂದ ಅನ್ನುವುದು ತದ್ಭವವಾಗಿ ಕಂದ ಅಂತ ಆಗುತ್ತದೆ. ಕಂದ ಅನ್ನೋದಕ್ಕೆ ಮಗು ಅಂತಲೇ ಅರ್ಥ ಇರತಕ್ಕಂಥದ್ದು ನಮಗೆ ಗೊತ್ತಿದೆ. ಬಂಗಾಳದಲ್ಲಿ ಈಗಲೂ ಸಂತಾನಾಪೇಕ್ಷೆಯಾದಂಥ ಸ್ತ್ರೀಯರು ಸ್ಕಂದನ ಮೂರ್ತಿಯನ್ನು ಮಾಡಿ ಪೂಜಿಸಬೇಕು ಅಂತ ಉಂಟು. ಕೃತ್ತಿಕಾ ನಕ್ಷತ್ರವನ್ನು ಅವಲಂಬಿಸಿಕೊಂಡು ಕೃತ್ತಿಕೆಯಲ್ಲಿ ಹರೋಹರ ಅಂತ ಕಾವಡಿಗಳನ್ನು ಹೊತ್ತು ಹೋಗ್ತಾರೆ. ಬೆಟ್ಟಗಳಲ್ಲಿರತಕ್ಕಂಥ ಸುಬ್ರಹ್ಮಣ್ಯನ ನೆಲೆಯನ್ನು ಹೋಗಿ ಭಕ್ತರು ಸೇರ್ತಾರೆ. ಕಾವಡಿಗಳನ್ನು ಮಣಿಮಯ ಅಲಂಕಾರ ಮಾಡಿರ್ತಾರೆ, ಪುಷ್ಪಾಲಂಕಾರ ಮಾಡಿರ್ತಾರೆ. ಅವರು ದೀಕ್ಷಾ ವಸ್ತ್ರಗಳು, ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಮಂಗಳಮಯವಾದಂಥ ಪಂಚ ಪಲ್ಲವಗಳನ್ನು ಧರಿಸಿಕೊಂಡು ಭಸ್ಮಾದಿಗಳನ್ನು, ಕುಂಕುಮಾದಿಗಳನ್ನು, ಚಂದನಾದಿಗಳನ್ನು ಲೇಪನ ಮಾಡಿಕೊಂಡು ಹೋಗ್ತಾರೆ ಅಂತೆಲ್ಲ ನಮಗೆ ಗೊತ್ತೇ ಇರತಕ್ಕಂಥದ್ದು. ಅದೊಂದು ಸುಂದರವಾದ ನೃತ್ಯ ಕ್ರಮವೂ ಹೌದು. ಕಾವಡಿ ಚಿಂದು ಅಂತಾರೆ. ಚಿಂದು ಅನ್ನೋದಕ್ಕೆ ಒಂದು ನೆಗೆತ, ಕುಣಿತ ಅಂತ ಅರ್ಥ ಉಂಟು. ತೆಲುಗು, ತಮಿಳಿನಲ್ಲಿ ಚಿಂದು ಅನ್ನೋದಕ್ಕೆ ಆ ಅರ್ಥ ಉಂಟು. ಮಲಯಾಳಂನಲ್ಲಿ ತುಳ್ಳಲ್ ಅಂತ ಕರೀತಾರೆ. ಅನೇಕ ವಿಧವಾದ ತುಳ್ಳಲ್ಗಳು ಉಂಟು. ತೆಲುಗಿನಲ್ಲಿ ಅನೇಕ ವಿಧವಾದ ಚಿಂದು, ತಮಿಳಿನಲ್ಲಿ ಅನೇಕ ವಿಧವಾದ ಚಿಂದು ಉಂಟು. ಕನ್ನಡದಲ್ಲಿ ಕುಣಿತ ಅನ್ನೋದಕ್ಕೆ ಹೆಚ್ಚು ಕಡಿಮೆ ಸಂವಾದಿ. ತೆಲುಗಿನಲ್ಲಿ ಚಿಂದುಲವೇಯಕು ಅಂತಾರೆ. ಚಿಂದುಲವೇಯಕು ಅಂದರೆ ಸುಮ್ಮನೆ ನೆಗೆದಾಡಬೇಡ, ನಿಂತಲ್ಲಿ ನಿಲ್ಲದೆ ಕುಣಿದಾಡಬೇಡ ಅನ್ನುವಂಥ ಅರ್ಥ. ಆ ಚಿಮ್ಮುವಿಕೆ ನೃತ್ಯದ ಒಂದು ಮುಖ್ಯವಾದ ಲಕ್ಷಣ, ಚಲನೆ. ಹಾಗೆ ಚಿಂದು ಯಕ್ಷಗಾನ, ಮಾಲ ಯಕ್ಷಗಾನ, ಈ ಥರ ಚಿಂದು ಅನ್ನುವಲ್ಲಿ ಆ ಕುಣಿತ ಕಾಣಿಸುತ್ತೆ. ತಮಿಳುನಾಡಲ್ಲಿ ಅದೇ ರೀತಿಯಾಗಿ ಕೋಲಾಟನ್ ಚಿಂದು, ಕಾವಡಿ ಚಿಂದು ಅಂತೆಲ್ಲ ಹೇಳ್ತಾರೆ. ಅಲ್ಲಿಯೂ ಕೇರಳದಲ್ಲಿ ಕೂಡ ಒಟ್ಟನ್ ತುಳ್ಳಲ್, ಮುಂಜಿತ್ತುಳ್ಳಲ್, ಈ ರೀತಿಯಾಗಿ ತುಳ್ಳಲ್ ಅನ್ನುವುದಕ್ಕೆ ಒಂದು ಕುಣಿತ ಅಂತ, ತುಳುಕು ಅಂತ ನಾವೇನು ಹೇಳ್ತೀವಿ. ತುಳುಕು ಅಂತಂದರೆ ಚಿಮ್ಮುವುದು, ಹೊಯ್ದಾಡುವುದು, ಸ್ಪರ್ಟ್ ಔಟ್ ಅನ್ನುವಂಥ ಅರ್ಥ ಉಂಟಲ್ಲ, ಅದು ಗೊತ್ತಾಗುತ್ತದೆ. ಎಲ್ಲ ಪೂಜಾ ಆರಾಧನೆಗಳಲ್ಲಿ ನೃತ್ಯ ಅನ್ನುವುದು ಬಹಳ ಮುಖ್ಯವಾಗಿ ಇರತಕ್ಕಂಥ ಅಂಶ. ಗೀತ ನೃತ್ಯಗಳಿಲ್ಲದೆ ನಮ್ಮ ಪೂಜಾ ಪದ್ಧತಿಗಳೇ ಇಲ್ಲ ಅನ್ನುವುದನ್ನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಆಮೇಲೆ ನಾವು ಮುರುಘಾ ಅಂದರೆ ತುಂಬ ಸುಂದರನಾದಂಥವನು ಅಂತ, ಆತ ಕಾಲಸ್ವರೂಪಿ ಅಂತ. ವಸ್ತುತಃ ಅವನ ಕೈಯಲ್ಲಿರ್ತಕ್ಕಂಥ ಕುಕ್ಕುಟ, ಸೂರ್ಯನ ಉದ್ಬೋಧನ ಮಾಡತಕ್ಕಂಥ, ಸೂರ್ಯೋದಯವನ್ನು ತೋರಿಸ್ತಕ್ಕಂಥದ್ದು ಅನ್ನೋದನ್ನು ನಾನು ಹೇಳಿಯೇ ಇದ್ದೀನಿ. ಅವನು ಕೆಂಪು ಬಣ್ಣದಲ್ಲಿರ್ತಾನೆ. ಅವನಿಗೂ ಅಂಗಾರಕನಿಗೂ ಅವಿನಾಭಾವದ ಸಂಬಂಧ. ಮಂಗಳಗ್ರಹ ಹವಳವನ್ನು ಸಂಕೇತಿಸ್ತಕ್ಕಂಥ, ದಗಾಯಮಾನವಾಗಿ ಹೊಳೆಯತಕ್ಕಂಥ, ಆಪಾದ ಮಸ್ತಕ ಕವಚಾಚ್ಛಾದಿತನಾದಂಥವನು, ಉಷ್ಣೀಶಾಲಂಕೃತನಾದಂಥವನು ಮಂಗಳ ಅಂತ. ಈ ಮಂಗಳನಿಗೆ ಸಂವಾದಿಯಾಗಿಯೇ ಮಾರ್ಸ್ ಅಂತ ನಾವು ನೋಡ್ತೀವಿ. ಮಾರ್ಸ್ ಅಂತ ಹೇಳುವಂಥವನು ಏರೀಸ್ ಅಂತ ಗ್ರೀಕ್ ಪುರಾಣ ಕಥೆಗಳಲ್ಲಿ ಬರುವುದು. ರೋಮನ್ ಪುರಾಣ ಕಥೆಗಳಲ್ಲಿ ಮಾರ್ಸ್, ಗ್ರೀಕ್ ಪುರಾಣ ಕಥೆಗಳಲ್ಲಿ ಏರೀಸ್. ಆತ ದೇವಸೇನಾಪತಿ ಕೂಡ. ಅಲ್ಲಿ ನಮಗೆ ಮಂಗಳ ಮತ್ತು ಸ್ಕಂದ ಇಬ್ಬರಿಗೆ ಅವಿನಾಭಾವ ಸಂಬಂಧ ಏನು ಅನ್ನುವುದು ಗೊತ್ತಾಗುತ್ತದೆ. ಎಲ್ಲ ಅಣ್ಣ ತಮ್ಮಂದಿರ ತಾನೆ ಇಲ್ಲಿಂದ ಅಲ್ಲಿಗೆ ಹೋದವರು ಬೇರೆ ಬೇರೆ ಹಂತಗಳಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಯಾರ ಜಾತಕದಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಗಳ ಪ್ರಾಬಲ್ಯ ಇರುತ್ತದೆಯೋ, ಮಂಗಳ ಪ್ರಾಬಲ್ಯ ಇರ್ತದೋ, ಯಾರ ಲಗ್ನ ಮೇಷ ಲಗ್ನ ಅಥವಾ ವೃಶ್ಚಿಕ ಲಗ್ನ ಇರುತ್ತೋ ಅವರು ಮುದ್ದಕ್ಕಿರ್ತಾರೆ. ದೃಢವಾಗಿ ಶರೀರ ಶಿಲ್ಪ ಇರುತ್ತದೆ. ಬಿಳುಪಿಗಿಂತ ಹೆಚ್ಚಾಗಿ ಕಪ್ಪು ಕೆಂಬಣ್ಣ, ಯಾವುದನ್ನು ಎಣ್ಣೆಗೆಂಪು ಅಂತಾರೆ, ಆ ಬಗೆಯಲ್ಲಿ ಇರ್ತಾರೆ. ಮತ್ತು ಅವರು ನುಗ್ಗುವ ಸ್ವಭಾವದವರು, ಮುನ್ನುಗ್ಗುವ ಸ್ವಭಾವದವರಾಗಿರ್ತಾರೆ. ಸ್ವಂತದ ಉದ್ಯಮ ಇತ್ಯಾದಿಗಳನ್ನು ಮಾಡ್ತಾರೆ. ಕ್ರೀಡಾಪಟುಗಳಾಗ್ತಾರೆ, ಜಗಳಗಂಟರಾಗ್ತಾರೆ. ಹೀಗೆಲ್ಲ ಅಂದರೆ ರೆಕ್ಲೆಸ್ ಅಂತೀವಲ್ಲ, ಆ ರೀತಿಯಾದದ್ದು. ಆಂಗ್ರಿ ಯಂಗ್ ಮ್ಯಾನ್ ಅನ್ನುವ ಒಂದು ಲಕ್ಷಣ ಬೇಕು ಅಂತಂದರೆ ಅವರು ಲಗ್ನದಲ್ಲಿ ಕುಜ ಇರಬೇಕು, ಇಲ್ಲ ಕುಜನ ಗ್ರಹದಲ್ಲಿ ಅವರು ಲಗ್ನವನ್ನು ಇಟ್ಟುಕೊಂಡಿರಬೇಕು. ಅವರ ಜಾತಕದಲ್ಲಿ ಈ ಎರಡು ರಾಶಿಗಳಿಗೆ ಸಂಬಂಧಪಟ್ಟಂತೆ ಅಂತ ಜ್ಯೋತಿಷ್ಶಾಸ್ತ್ರ ಎಲ್ಲ ಹೇಳುತ್ತದೆ. ಅದೊಂದು ಸ್ವಾರಸ್ಯಕಾರಿಯಾದ ಅಧ್ಯಯನ. ಕೆಂಪು ಬಣ್ಣ ಹಾಗಾಗಿ ಅರುಣೋದಯದ ಲಕ್ಷಣ.
ಆಮೇಲೆ 6 ಮುಖ 6 ಋತುಗಳಿಗೆ ಸಂಕೇತ, 12 ಕೈಗಳು 12 ತಿಂಗಳುಗಳಿಗೆ ಸಂಕೇತ, ದ್ವಾದಶ ಮಾಸ ಸಂವತ್ಸರ ಅಂತೆಲ್ಲ ಬರ್ತದಲ್ಲ ಹಾಗೆ. ಕ್ರೌಂಚಧಾರಣ ಅಂತಂದರೆ ಗುಡ್ಡದಂಥ ಕತ್ತಲೆಯನ್ನು ಸೀಳತಕ್ಕಂಥವನು. ಕುಂಚತಿ ಅಂದರೆ ದುಃಖ ತಂದು ಕೊಡುವುದು, ಭಯವನ್ನು ಉಂಟು ಮಾಡುವುದು, ಕತ್ತಲೆ ಅಂತ ಈ ರೀತಿಯಾಗೆಲ್ಲ ಸ್ಕಂದನ ವಿವರಗಳನ್ನು ಹೇಳ್ತಾರೆ. ಪಾತಂಜಲ ಮಹಾಭಾಷ್ಯದಲ್ಲಿ ಕೂಡ ಸ್ಕಂದನ ಉಲ್ಲೇಖ ಯಥೇಷ್ಟವಾಗಿ ಬರುವಂಥದ್ದನ್ನು ನಾವು ನೋಡ್ತೀವಿ. ಮಹಾಭಾಷ್ಯದಲ್ಲಿ ಸ್ಕಂದ ವಿಶಾಖರ ಪೂಜೆ ನಡೀತಾ ಇತ್ತು. ಅವರಿಬ್ಬರು ಅನ್ಯೋನ್ಯವಾದಂಥ ಒಡಹುಟ್ಟುಗಳು ಅಂತ, ಒಬ್ಬರ ಕಾರ್ಯದರ್ಶಿ ಮತ್ತೊಬ್ಬ ಅಂತ ನಿನ್ನೆ ಹೇಳಿದ ವಿಶಾಖ ಸ್ಕಂದನ ಕಾರ್ಯದರ್ಶಿ ಅಂತನ್ನುವಂಥದ್ದು. ಆಮೇಲೆ ನಾವು ಸ್ಕಂದಯಾಗದ ಪ್ರಸ್ತಾವವನ್ನು ಅಥರ್ವ ಪರಿಶಿಷ್ಟದಲ್ಲಿ ನೋಡ್ತೀವಿ. ಅಗ್ನೇಯಂ ಕೃತ್ತಿಕಾಪುತ್ರಂ ಐಂದ್ರಂ ಕೇಚಿತ್ ಅಧೀಯತೆ ಕೇಚಿತ್ ಪಾಶುಪತಂ ರೌದ್ರಂ ಯೋಸಿಸೋಸಿ ನಮೋಸ್ತುತೆ ಅನ್ನುವ ಮಾತು ಒಂದು ಬರುತ್ತದೆ. ಇದು ಅಥರ್ವ ಪರಿಶಿಷ್ಟದ್ದು. ಯೋಸಿಸೋಸಿ ನೀನು ಯಾರೇ ಆಗಿರ್ಬೋದು. ಅಗ್ನೇಯಂ ಕೃತ್ತಿಕಾಪುತ್ರಂ, ಕೃತ್ತಿಕಾದೇವಿಯರ ಮಗ ಅನ್ಬೋದು, ಅಗ್ನಿಯ ಸಂಭವ ಅಗ್ನಿಭೂಹು ಅಂತ ಅನ್ಬೋದು. ಐಂದ್ರಂ ಅಂತ ನಿನ್ನ ತತ್ವ ಅಂತ ಅನ್ಬೋದು. ಇಂದ್ರ ತತ್ವ ನೀನು, ಇಂದ್ರ ದೇವಸೇನಾನಿ ವಸ್ತುತಃ. ಪುರಂದರ ಅಂತ ಹೇಳಿದ್ರೆ ಅವನು ಅಯಸೀಪುರ ಅಂತ ನಾವೇನು ಹೇಳ್ತೀವಿ, ರಾಕ್ಷಸರ ಪುರಗಳನ್ನೆಲ್ಲ ಧ್ವಂಸ ಮಾಡಿದವನು, ದೇಹಾಭಿಮಾನವನ್ನು ಧ್ವಂಸ ಮಾಡುವವನು. ಪುರಂ ದಾರಯತೀತಿ ಪುರಂದರ ಅಂತೆಲ್ಲ ಅರ್ಥ ಇರುವಂಥದ್ದು ನೋಡಿದಾಗ ಗೊತ್ತಾಗುತ್ತದೆ. ಪಾಕ, ಬಲ ಮೊದಲಾದ ಅನೇಕ ರಾಕ್ಷಸರನ್ನ, ವಿರೋಚನಾದಿಗಳನ್ನೆಲ್ಲ, ಶಂಬರಾದಿಗಳನ್ನೆಲ್ಲ ಧ್ವಂಸ ಮಾಡಿದ್ದ. ಅಹಿ, ಪಡಿ, ವೃತ್ರ ಇತ್ಯಾದಿಗಳನ್ನ ಅಂತ. ಹಾಗೆ ಇನ್ನು ಪಾಶುಪತಂ, ಪಶುಪತಿಯ ಮಗ, ಮಹಾದೇವನ ಪುತ್ರ ಅಂತ. ರುದ್ರಾಂಶ ಸಂಭೂತ, ಮರುದ್ಗಣ ಸಂಕೇತ, ಇವರೆಲ್ಲ ದೇವಸೇನಾಪತಿಗಳು. ಅಲ್ಟಿಮೇಟ್ಲಿ ಕುಮಾರಸ್ವಾಮಿ ಈಸ್ ಅಗೇನ್ ರೆಪ್ರೆಸೆಂಟಿಂಗ್ ಅವರ್ ಟ್ರೆಡಿಷನ್ ಆಫ್ ಬ್ರಾಹ್ಮ, ಕ್ಷಾತ್ರ, ವೈಶ್ಯ, ಶೂದ್ರ ಎಲ್ಲ. ಅವನು ಸುಬ್ರಹ್ಮಣ್ಯನಾಗಿ ಬ್ರಾಹ್ಮತತ್ವ, ಪ್ರಣವೋಪದೇಷ್ಟನಾಗಿ ಬ್ರಹ್ಮಚಾರಿಯಾಗಿ ಪಳನಿಯಲ್ಲಿ ಬಾಲಬ್ರಹ್ಮಚಾರಿಯಾಗಿ ನಿಂತು ಅವನು ಬಟುವೇಷಧಾರಿಯಾಗಿ ಆ ಬ್ರಹ್ಮತತ್ವವನ್ನು, ಜೊತೆಗೆ ದೇವಸೇನಾಪತಿಯಾಗಿ, ಸೇನಾ ನಾಯಕನಾಗಿ, ಅಸುರ ಸಂಹಾರಕನಾಗಿ ಕ್ಷಾತ್ರ ತತ್ವವನ್ನು. ಆಮೇಲೆ ಅವನು ತುಂಬ ಜಾಣ್ಮೆಯಿಂದ ನಡ್ಕೊಂಡು ಗೃಹಸ್ಥನಾಗಿ ಬುದ್ಧಿ ಚಮತ್ಕಾರದಿಂದ ಲೋಕವನ್ನು ಅನುಗ್ರಹ ಮಾಡುವುದು ವೈಶ್ಯತತ್ವವಾಗಿ ತೋರುತ್ತದೆ. ಕಾಡು ಕುರುಬರ ದೇವರಾಗಿ ಬೆಟ್ಟ ಗುಡ್ಡಗಾಡುಗಳಲ್ಲಿ ಅಲೆದುಕೊಂಡು ಇದ್ದು ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅವನು ಶೂದ್ರ ಅಂತ. ಹೀಗೆ 4 ತತ್ವ ಉಂಟು. ಒಂದೊಂದು ಬಾರಿ ಪ್ರಾಧಾನ್ಯವನ್ನು ಪಡೆಯುತ್ತದೆ. ಈ 4 ನೆಲೆಯಲ್ಲಿ ಯಾವ ದೇವತಾ ತತ್ವ ವಿಸ್ತರಿಸಿಕೊಂಡಿದೆಯೋ ಅದನ್ನೇ ನಮ್ಮ ಜನ ತುಂಬ ದೊಡ್ಡ ದೇವರಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ನೀವು ಗಣಪತಿಯನ್ನು ನೋಡಿ, ಶಕ್ತಿಯನ್ನು ನೋಡಿ. ಗಾಯತ್ರಿ ಸ್ವರೂಪಿಣಿಯಾಗಿ ಬ್ರಾಹ್ಮ ಸ್ವರೂಪಿಣಿ ಅವಳು, ಲಕ್ಷ್ಮಿಯಾಗಿ ವೈಶ್ಯ ಸ್ವರೂಪಿಣಿ, ಹಾಗೆ ದುರ್ಗೆಯಾಗಿ ಪಾರ್ವತಿಯಾಗಿ ಕ್ಷಾತ್ರ ಸ್ವರೂಪಿಣಿ, ಕಾಳಿ, ಕುಷ್ಮಾಂಡಿನಿ, ಬಗಳಾಮುಖಿ, ಧೂಮಾವತಿ ಇತ್ಯಾದಿಯಾಗಿ ಶೂದ್ರ ಸ್ವರೂಪಿಣಿ ಅಂತ ಸರ್ವ ವರ್ಣ ಸ್ವರೂಪಿಣಿ ಆಗ್ತಾಳೆ. ವಿಷ್ಣುವಲ್ಲೂ ನಾನು ಕೃಷ್ಣನಲ್ಲೂ ಅದನ್ನೇ ತೋರ್ಪಡಿಸಿದ್ದೆ. ಶಿವನಲ್ಲೂ ಕೂಡ ಹಾಗೆ. ಆತ ಮಹಾದೇವ ದಕ್ಷಿಣಾಮೂರ್ತಿ ಅಂತ ಅನ್ನಿಸಿಕೊಂಡು ಬ್ರಾಹ್ಮ ಸ್ವರೂಪನಾಗ್ತಾನೆ. ಸರ್ವಸೇನಾಧ್ಯಕ್ಷನಾಗಿ ರುದ್ರಾಧಿಪತಿ ಅನ್ನಿಸಿಕೊಂಡು ಕ್ಷಾತ್ರ ಸ್ವರೂಪವನ್ನು ಹೊಂದುತ್ತಾನೆ. ಕುಬೇರಾಧ್ಯಕ್ಷನಾಗಿ ಅವನು ವೈಶ್ಯ ಸ್ವರೂಪವನ್ನು ಹೊಂದುತ್ತಾನೆ. ಈಶ್ವರ, ಐಶ್ವರ್ಯ ಇವನಿಗೆ ಸಂಬಂಧಪಟ್ಟದ್ದು. ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತ ಹಾಗೆ ಅವನು ವೈಶ್ಯ ಸ್ವರೂಪವನ್ನು ಹೊಂದುತ್ತಾನೆ. ಮತ್ತೆ ಅವನು ಭಿಕ್ಷಾಟನ ಮೂರ್ತಿ, ಭೈರವ, ವೀರಭದ್ರ ಈ ಎಲ್ಲ ರೂಪದಿಂದ ಶೂದ್ರನೂ ಆಗುತ್ತಾನೆ. ಪರಿವಾರ ಗಣದ ಸೇವಾ ಸ್ವರೂಪಿಯಾಗಿ ಅಂತಂದರೆ ಎಲ್ಲವೂ ಉಂಟು. ಇಲ್ಲಿ ನಿಮಗೆ ಶಾಂತ, ಘೋರ, ಮಂಗಳ, ಅಮಂಗಳ ಅಂತ ಭೇದವಿಲ್ಲದೆ ಸಕಲ ರೂಪಗಳು ಬರುತ್ತವೆ. ಇದರಿಂದಲೇ ನಮ್ಮ ಪಂಚಾಯತನ ಅಂತೆಲ್ಲ ಏನು ಹೇಳ್ತಾರೆ ಅದರೊಳಗೆ ಇವುಗಳೇ ಬರುವುದು. ಇಂಥ ದೇವರುಗಳನ್ನೇ ನಾವು ಸಮಗ್ರವಾಗಿ ಗೌರವಿಸಿರೋದು. ಅಂದರೆ ಜನಸಮುದಾಯದ ಪ್ರತಿಯೊಂದು ವರ್ಗಕ್ಕೂ ಇಷ್ಟವಾದರೆ ಮಾತ್ರ ಅದು ಉಳಿಯುತ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಹೀಗಾಗಿ ನಮ್ಮ ಸಮಾಜದ ಬಹುಮುಖತೆಯನ್ನು, ಬಹು ವೈವಿಧ್ಯವನ್ನು ಈ ಎಲ್ಲ ದೇವತಾ ತತ್ವಗಳು ಕಂಡುಕೊಂಡಿದೆ ಅನ್ನೋದನ್ನು ಮರೆಯಬಾರದು. ಆಮೇಲೆ ವನಪರ್ವದಲ್ಲಿ ಶಿವ ಹೇಳ್ತಾನೆ, ಮಹಾಭಾರತದ ವನಪರ್ವದಲ್ಲಿ, ಸ್ಕಂದಂ ಪಶ್ಯತ ಮಾಮಿವ ಅಂತ. ಅಗ್ನಿಯ ಜೊತೆಗೆ ತುಂಬ ಸಮೀಕರಣ ಉಂಟು. ಸ್ಕಂದಾರಾಧನೆ ತುಂಬ ಜನಪ್ರಿಯ. ಅದಕ್ಕೆ ಕೆಲವರು ಹೇಳ್ತಾರೆ, ಮೌರ್ಯರು ಸ್ಕಂದ ಭಕ್ತರಾಗಿದ್ದರು. ಮೌರ್ಯ, ಮಯೂರಕ ಅಂತ ನವಿಲಿನ ಒಂದು ಲಾಂಛನವನ್ನು ಹೊಂದಿದ್ರು. ಅವರು ಸ್ಕಂದಾರಾಧನೆಯನ್ನು ಹೆಚ್ಚು ವ್ಯಾಪಕ ಮಾಡಿದ್ರು ಅಂತ. ಇನ್ನು ಕೆಲವರು ಎಲ್ಲಿವರೆಗೂ ಹೊರಟೋಗ್ಬಿಟ್ಟಿದ್ದಾರೆ ಅಂದರೆ, ಅಲೆಕ್ಸಾಂಡರ್ ಅಂತ ಇದ್ದಾನಲ್ಲ,
ಅಲಿಕ್ ಸುಂದರ, ಅಲಿಕ್ ಸ್ಕಂದ ಅಂತ ಮಾಡಿಕೊಂಡು ಅಲೆಕ್ಸಾಂಡರೇ ಸ್ಕಂದ ಆಗಿಬಿಟ್ಟಿದ್ದಾನೆ, ಅವನು ದೇವಪುತ್ರ, ಅವನು ಜ್ಯೂಸ್ನ ಮಗ ಅಂತ ಮತ್ತೆ ಅವನು ಹೇಳ್ಕೊಳ್ತಾನೆ. ಹಾಗಾಗಿ ಅವನು ನಮ್ಮ ದೇಶಕ್ಕೆ ಬಂದ ಮೇಲೆ ಅವನು ಮಾಡಿದ ದಾಳಿ ನೋಡಿಬಿಟ್ಟು ಚಂದ್ರಗುಪ್ತ ಮೌರ್ಯನಿಗೆ ತುಂಬ ಪ್ರಭಾವ ಬಂದು ಗ್ರೀಕರು ಇವನನ್ನೇ ದೇವರು ಅಂತಾರೆ ಅಂತ ಇವನನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ದ ಅಂತ ತುಂಬ ನಾನ್ಸೆನ್ಸ್, ಅಬದ್ಧವಾದಂಥ ಕಥೆ. ವಸ್ತುತಃ ಒಂದು ವೀರನನ್ನು, ಮಹಾಶೂರನನ್ನು ಆರಾಧನೆ ಮಾಡೋದಕ್ಕೆ ಅಲೆಕ್ಸಾಂಡರ್ವರೆಗೂ ಕಾಯಬೇಕಾಗಿಲ್ಲ. ನಮ್ಮಲ್ಲಿ ಇಂದ್ರನಿಂದ ಮೊದಲುಗೊಂಡು ಯಥೇಷ್ಟವಾಗಿ ದೇವತಾ ತತ್ವಗಳು ಇದ್ದೇ ಇವೆ. ಮತ್ತೆ ಈ ಗ್ರೀಕರನ್ನು ಸೋಲಿಸಿದವನು ಅಲೆಕ್ಸಾಂಡರ್ನು ಸೇರಿದಂತೆ ಅವರೆಲ್ಲರೂ ಹಣ್ಣುಗಾಯಿ ನೀರುಗಾಯಿ ಆದರು, ಅವರ ಪರಿವಾರದವರೆಲ್ಲ. ಅವನ ಪಟ್ಟ ಸೇನಾಪತಿ ಬಲಗೈ ಬಂಟ ಅನ್ನುವ ಸೆಲ್ಯೂಕಸ್ ಎಲ್ಲ ಚಂದ್ರಗುಪ್ತ ಮೌರ್ಯನ ಕೈಯಲ್ಲಿ ಸೋತಿದ್ದು ಗೊತ್ತಿರುವಾಗ ಅವನು ಯಾರನ್ನ ಗೆದ್ದನೋ ಅವರನ್ನು ಒಂದು ಆದರ್ಶವಾಗಿ ತಗೊಳ್ತಾನೆ, ಅದನ್ನು ಒಂದು ದೇವತಾ ತತ್ವವಾಗಿ ಮೇಲಕ್ಕಿರಿಸ್ತಾನೆ. ಇದು ತುಂಬ ಅವಿವೇಕವಾದಂಥ ಮಾತು. ಹಾಗಾಗಿ ಇನ್ನೂ ಹೊರಗಿನವರು ತಮ್ಮ ದೇವತೆಗಳನ್ನು ಇಲ್ಲಿ ಕಂಡಿದ್ದಾರೆ, ಅದು ಸತ್ಯ. ಗ್ರೀಕರು ಸ್ಕಂದನಲ್ಲಿ ತಮ್ಮ ಮಾರ್ಸ್ ಅಥವಾ ಏರೀಸ್ನ ಕಂಡಿದ್ರೆ ಯಾವ ದೋಷವೂ ಇಲ್ಲ. ಆದರೆ ಅಲ್ಲಿ ದೇವತೆಗಳು ಸಂಪೂರ್ಣ ಪೃಥಕ್ಕರಣ ಆಗಿಬಿಟ್ಟಿದ್ದಾರೆ. ಒಬ್ಬರ ಕೆಲಸ ಇನ್ನೊಬ್ಬರು ಮಾಡೋದಿಲ್ಲ, ನಾನಾ ರೂಪಗಳನ್ನು ಹೊಂದೋಲ್ಲ. ಅಲ್ಲಿ ಅಪೊಲ್ಲೋ ಸೌಮ್ಯ ರೂಪಿಯಾಗಿರ್ತಾನೆ, ಏರೀಸ್ ಉಗ್ರ ರೂಪಿಯಾಗಿರ್ತಾನೆ. ಇಬ್ಬರೂ ಕೂಡ ಸಾಕ್ಷಾತ್ತಾಗಿ ಮಹಾದೇವನಾದ ಜ್ಯೂಸನ ಮಕ್ಕಳೇ. ಆದರೆ ಅಪೊಲ್ಲೋ ವೈದ್ಯ, ಸಂಗೀತ, ಸಾಹಿತ್ಯ ಮೊದಲಾದ ಕಲೆಗಳನ್ನೆಲ್ಲ ಒಟ್ಟು ಸಕಲ ಕಲಾದೇವಿಯರ ಅಧಿಷ್ಠಾತೃ ಅಂತ ಅನ್ನಿಸ್ಕೊಂಡವನು, ಧನುರ್ಬಾಣಧಾರಿಯಾದ ವೀರ, ಸುಂದರ ಎಲ್ಲ ಹೌದು. ಆದರೆ ಅವನು ಪಾಶವ ಅಲ್ಲ, ಈಸ್ ನಾಟ್ ಬಾರ್ಬೇರಿಕ್. ಆದರೆ ಏರೀಸ್ ಹಾಗಲ್ಲ, ಅವನಿಗೆ ಯಾವ ಟೇಸ್ಟ್ ಅನ್ನೋದಿಲ್ಲ, ಬರೀ ಹೊಡಿ ಕಡಿ ಕಚ್ಚು ಕೊಲ್ಲು ಈ ಥರದ್ದೇನೆ. ಅರೆ ನಮ್ಮಲ್ಲಿ ಸ್ಕಂದನಲ್ಲಿ ಹಾಗಲ್ಲ, ಎಲ್ಲ ಸಮಾಹೃತವಾಗಿ ಬರುತ್ತದೆ. ನಮ್ಮ ಶಿವತತ್ವ, ವಿಷ್ಣು ತತ್ವ, ಶಕ್ತಿ ತತ್ವಾದಿಗಳಲ್ಲಿ ಇದನ್ನು ಮಾಡ್ತೀವಿ. ಇದೇ ದೊಡ್ಡ ವ್ಯತ್ಯಾಸ ಭಾರತೀಯರಿಗೂ ಭಾರತೀಯೇತರರಿಗೂ ಇರತಕ್ಕಂಥ ದೊಡ್ಡ ವ್ಯತ್ಯಾಸ. ಪೇಗನ್ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಸೆಮಿಟಿಕ್ ಮತೇತರವಾದಂಥದ್ದು. ಅಲ್ಲಿ ಭಾರತೀಯಕ್ಕೂ ಮಿಕ್ಕದಕ್ಕೂ ದೊಡ್ಡ ವ್ಯತ್ಯಾಸ ಬರೋದು, ಅಲ್ಲಿ ಸಮನ್ವಯ ಸರ್ವಸ್ತರಗಳಲ್ಲಿ ನಡೆಯೋಲ್ಲ. ಅದರಿಂದಲೇ ಅದು ಗಟ್ಟಿಯಾಗಿ ನಿಲ್ಲೋಕ್ಕಾಗಲಿಲ್ಲ. ನಮ್ಮಲ್ಲಿ ಸಮನ್ವಯ ಸರ್ವಸ್ತರಗಳಲ್ಲೂ ಮಾಡಿಕೊಂಡು ಬಂದಿದ್ದಾರೆ, ಅದು ಕೃತಕವಲ್ಲ. ಹಾಗಾಗಿ ಇದು ಗಟ್ಟಿಯಾಗಿ ಇನ್ನೂ ನಿಂತಿದೆ. ಕಾಲ ಪರೀಕ್ಷೆಯಲ್ಲಿ ಅದು ದೃಷ್ಟವಾಗಿದೆ ಅಂತ ಗೊತ್ತಾಗುತ್ತದೆ. ಕನಿಷ್ಕ, ಹುವಿಷ್ಕ ಇವರೆಲ್ಲರೂ ಕೂಡ ಕುಶಾಣರು ಸ್ಕಂದಾರಾಧನೆಯನ್ನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತೆ ಅಲ್ಲಿ ಆಗ್ರಾ ಆ ಆಸುಪಾಸಿನಲ್ಲಿದ್ದಂತಹ ಒಂದು ಮಹಾ ಕ್ಷಾತ್ರ ಪೌರುಷ ಇರತಕ್ಕಂಥ ವೀರರ ಬುಡಕಟ್ಟು ಒಂದಿತ್ತು, ಯೌಧೇಯರು ಅಂತ ಕರೀತಾ ಇದ್ರು. ಅವರು ಈ ಸ್ಕಂದ ಭಕ್ತರಲ್ಲಿ ಅಗ್ರಗಣ್ಯರಾಗಿದ್ದರು, ಕುಮಾರ ಭಕ್ತರು ಸ್ಕಂದ ಭಕ್ತರಲ್ಲಿ ಅಗ್ರಗಣ್ಯರಾಗಿದ್ದರು ಅಂತ ನಮಗೆ ತಿಳಿಯುತ್ತದೆ. ಯಾರು ಯುದ್ಧಾದಿಗಳನ್ನು ತುಂಬ ಇಷ್ಟಪಡ್ತಾರೆ, ಅದರಲ್ಲಿ ಮುಂದುವರಿತಾರೆ, ಅಂಥವರಿಗೆ ಮಹಾವೀರರ ದೇವರುಗಳು ಇರಲೇಬೇಕಾಗುತ್ತದೆ. ಆ ಯೌಧೇಯರಲ್ಲಿ ನಮಗೆ ಕಾಣಿಸುತ್ತದೆ. ಇದು ಪಂಜಾಬಿನ ಪ್ರಾಂತಕ್ಕೆ ಸಂಬಂಧಪಟ್ಟದ್ದು. ಈಗಿನ ಪಂಜಾಬ್, ಹರಿಯಾಣ, ಆಗ್ರಾ, ಮಥುರಾ ಅಲ್ಲಿಯವರೆಗೂ ವ್ಯಾಪಕವಾಗಿದ್ದಂಥದ್ದು ಯೌಧೇಯ ಪ್ರದೇಶ ಅಂತ ನಮಗೆ ಗೊತ್ತಾಗುತ್ತದೆ. ಯೋಧರಿಗೆ ಸಂಬಂಧಪಟ್ಟದ್ದು ಯೌಧೇಯ ತಾನೆ. ಹಾಗಾಗಿ ಆ ಪ್ರಾಂತದಲ್ಲಿ ಕಾಂಗಡ, ಗುರುದಾಸ್ಪುರ, ಹೋಶಿಯಾರ್ಪುರ, ಪಂಜಾಬ್ ಅಲ್ಲೆಲ್ಲ ಇದ್ದವರು. ಈಗಲೂ ಆ ಯೋಧರ ಗುಣ ಅಲ್ಲಿ ತುಂಬ ಉಂಟು. ಅಲ್ಲಿ ಆಮೇಲಿಂದ ಕೌಶಾಂಬಿಯ ಮಹಾರಾಜ ವಂಶಕ್ಕೆ ಸೇರಿದ ಮಹಾರಾಜ ಗೌತಮಿ ಪುತ್ರ ವೃಷಭಧ್ವಜ ಇವರೆಲ್ಲ ತಮ್ಮ ರಾಜ್ಯವನ್ನೇ ಕಾರ್ತಿಕೇಯನಿಗೆ ಒಪ್ಪಿಸಿಬಿಡ್ತಾ ಇದ್ರು. ಅಂದರೆ ರಾಜ ಸ್ಕಂದ, ಕುಮಾರಸ್ವಾಮಿ, ನಾವು ಕೇವಲ ಪರಿಪಾಲಕರು ಅಂತ. ಹಂಪಿಯಲ್ಲಿ ಆಳಿದಂಥ ವಿಜಯನಗರದ ಮಹಾರಾಜರೆಲ್ಲ ವಿರೂಪಾಕ್ಷನ ಅಂಕಿತದಲ್ಲಿ ಆಳ್ತಾ ಇದ್ರು. ಸ್ವಾಮಿ ವಿರೂಪಾಕ್ಷನೇ, ನಾವೇನೂ ಅಲ್ಲ ಅಂತ. ಅಷ್ಟೇಕೆ ಕೇರಳದಲ್ಲಿ ನಾವು ತಿರುವನಂತಪುರದಲ್ಲಿ ಎಲ್ಲ ಮಹಾರಾಜರು ಪದ್ಮನಾಭದಾಸ ಅಂತಲೇ ಸಹಿ ಮಾಡೋದು. ಮಹಾರಾಜ ಅಂದರೆ ಪದ್ಮನಾಭ ಅಂತ. ಹೀಗೆ ದೇವರಿಗೆ ದತ್ತಾಧಿಕಾರವಾಗಿ ಬಂದಿರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಅನೇಕ ನಾಣ್ಯಗಳಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ. ಹೀಗೆ ಅವನನ್ನು ವಿಶಾಖನಾಗಿ ಉಮಾಪುತ್ರ ಅನಿಸ್ಕೊಂಡ, ಸ್ಕಂದ ಅಂತ ರುದ್ರಪುತ್ರ ಅನಿಸ್ಕೊಂಡ. ಹೀಗೆ ಎಲ್ಲ ಕಡೆಯಲ್ಲಿಯೂ ಅವನು ಅನುನಯದಿಂದ ಬಂದ ಅಂತ ತಿಳಿಯುತ್ತದೆ. ಮತ್ತು ಯಾವ ಮಕ್ಕಳು ತಾಯಿಯ ಗರ್ಭದಲ್ಲಿ ತೀರಿಕೊಳ್ತಾರೆ ಅವರನ್ನು ತಿನ್ನುವ ಒಂದು ಉಗ್ರದೇವತೆಯರಾಗೂ ಕೃತ್ತಿಕೆಯರು ಕಾಣಿಸ್ಕೋತಾರೆ. ಅದರಿಂದಲೇ ಗರ್ಭ ಚೆನ್ನಾಗಿ ಉಳಿಯಬೇಕು ಅನ್ನೋದು ಕೃತ್ತಿಕಾಧೀಶ್ವರನಾದ ಸ್ಕಂದನಿಗೆ ಸಂಬಂಧಪಟ್ಟಿದೆ ಅಂತ ಹೀಗೆಲ್ಲ ಸ್ಕಂದನ ಆರಾಧನೆಯನ್ನು ಬಗೆಬಗೆಯಾಗಿ ಮಾಡಿಕೊಂಡಿದ್ದಾರೆ. ಇನ್ನು
ಸರ್ಪಾರಾಧನೆಗೂ ಸ್ಕಂದಾರಾಧನೆಗೂ ಅವಿನಾಭಾವ ಸಂಬಂಧ ಉಂಟು. ಅದರೊಳಗೂ ವಿಶೇಷತಃ ನಮ್ಮ ಕರಾವಳಿಯಲ್ಲಿ ಮತ್ತು ಕರಾವಳಿಯ ಅಂದರೆ ಕರ್ನಾಟಕ ಕರಾವಳಿ ಹಾಗೂ ಕೇರಳದಲ್ಲಿ ಕೂಡ ಬಹಳ ಉಂಟು. ನೋಡಿ, ನಮ್ಮ ಪ್ರಾಂತದಲ್ಲೇ ನೋಡಿದ್ರೆ ಸುಬ್ರಹ್ಮಣ್ಯ, ಮಂಜೇಶ್ವರ, ಕುಡ್ಪು, ಬಳ್ಮಂಜು, ಮಗು, ಕುಮಾರಮಂಗಳ, ಕಾಟ್ಕುಕ್ಕೆ, ಕುಕ್ಕಂಗೋಡು ಈ ಥರದ್ದು ಎಷ್ಟೆಲ್ಲ ಸುಬ್ರಹ್ಮಣ್ಯ ಕ್ಷೇತ್ರಗಳು ಉಂಟು. ಆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲೆಲ್ಲ ತುಂಬ ಪ್ರಾಚೀನವಾದ ದೇವಸ್ಥಾನಗಳೆಲ್ಲ ಇವೆ ಅಂತ ಗೊತ್ತಾಗುತ್ತದೆ. ಕುಕ್ಕೆ ಅಂತ ಅನ್ನೋದಕ್ಕೆ ತುಳು ಭಾಷೆಯಲ್ಲಿ ಮಗು ಅಂತ ಅರ್ಥ, ಕಂದ ಅಂತ ಅನ್ನೋದೇ ನಮಗೆ ಗೊತ್ತಾಗುತ್ತದೆ. ಇದು ಸಂಸ್ಕೃತ ಸ್ಕಂದದ ತುಳು ರೂಪ ಅಂತನ್ನುವುದು ಮಂಜೇಶ್ವರ ಗೋವಿಂದ ಪೈಗಳು ಹೇಳ್ತಾರೆ. ಈ ರೀತಿಯಲ್ಲಿ ಅವನು ಮಗುವಾಗಿ ಬಾಲಕನಾಗಿ ಆರಾಧ್ಯನೆನಿಸುತ್ತಾನೆ ಅಂತ. ಸರ್ಪರೂಪದಲ್ಲಿರುವುದಕ್ಕೆ ಯೋಗಶಾಸ್ತ್ರದ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರೆ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಮತ್ತು ಸ್ಕಂದನಿಗೂ ಬಲರಾಮನಿಗೂ ತುಂಬ ಆತ್ಮೀಯವಾದ ಸಂಬಂಧ. ಸರ್ಪರೂಪಿ ಸ್ಕಂದ, ಸರ್ಪರೂಪಿ ಬಲರಾಮ. ಇವನು ಶೇಷಾಂಶ ಸಂಭೂತ ಬಲರಾಮ. ಈ ಥರ ಆಗಿ ಬಲರಾಮನ ಆರಾಧನೆಯೂ ಉಂಟು. ಅದರಿಂದಲೇ ಎಲ್ಲೆಲ್ಲಿ ಸ್ಕಂದಾರಾಧನೆ ಇತ್ತು ಅದು ಬಲರಾಮ ಕ್ಷೇತ್ರ ಈ ಥರ ಪಲ್ಲಟವಾಗಿದೆ. ಶೈವ ಕ್ಷೇತ್ರ ವೈಷ್ಣವ ಕ್ಷೇತ್ರ ಆಗಿದೆ, ವೈಷ್ಣವ ಕ್ಷೇತ್ರ ಶೈವ ಕ್ಷೇತ್ರವಾಗಿದೆ ಅಂತಂತಾರೆ. ಬಲರಾಮ ಸಂಕರ್ಷಣ ಅಂತಂದರೆ ಸಾಕ್ಷಾತ್ತಾಗಿ ಆದಿಶೇಷ, ಆಮೇಲೆ ಚತುರ್ಬೇರಗಳಲ್ಲಿ ಚತುರ್ವ್ಯೂಹಗಳಲ್ಲಿ ಕಾಣಿಸುವಂಥದ್ದು ಅಂತ. ಜೊತೆಗೆ ಆ ಒಂದು ಬಲರಾಮ ತತ್ವ ಯಾವುದಿದೆ ಅದು ಸ್ಕಂದ ತತ್ವ ಇದ್ದಂತೆ ರುದ್ರ ತತ್ವವೂ ಹೌದು. ಸ್ಕಂದ ರುದ್ರಕುಮಾರ, ಅದು ಆತ್ಮಾವೈ ಪುತ್ರನಾಮಾಸಿ ಅಂತ ತಂದೆ ಮಕ್ಕಳಿಗೆ ಭೇದ ಇಲ್ಲ ಅಂತ. ಬಲರಾಮ ಬೆಳ್ಳಗಿರ್ತಾನೆ, ಶಿವನು ಬೆಳ್ಳಿಗಿರ್ತಾನೆ, ಶಿವ ಸೌಮ್ಯ ಮೂರ್ತಿ. ಹೀಗೆ ಈ ರೀತಿಯಾಗಿ ಎಲ್ಲ ತತ್ವಗಳನ್ನು ಸಮೀಕರಣ ಮಾಡಿಕೊಂಡು ಈ ಸಂಕರ್ಷಣ ಬಲರಾಮ, ಸ್ಕಂದ ಶಿವ ಇವರುಗಳಲ್ಲಿ ಸಮನ್ವಯ ಅಂತ ಮಾಡ್ತಾರೆ. ನಾನು ಜಗನ್ನಾಥನನ್ನು ಕುರಿತು ಹೇಳುವಾಗ ಅದಕ್ಕೆ ಹೇಳಿದ್ದೆ, ಬಲರಾಮ ವಿಗ್ರಹವನ್ನು ಶಿವ ರುದ್ರ ಸ್ವರೂಪ ಅಂತ, ಜಗನ್ನಾಥನ ವಿಗ್ರಹವನ್ನು ವಿಷ್ಣು ಸ್ವರೂಪ ಅಂತ, ಸುಭದ್ರೆಯ ಶಕ್ತಿ ಸ್ವರೂಪ ಅಂತ, ಶೈವ ಶಾಕ್ತ ವೈಷ್ಣವ ಮೂರರ ಸಮನ್ವಯ ಅಲ್ಲಿ ಉಂಟು ಜಗನ್ನಾಥಪುರಿಯಲ್ಲಿ ಅಂತ ಹೇಳ್ತಾರೆ ಅಂತ. ಒಟ್ಟಿನಲ್ಲಿ ತಾತ್ಪರ್ಯತಃ ನೋಡುವುದಿದ್ದರೆ ಸ್ಕಂದ ತತ್ವ ತುಂಬ ವ್ಯಾಪಕವಾದಂಥದ್ದು. ಅದಕ್ಕೆ ಪಾಣಿನಿ ವ್ಯಾಖ್ಯಾನದಲ್ಲಿ ಪತಂಜಲಿಗಳು ಮೌರ್ಯೈ ಹಿರಣ್ಯಾರ್ತಿಭಿ ಅರ್ಚಾ ಪ್ರಕಲ್ಪಿತಾ ವಿಶಾಖ ಇತಿ ಶಿವ ಸ್ಕಂದ ಅಂತನ್ನುವ ಮಾತು ಗೊತ್ತಾಗುತ್ತದೆ. ನಮಸ್ಸಿಂಧವೇ ಸಿಂಧು ದೇಶಾಯ ತಸ್ಮೈ ಪುನಃ ಸ್ಕಂದಮೂರ್ತೆ ನಮಸ್ತೆ ನಮಸ್ತುತೆ ಅಂತ ಹೇಳಿ ಸಿಂಧು ದೇಶದಲ್ಲಿ ಕೂಡ ಅವನ ಆರಾಧನೆ ಇತ್ತು ಅಂತ. ಯಾತಕ್ಕಿಷ್ಟು ವಿಸ್ತರಿಸ್ತೆ ಅಂದರೆ ಉತ್ತರ ಭಾರತದಲ್ಲಿ ಸ್ಕಂದಾರಾಧನೆ ಇಲ್ಲವಲ್ಲ, ಈಗ ಅದೇನು ಮಾಡ್ತಾ ಇರುವುದು, ದಕ್ಷಿಣದಲ್ಲಿ ಮಾತ್ರ ಇರೋನು ತಮಿಳ್ ದೈವಂ ಅಂತ ಹೇಳಬೇಕಲ್ವಾ ಅಂತ ಬಂದರೆ ಇಲ್ಲ, ಎಲ್ಲ ಕಡೆಯಲ್ಲಿ ವ್ಯಾಪಕವಾಗಿರೋದು. ಅತ್ಯಂತ ಪ್ರಾಚೀನ ಸ್ಕಂದ ಮೂರ್ತಿಗಳು, ಕುಮಾರಸ್ವಾಮಿಯ ಮೂರ್ತಿಗಳು, ಮಯೂರ ವಾಹನನ ಮೂರ್ತಿಗಳು ಉತ್ತರ ಭಾರತದಲ್ಲೇ ಕಂಡು ಬರ್ತಕ್ಕಂಥವು. ಅಲ್ಲಿಯ ಮ್ಯೂಸಿಯಂಗಳಲ್ಲಿ ನಮಗೆ ಗೊತ್ತಾಗುತ್ತದೆ. ಏರು ಮೈಯಲ್ಲೇರಿ ವಿಳೆಯಾಡು ಮುಖಮನ್ರು ಅಂತಲೇ ಏರು ಮೈಲ್ ಏರಿ ನವಿಲನ್ನು ಹತ್ತಿ ಕೂತ್ಕೊಂಡಿರುವಂಥದ್ದು ಅಂತಲೇ. ನವಿಲು ತುಂಬ ಹೆಚ್ಚಾಗಿ ಪ್ರಚುರವಾಗಿರ್ತಕ್ಕಂಥದ್ದು ಉತ್ತರ ಭಾರತದ ಆ ಒಂದು ನೈಋತ್ಯ ವಾಯವ್ಯ ದಿಕ್ಕಿನಲ್ಲಿಯೇ ಅನ್ನುವುದನ್ನೆಲ್ಲ ಕಂಡಾಗಲೂ ಸ್ಕಂದ ವ್ಯಾಪ್ತಿ ಎಂಥದ್ದು ಅನ್ನುವುದು ನಮಗೆ ತಿಳಿಯುತ್ತದೆ. ಮತ್ತೆ ನಾವು ಕಾಣತಕ್ಕಂಥದ್ದು ಆ ಸ್ಕಂದನಿಗೆ ಸಂಬಂಧಪಟ್ಟ ಆರಾಧನೆಯ ರೀತಿ ಅದು ಯಾವ ಥರದ್ದು ಅಂತ. ಸುಬ್ರಹ್ಮಣ್ಯ ಷಷ್ಠಿ ಅಂತ ನಾವೇನು ಹೇಳ್ತೀವಿ, ಆ ಷಷ್ಠಿಯ ದಿವಸದ ಆರಾಧನೆ ಅದು ಒಂದು ರೀತಿ ಗಂಡು ಮಕ್ಕಳನ್ನ ಪೂಜೆ ಮಾಡುವ ದಿವಸ ಅಂತ ಅನ್ಬೋದು. ಹೆಣ್ಣು ಮಕ್ಕಳನ್ನ ಪೂಜೆ ಮಾಡೋದಕ್ಕೆ ನವರಾತ್ರದಲ್ಲಿ ಕುಮಾರಿ ಪೂಜೆ, ಬಾಲಾ ಪೂಜೆ ಅಂತೆಲ್ಲ ಉಂಟು. ಇಲ್ಲಿ ಗಂಡು ಮಕ್ಕಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಪ್ರತಿ ತಿಂಗಳ ಷಷ್ಠಿಯಲ್ಲೂ ಮಾಡಬಹುದು, ಮತ್ತು ಬೇರೆ ಬೇರೆ ತಿಂಗಳಲ್ಲಿ ಉಂಟು. ಕಾರ್ತಿಕದಲ್ಲಿ ಮಾಡಬಹುದು, ಮಾರ್ಗಶೀರ್ಷದಲ್ಲಿ ಮಾಡಬಹುದು ಅಂತೆಲ್ಲವನ್ನು ನಾನು ಹೇಳಿದ್ದೆ. ಅಲ್ಲಿ ಹುತ್ತಕ್ಕೆ ತನಿಯಿರುವುದು ಮತ್ತು ಸ್ಕಂದನ ಸರ್ಪದ ಸಮೀಕರಣವಾಗಿಯೇ ನೋಡ್ತೀವಿ. ಅಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕು, ಮಂಗಳ ಸ್ನಾನವನ್ನು ಮಾಡಿ ಮಡಿಯಲ್ಲಿ ಆ ಒಂದು ತನಿಯಿರುವ ಕೆಲಸ ಆಗಬೇಕು ಅಂತ. ಸುಬ್ರಹ್ಮಣ್ಯ ಸರ್ಪರೂಪಿಯಾಗಿದ್ದರಿಂದ ಭಯ ಜಾಸ್ತಿ, ಮಡಿನೂ ಜಾಸ್ತಿ. ಆಮೇಲೆ ಸರ್ಪಾಕೃತಿಯ ಯಾವ ಪದಾರ್ಥಗಳನ್ನು ಅವತ್ತು ಅಡುಗೆ ಮಾಡಬಾರ್ದು ಅಂತ. ಅದಕ್ಕೆ ಪಡವಲಕಾಯಿ, ನುಗ್ಗೆಕಾಯಿ ಇತ್ಯಾದಿಗಳನ್ನೆಲ್ಲ ಅಡುಗೆ ಮಾಡಬಾರ್ದು ಅಂತ ಉಂಟು. ಮತ್ತು ಸ್ಕಂದ ಈ ಹೊಗೆ ಹಾಕಿದ್ರೆ ಅವನು ಇಷ್ಟಪಡೋಲ್ಲ. ಹಾಗಾಗಿ ಎಣ್ಣೆ ಇತ್ಯಾದಿ ಪದಾರ್ಥಗಳನ್ನು ಕಾಯಿಸಿ ಆ ಮೂಲಕವಾಗಿ ಕರೆದ ಪದಾರ್ಥಗಳನ್ನು ಮಾಡುವುದಿದ್ರೆ ಅದು ಒಪ್ಪುವಂಥದ್ದಲ್ಲ. ಅದು ಸ್ಕಂದನಿಗೆ ಉಸಿರು ಕಟ್ಟಿದಂತೆ ಆಗುತ್ತದೆ. ಅದಕ್ಕಾಗಿ ಆವಿಯೊಳಗಡೆ ಬೇಯಿಸಬೇಕು, ಹೊರಗಡೆ ತೆಗೆದು ಆ ಶಾಖವನ್ನು, ಹೊಗೆ ಘಾಟನ್ನು ಹಾಕಬಾರ್ದು ಅಂತ ಅವತ್ತು ಆಯಿಲ್ಲೆಸ್ ಫುಡ್, ಎಣ್ಣೆ ಇಲ್ಲದಂಥ
ಲೋ ಕ್ಯಾಲರಿ ಫುಡ್ ಅಂತೀವಲ್ಲ, ಆ ಬಗೆಯಾದಂಥದ್ದು ಮಾಡುವಂಥದ್ದು. ಕಡುಬು, ಇಡಲಿ, ಈ ಥರದ್ದು ಹುಯಿಗಡಬು, ಈ ಬಗೆಯಾದದ್ದು ಮಾಡ್ತಾರೆ. ಮತ್ತು ಕೆಲವು ಕಡೆ ಉಪ್ಪನ್ನು ಹಾಕುವುದಿಲ್ಲ. ಅವನು ಬ್ರಹ್ಮಚಾರಿ, ಕ್ಷಾರ ಲವಣ ವರ್ಜಿತವಾದ ಭೋಜನ ಮಾಡಬೇಕು ಅಂತ. ಒಟ್ಟಿನಲ್ಲಿ ನನ್ನಂಥವ್ರಿಗೆ ಏನೂ ರುಚಿ ಇರೋದಿಲ್ಲ ಅಂತ ಅನ್ನಬೇಕು. ಆದರೆ ಆ ಕಾಲದಲ್ಲಿ ಬರುವ ಅವರೇಕಾಯಿಯನ್ನು ಯಥೇಷ್ಟವಾಗಿ ಬಳಸ್ತಾರೆ. ಅವರೇಕಾಯಿ ಅದರೊಳಗೆ ಹಿತಕ ಬೇಳೆ ಇತ್ಯಾದಿಗಳನ್ನೆಲ್ಲ ಇತ್ತ ಕಡೆಯಲ್ಲಿ ಮಾಡಿ ಸಮರ್ಪಣೆ ಮಾಡ್ತಾರೆ. 6 ಮಂದಿ ಬ್ರಹ್ಮಚಾರಿಗಳನ್ನು ಕರೆದು ಪೂಜೆ ಮಾಡಬೇಕು ಷಣ್ಮುಖ ಸಂಕೇತವಾಗಿ, ಇಲ್ಲ ಒಬ್ಬರನ್ನ ಅಂತ. ಅವರಿಗೆ ಭೋಜನ, ವಸ್ತ್ರ, ದಕ್ಷಿಣ, ದಾನಾನೇಕ ಇತ್ಯಾದಿಗಳನ್ನೆಲ್ಲ, ಬೇರೆ ಬೇರೆ ದಾನಗಳನ್ನು. ಇಲ್ಲೆಲ್ಲ ಅಪ್ಪರ್ ಲಿಮಿಟ್ ಅನ್ನೋದು ಸ್ಕೈ ಇಸ್ ದಿ ಲಿಮಿಟ್ ಅಂತಾರಲ್ಲ, ಎಷ್ಟು ಕೊಡಬಹುದು, ಆದರೆ ಇಷ್ಟು ಮಿನಿಮಮ್ಮು ಅಂತ. ಒಂದು ಊಟ, ಒಂದು ಉತ್ತರೀಯ, ಒಂದಷ್ಟು ತಾಂಬೂಲ ದಕ್ಷಿಣೆ, ಇಷ್ಟನ್ನು ಕೊಡಬೇಕು ಅಂತ. ಅದಾದಮೇಲೆ ನಿಮ್ಮ ಯಥೇಷ್ಟವಾದದ್ದು, ಅಪೇಕ್ಷಿತವಾದದ್ದು ಸಂತೋಷದಿಂದ ಕೊಡುವಂಥದ್ದು. ಇವು ತುಂಬ ಸುಂದರವಾದ ತತ್ವ ಅಂತ ಅನಿಸುತ್ತದೆ. ಸ್ಕಂದನನ್ನು ಹುತ್ತದಲ್ಲಿ ಆರಾಧನೆ ಮಾಡುವುದಲ್ಲದೆ, ಬೆಳ್ಳಿ ಮೊದಲಾದ ಲೋಹದಲ್ಲಿರುವ ಸರ್ಪರೂಪಿಯಾಗಿ ಆರಾಧನೆ ಮಾಡುವುದಲ್ಲದೆ, ಸುಬ್ರಹ್ಮಣ್ಯ ಮಂಡಲವನ್ನು ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ವಿಗ್ರಹವನ್ನೇ ಇಟ್ಟು ಪೂಜೆ ಮಾಡುವಂಥದ್ದು, ಈ ರೀತಿಯಾಗಿ ಯಾವುದನ್ನಾದರೂ ಮಾಡುವಂಥದ್ದು ರೂಢಿ ಉಂಟು. ಒಟ್ಟಿನಲ್ಲಿ ಅದು ಒಂದು ಕುಲದೇವತೆಯ ಆರಾಧನೆಯಾಗಿ ವ್ಯಾಪಕವಾಗಿ ನಮ್ಮ ಕಡೆಯಲ್ಲೆಲ್ಲ ಉಂಟು. ಅದರ ರಥೋತ್ಸವ ಇತ್ಯಾದಿಗಳನ್ನು ಬೆಂಗಳೂರಿನಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆ ಸ್ಕಂದನನ್ನು ನಾವು ಬ್ರಹ್ಮಚರ್ಯದ, ಗೃಹಸ್ಥಾಶ್ರಮದ ಎಲ್ಲದರ ಸಂಕೇತ ಅಂತ ಭಾವಿಸಿ ಗೌರವಿಸ್ತೀವಿ. ಅವನನ್ನು ಯೋಗಶಾಸ್ತ್ರದಲ್ಲಿ ಸಮಸ್ತ ನಾಡಿಗಳ ಜಾಗರಣಕ್ಕೆ ಕಾರಣನಾದವನು ಅಂತೆಲ್ಲ ಹೇಳ್ತೀವಿ. ಈ ಬಗೆಯಲ್ಲಿ ನಾವು ಮಾರ್ಗಶೀರ್ಷದಲ್ಲಿ ಸ್ಕಂದಷಷ್ಠಿಯನ್ನು ನೋಡಿದ್ವಿ. ಆಮೇಲೆ ಬರತಕ್ಕಂಥದ್ದು ವೈಕುಂಠ ಏಕಾದಶಿ. ಅದನ್ನು ಗೀತಾ ಜಯಂತಿ ಅಂತಲೂ ಕರೀತಾರೆ. ಭಗವದ್ಗೀತೆಯ ಅವತಾರವಾದಂಥ ದಿವಸ, ಕೌರವ ಪಾಂಡವ ಸಂಗ್ರಾಮದ ಪ್ರಥಮ ದಿವಸ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ 2 ಕಡೆಯಲ್ಲೂ ನಿಲ್ಲಿಸಿಕೊಂಡು ರಥವನ್ನು ತಂದೆ, ತಾಯಿ ಮೊದಲಾದ ಬಂಧು ಬಾಂಧವರಿಗೆ ಸಂಬಂಧಪಟ್ಟ ಅನೇಕರನ್ನ, ದಾಯಾದರನ್ನ, ಗುರುಗಳನ್ನು, ಗುರುಪುತ್ರರನ್ನ, ಮತ್ತೆ ತಾತನಂಥ ಭೀಷ್ಮ ಮೊದಲಾದವರನ್ನ, ಸೋದರ ಮಾವನ ವರಸೆಗೆ ಬಂದ ಶಲ್ಯಾದಿಗಳನ್ನು, ಶಕುನಿಯೂ ಸೋದರ ಮಾವನೇ ಒಂದು ರೀತಿಯಾಗಿ ಇಂಥವ್ರನ್ನೆಲ್ಲ ಕಂಡು ಹೃದಯ ವ್ಯಾಕುಲತೆಯಿಂದ ಪ್ರಾಕೃತ ಶೋಕ ಪಡೆದ ಅರ್ಜುನನಿಗೆ ಜ್ಞಾನ ಉಂಟಾಗಲಿ ಅಂತ ಅರ್ಜುನ ವ್ಯಾಜದಿಂದ, ಅರ್ಜುನಂ ನಿಮಿತ್ತೀಕೃತ್ಯ ಅಂತಲೇ ಶಂಕರರು ಹೇಳ್ತಾರೆ. ಅವನನ್ನು ನೆಪವಾಗಿಟ್ಟುಕೊಂಡು ಇಡೀ ಜಗತ್ತಿಗೆ ಬೇಕಾದ ಮಹಾ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟದ್ದು. ಅದು ಹುಟ್ಟಿದ ಕಾರಣವೇ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂದರೂ ಸಾಕು ಅಂತ ಹೇಳುವುದುಂಟು. ಆದರೆ ಮಾಸಾನ ಮಾರ್ಗಶೀರ್ಷೋಸ್ಮಿ ಅನ್ನೋದಕ್ಕೆ ಸಂವತ್ಸರ ಗಣನ ಅಲ್ಲಿಂದ ಆಗ್ತಾ ಇತ್ತು ಅಂತ. ಈ ಹಂತದಲ್ಲಿ ಒಂದು ಮಾತು ಹೇಳಬೇಕು. ನಮ್ಮ ಯಾವುದೇ ಹಬ್ಬ, ಅದು ಯುಗಾದಿ ಇರಬಹುದು, ಆಮೇಲೆ ಬಂದಂಥ ಅಕ್ಷಯ ತೃತೀಯ ಇರಬಹುದು, ಅಂದರೆ ವೈಶಾಖ ಮಾಸದಲ್ಲಿ ಬರತಕ್ಕಂಥ ಅಕ್ಷಯ ತೃತೀಯ, ಚೈತ್ರ ಮಾಸದ ಯುಗಾದಿ ಇರಬಹುದು, ವೈಶಾಖ ಮಾಸದ ಅಕ್ಷಯ ತೃತೀಯ ಇರಬಹುದು, ಆಮೇಲೆ ನಾವು ನೋಡ್ತಕ್ಕಂಥ ಆಷಾಢ ಮಾಸದ ಪೂರ್ಣಿಮಾ ತಿಥಿ ಇರಬಹುದು, ಅಥವಾ ಆಷಾಢ ಪ್ರತಿಪತ್ತು ಅನ್ನುವುದಿರ್ಬೋದು, ವರ್ಷಾರಂಭ, ವರ್ಷಾಕಾಲದ ಆರಂಭ ಅಂತನ್ನುವಂಥದ್ದು ಅಲ್ಲಿಂದ ಇರಬಹುದು, ಮತ್ತು ಶ್ರಾವಣ ಮಾಸದ ಪರ್ವ ಇರಬಹುದು. ಯಾವುದೇ ನೋಡಿದ್ರು ಅದಾದ ಮೇಲೆ ಬರತಕ್ಕಂಥ ನವರಾತ್ರ ಪರ್ವ ಇರಬಹುದು, ಆಮೇಲೆ ದೀಪಾವಳಿ, ಅದಾದ ಮೇಲೆ ಈ ಮಾರ್ಗಶೀರ್ಷ ಮಾಸದ ಈ ಒಂದು ವಿಶೇಷ ಪರ್ವಗಳು, ಅದಾದ ಮೇಲೆ ಮುಂದೆ ನಾವು ಪುಷ್ಯಮಾಘದಲ್ಲಿ ಬರ್ತಕ್ಕಂಥ, ಅಂದರೆ ಮಕರ ಸಂಕ್ರಮಣ ಅಂತೀವಲ್ಲ, ಆ ಸಂಕ್ರಾಂತಿ ಇರಬಹುದು, ಶಿವರಾತ್ರಿ ಇರಬಹುದು. ಆಮೇಲೆ ನೋಡ್ತಕ್ಕಂಥದ್ದು ಯಾವುದೇ ತಿಂಗಳಲ್ಲಿ ನೋಡಿದ್ರು ಅದು ಒಂದಲ್ಲ ಒಂದು ಕಾಲದಲ್ಲಿ ವರ್ಷಾರಂಭದ ದಿವಸ ಆಗಿತ್ತು ಅಂತ ಗೊತ್ತಾಗುತ್ತದೆ. ಯಾವುದೇ ಪ್ರಧಾನವಾದ ಹಬ್ಬ, ಎನಿ ಮೇಜರ್ ಫೆಸ್ಟಿವಲ್ ಆಫ್ ಇಂಡಿಯನ್ ಟ್ರೆಡಿಷನ್, ಸಮ್ವೇರ್ ಅಂಡ್ ಸಮ್ ಟೈಮ್ ದಟ್ ವುಡ್ ಹ್ಯಾವ್ ಬೀನ್ ದ ಬಿಗಿನಿಂಗ್ ಆಫ್ ದಿ ಇಯರ್. ಯಾಕೆ ಅಂತಂದರೆ ಅಷ್ಟು ದೀರ್ಘಕಾಲ ನಮ್ಮ ಒಂದು ಪಂಚಾಂಗದ ಲೆಕ್ಕ ಕ್ರಮವಾಗಿ ಬದಲಾಗ್ತಾ ಬಂದಿರುವುದು. ಭೂಮಿಯ ಆ ತಿರುವಿನ ಬದಲಾವಣೆಯಿಂದಾಗಿ ವಸಂತ ಅನ್ನುವುದು ಬೇರೆ ಬೇರೆ ತಿಂಗಳಲ್ಲಿ ಬರ್ತಾ ಇತ್ತು. ವಸಂತಕ್ಕೆ ಸಂವಾದಿಯಾಗಿ ಬೇರೆ ಬೇರೆ ಇದು. ನಮ್ಮಲ್ಲಿ 2 ರೀತಿಯಾದಂಥ ಲೆಕ್ಕ ಅನ್ನೋದನ್ನು ನಾವು ನೋಡ್ತೀವಿ. ಆ ಲೆಕ್ಕ ಹೇಗೆ ಬರುತ್ತದೆ ಅಂತಂದರೆ, ನಾವು ನೋಡುವಂಥದ್ದು ಉದಗಯನ ಅಂತ ಒಂದು, ವಿಶ್ವದಯನ ಅಂತ ಒಂದು, ಹೀಗೆ 2 ರೀತಿಯಾದ ಅಯನಗಳು ಉಂಟು. ಈ ಉದಗಯನ ಮತ್ತು ವಿಶ್ವದಯನ ಅಂತ 2, ಅಂದರೆ ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಅದು ವಿಶ್ವದಯನ ಅಂತ.
ಅದಾದ ಮೇಲೆ ಉದಗೈನ ಅಂತಕ್ಕಂಥದ್ದು ಒಂದುಂಟು. ಅದು ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ಅಂತೀವಲ್ಲ, ಅಲ್ಲಿ ಬರುವುದು. ನೀವು ಜನ್ಮ ಕುಂಡಲಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. 6 ಮನೆಗಳ ಅಂತರ ಇರ್ತದೆ ಮೇಷಕ್ಕೂ ತುಲಾಗೂ, 6 ಮನೆಗಳ ಅಂತರ ಇರುತ್ತದೆ ಮಕರಕ್ಕೂ ಕರ್ಕಾಟಕಕ್ಕೂ. ಅಂದರೆ ದೇ ಆರ್ ಅಪೋಸ್ ಟು ಈಚ್ ಅದರ್. ಹಾಗಾಗಿ ಒಂದು ವರ್ಷವನ್ನು 4 ಭಾಗವಾಗಿ ಮಾಡಿಕೊಂಡ್ರೆ 3×4 12, ಆ ರೀತಿಯಲ್ಲಿ ಇವುಗಳ ಅಂತರ ಇರ್ತದೆ. ಅಂದರೆ ಮೇಷ ಸಂಕ್ರಮಣ ಸಾಮಾನ್ಯವಾಗಿ ಬರತಕ್ಕಂಥದ್ದು ಅಂತ ನಮ್ಮ ಇವತ್ತಿನ ಲೆಕ್ಕ ಏಪ್ರಿಲ್ 14-15, ಆದರೆ ಅದು ಮಾರ್ಚ್ 20-21ಕ್ಕೆ ಆಗಿಬಿಟ್ಟಿರುತ್ತೆ. ಅಲ್ಲಿಂದ ನಾವು ತುಲಾ ಸಂಕ್ರಮಣ ಅಂತ ನೋಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 3 ತಿಂಗಳಷ್ಟಾಗುತ್ತದೆ. ಈಗ ಅದು ಜೂನ್ ಜುಲೈಗೆ ಬರುತ್ತದೆ ಅಂತಂದರೆ ನೀವು ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ ಯಾವುದು ಜೂನ್ ಜುಲೈ ಅಂತ ಏನು ಲೆಕ್ಕ ತಗೋತೀರಾ ಅಲ್ಲಿಗೆ 3 ತಿಂಗಳಿಗೆ ಸಿಗುತ್ತದೆ. ಅಂದರೆ ಸಾಮಾನ್ಯ ವಸಂತ ಮತ್ತು ಗ್ರೀಷ್ಮ ಕಾಲ ಓವರ್ಲ್ಯಾಪ್ ಆಗುತ್ತದೆ ಅಲ್ಲಿ. ಅದಾದ ಮೇಲೆ ತುಲಾ ಸಂಕ್ರಮಣದಿಂದ ನಾವು ಲೆಕ್ಕ ಹಾಕ್ಕೊಂಡು ನೋಡಿದ್ರೆ ಕರ್ಕಾಟಕ ಸಂಕ್ರಮಣಕ್ಕೆ, ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅಲ್ಲಿಗೆ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಕ್ಷಮಿಸಬೇಕು, ತುಲಾ ಸಂಕ್ರಮಣದಲ್ಲಿ ಕರ್ಕಾಟಕ ಸಂಕ್ರಮಣ ಮೊದಲು ಬರೋದು. ಅದು ಜೂನ್ ಜುಲೈನಲ್ಲಿ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಅದಾದ ಮೇಲೆ ತುಲಾ ಸಂಕ್ರಮಣ ಬರುತ್ತೆ. ಆ ತುಲಾ ಸಂಕ್ರಮಣಕ್ಕೆ, ಕರ್ಕಾಟಕ ಸಂಕ್ರಮಣದಿಂದ ತುಲಾ ಸಂಕ್ರಮಣಕ್ಕೆ ಮತ್ತೆ 3 ತಿಂಗಳಷ್ಟು ಬರ್ತದೆ. ಆಗ ಮಳೆಗಾಲ ಒಂದು ಸ್ವಲ್ಪ ಶರತ್ಕಾಲ, ಅಂದರೆ ವರ್ಷಾ ಶರತ್ ಓವರ್ಲ್ಯಾಪ್ ಆಗುತ್ತದೆ. ಮೊದಲಿನಲ್ಲಿ ವಸಂತ ಗ್ರೀಷ್ಮಗಳು ಓವರ್ಲ್ಯಾಪ್ ಆಗುತ್ತವೆ, ಆಮೇಲೆ ವರ್ಷಾ ಶರತ್ತುಗಳು ಓವರ್ಲ್ಯಾಪ್ ಆಗುತ್ತದೆ. ಅದಾದ ಮೇಲೆ ನಾವು ತುಲಾ ಸಂಕ್ರಮಣದಿಂದ ಮಕರ ಸಂಕ್ರಮಣಕ್ಕೆ ಬಂದಾಗ ಶರದ್ ಹೇಮಂತಗಳು ಓವರ್ಲ್ಯಾಪ್ ಆಗುತ್ತದೆ. ಮತ್ತು ಮಕರ ಸಂಕ್ರಮಣದಿಂದ ನೀವು ಮೇಷ ಸಂಕ್ರಮಣಕ್ಕೆ ಹೋದಾಗ ಅಲ್ಲಿ 3.5-4 ತಿಂಗಳ ಅಂತರ ಬಂದಾಗ ಅಲ್ಲಿ ತಿರ್ಗಾ ನಮಗೆ ಶಿಶಿರ ಮತ್ತು ವಸಂತಗಳು ಓವರ್ಲ್ಯಾಪ್ ಆಗ್ತಕ್ಕಂಥದ್ದು ನೋಡುತ್ತದೆ. ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ ಇರುವುದು 4 ಕಾಲಗಳು ಅಂತ, ಸಮ್ಮರ್, ವಿಂಟರ್, ಆಟಮ್, ಫಾಲ್ ಅಂತ ಏನೋ ಹೇಳ್ತಾರಲ್ವ, ಆ ರೀತಿಯಾಗಿರ್ತಕ್ಕಂಥದ್ದು ಅಂತ. ನಾವು ಹೇಳಬೇಕು ಅಂತಂದರೆ ಬೇಸಿಗೆ ಕಾಲ, ವಸಂತ ಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಹೀಗೆ ಸಾಮಾನ್ಯ ಲೆಕ್ಕ ಹಾಕ್ಕೋತೀವಿ. ಹಾಗಿದ್ದಾಗ ಎಲ್ಲಿ ಅಂತಂದರೆ ಈ 4 ರೀತಿಯಾಗಿ ವಿಷುವದಯನ ಮತ್ತು ಉದಗಯನದ ಸಂಕ್ರಮಣಗಳ ಮಧ್ಯೆ ಬರತಕ್ಕಂಥ ಕಾಲಗಳು ಹೆಚ್ಚು ಕಡಿಮೆ ಅವು 3 ತಿಂಗಳುಗಳಾಗಿರ್ತವೆ. ಹಾಗಾಗಿ 4×3=12 ಅನ್ನುವಂತೆ 4 ವರ್ಷದ ಅವಧಿಗಳು ಅಂತಾಗುತ್ತದೆ. ಈ ಸಂಧಿಸ್ಥಾನಗಳಿಗೆ ಬರತಕ್ಕಂಥ ಹಬ್ಬಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ವರ್ಷಾರಂಭ ಆಗಾಗ್ತಾ ಇತ್ತು ಅಂತ. ನಮ್ಮ ಪುರಾಣಾದಿಗಳಲ್ಲಿ ಒಂದೊಂದು ಯುಗದಲ್ಲಿ ಚೈತ್ರ ಮಾಸ 1 ತಿಂಗಳಲ್ಲಿ ಬರ್ತಾ ಇತ್ತು ಅಂತ ಹೇಳ್ತಾರೆ. ಇವೆಲ್ಲ ಯಾವುದನ್ನು ತೋರಿಸುತ್ತೆ ಅಂದರೆ ನಮ್ಮ ಪಂಚಾಂಗ ಅಷ್ಟು ಪ್ರಾಚೀನ, ನಮ್ಮ ಲೆಕ್ಕ ಗಣಿತದ ಪ್ರಜ್ಞೆ ಅಷ್ಟು ಪ್ರಾಚೀನ, ನಮ್ಮ ವೈದಿಕ ಪರಂಪರೆ ಅಷ್ಟು ಪ್ರಾಚೀನ ಅಂತನ್ನುವುದು ಎಲ್ಲ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನಾವು ಈ ಮಾಸಾನ ಮಾರ್ಗಶೀರ್ಷೋಸ್ಮಿ ಅನ್ನೋದನ್ನು ಹಾಗೆ ಗಮನಿಸಿಕೊಳ್ಬೇಕಾಗುತ್ತದೆ. ಮೊದಲು ಮಾರ್ಗಶೀರ್ಷ ಮಾಸದಿಂದ ಸಂವತ್ಸರ ಆರಂಭವಾಗ್ತಾ ಇತ್ತು, ಅದಕ್ಕೆ ಮೊದಲು ಕೃತ್ತಿಕಾ ಮಾಸದಲ್ಲಿ, ಹೀಗೆ ಈ ರೀತಿಯಾಗಿ ಹಿಂದೆ ಹೋಗ್ತಾ ಇತ್ತು. ಈಗ ನಮಗೆ ಬಂದಿರುವುದು ಚೈತ್ರ ಅನ್ನುವಂಥ ಮಾಸದಲ್ಲಿ ಅಂತ. ಆದರೆ ವಸ್ತುತಃ ಅದಕ್ಕೂ ಹಿಂದೆ ಬಂದುಬಿಟ್ಟಿದೆ. ವಸ್ತುತಃ ಈಗ ಫಾಲ್ಗುಣದ ಆರಂಭದಲ್ಲಿಯೇ ವಸಂತ ಬಂದುಬಿಟ್ಟಿರುತ್ತೆ. 1 ತಿಂಗಳಿಗೂ ಹೆಚ್ಚು ಅಂತರ ಉಂಟು. ನಾವು ಸಾಮಾನ್ಯ ಅಧಿಕ ಮಾಸಾದಿಗಳು ಇಲ್ಲದೆ ಇದ್ದಾಗ ಮಾರ್ಚ್ 15-20 ಆ ಆಸುಪಾಸಿನಲ್ಲಿ ವಸಂತ ಬರುತ್ತದೆ ಅಂತ ಅಂದುಕೊಂಡ್ರೆ ಫೆಬ್ರವರಿಯ ಕೊನೆಗೇನೆ ವಸಂತ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ವಸಂತದ ಆರಂಭ, ವಸಂತದ ಪರಿಣತಿ ಮಾರ್ಚಿನ ಹೊತ್ತಿಗೆ ಆಗಬಹುದು. ಋತುಸಂಧಿಗಳು ಇವನ್ನೆಲ್ಲ ಲೆಕ್ಕ ಹಾಕಿಕೊಂಡ್ರೆ ನಮಗೆ ಅದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇರಲಿ, ವೈಕುಂಠ ಏಕಾದಶಿ ಇಂದಿನ ಏಕಾದಶಿಯಂತೆ ಮಾಡತಕ್ಕಂಥ ಒಂದು ಪರ್ವ. ಏಕಾದಶಿ ವ್ರತ ಹೇಗಿರ್ತದೆ ಹಾಗೆ 3 ದಿವಸದ 6 ಊಟಗಳಿಗೆ ಇಲ್ಲಿ ನಡೀತಕ್ಕಂಥದ್ದು 2 ಊಟ. ಇಡೀ ಏಕಾದಶಿ ಉಪವಾಸ, ಇಡೀ ದ್ವಾದಶಿ 1 ಹೊತ್ತು, ಇಡೀ ದಶಮಿ 1 ಹೊತ್ತು. ದಶಮಿಯ ಬೆಳಗ್ಗೆ ಊಟ, ರಾತ್ರಿ ಇಲ್ಲ. ಇಡೀ ಏಕಾದಶಿ ಊಟ ಇಲ್ಲ, ದ್ವಾದಶಿ ರಾತ್ರಿ ಊಟ ಇಲ್ಲ, ಬೆಳಗ್ಗೆ ಊಟ. ಹೀಗಾಗಿ 6 ಹೊತ್ತಿಗೆ 2 ಊಟ ಮತ್ತೆ 1 ಜಾಗರಣೆ. ಏಕಾದಶಿ ಇಡೀ ಜಾಗರಣೆ, ಇದು ಲೆಕ್ಕ. ಸರಿಯಾದ ಏಕಾದಶಿ ವ್ರತ ಅಂದರೆ ಅದನ್ನೆಲ್ಲ ಹಿಂದೆಯೇ ನಾನು ಸ್ಪಷ್ಟ ಮಾಡಿದ್ದೀನಿ. ಆ ರೀತಿಯಾದ ಒಂದು ವ್ಯವಸ್ಥೆ ಉಂಟು. ವಿಷ್ಣು ಭಕ್ತಿಗೆ ಅದು ಎತ್ತಿದ ಕೈಯಾಗಿರುವಂಥದ್ದು.
ಈ ಒಂದು ಏಕಾದಶಿಯನ್ನು ಮುಂದೆ ಬರತಕ್ಕಂಥ ಉತ್ತರಾಯಣದ ಪೀಠಿಕಾ ರೂಪದಲ್ಲಿ ಇದೆ ಅಂತ ಭಾವಿಸಿ ನಮ್ಮ ದೇವಸ್ಥಾನಗಳಲ್ಲಿ ಉತ್ತರ ದಿಕ್ಕಿನ ವೈಕುಂಠ ದ್ವಾರ ಅಥವಾ ಸ್ವರ್ಗದ್ವಾರ ಅಂತ ಯಾವುದಿದೆ ಅದನ್ನು ತೆಗೆದು ಅಲ್ಲಿ ದೇವರ ಉತ್ಸವ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಕೆಳಗೆ ಹಾದು ಹೋಗುವಂಥ ಒಂದು ವಿಶೇಷ ಕಲ್ಪವನ್ನು ಮಾಡಿದ್ದಾರೆ. ಅಂದರೆ ವೈಕುಂಠ ದರ್ಶನ ಆಗುತ್ತದೆ, ಅಂದು ವೈಕುಂಠದ ಬಾಗಿಲುಗಳು ತೆರೆಯುತ್ತವೆ ಅನ್ನುವ ತಾತ್ಪರ್ಯ. ಮುಂದೆ ಉತ್ತರಾಯಣದಲ್ಲಿ ಮೋಕ್ಷ ಸಿಗುತ್ತದೆ ಅಂತ. ವಸ್ತುತಃ ಉತ್ತರಾಯಣದ ಮೋಕ್ಷ ಅನ್ನೋದಕ್ಕೆ ಶ್ರೀರಂಗ ಮಹಾಗುರುಗಳು ಮತ್ತು ಅವರ ಪಟ್ಟಶಿಷ್ಯರಾದ ಪರಮಪೂಜ್ಯ ರಂಗಪ್ರಿಯ ಸ್ವಾಮಿಗಳೆಲ್ಲ ಹೇಳ್ತಕ್ಕಂಥದ್ದು ಅದು ಸುಷುಮ್ನಾ ನಾಡಿಯಲ್ಲಿ ಪ್ರಾಣತ್ಯಾಗವನ್ನು ಉತ್ತರಾಯಣ ಅಂತ ಹೇಳಿರುವುದು. ಇಡಾ ಪಿಂಗಳ ನಾಡಿಗಳಲ್ಲಿ ಪ್ರಾಣತ್ಯಾಗ ಮಾಡುವಂಥದ್ದು ದಕ್ಷಿಣಾಯನ ಅಂತ. ವಸ್ತುತಃ ಉಪನಿಷತ್ತುಗಳಲ್ಲಿ ಬರುವ ಉತ್ತರಾಯಣ ಅಂದರೆ ಜ್ಞಾನಕಾಂಡದ ಮೋಕ್ಷ, ಹಾಗಲ್ಲದೆ ಕರ್ಮಕಾಂಡದ ಕ್ರಮಮುಕ್ತಿ ದಕ್ಷಿಣಾಯನ ಅಂತ. ಅಂದರೆ ಯಾರು ಕೇವಲ ಬ್ರಹ್ಮತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಕರ್ಮಾತೀತರಾಗ್ತಾರೆ. ಕರ್ಮ ರಹಿತರಲ್ಲ, ಕರ್ಮಾತೀತರು, ಹೂ ಟ್ರಾನ್ಸೆಂಡ್ ಕರ್ಮ, ಅದು ಉತ್ತರಾಯಣ. ಅದನ್ನು ನಾವು ಶುಕ್ಲಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತಿ ಮತೆ ಏಕಯಾ ಯಾತ್ಯನಾ ವೃತ್ತಿಂ ಅನ್ಯಯಾ ವರ್ತತೆ ಪುನಃ ಇತ್ಯಾದಿಯಾಗಿ ಗೀತೆಯಲ್ಲಿ ಬರುವಂಥದ್ದು. ಒಂದು ದೇವಯಾನ, ಇನ್ನೊಂದು ಪಿತೃಯಾಣ ಅಂತ. ದಕ್ಷಿಣ ಅಯನ ಅಂತಂದರೆ ಅದು ಪಿತೃಯಾಣ, ಯಮದಿಕ್ ಅಂತ. ದೇವಯಾನ ಅನ್ನುವಂಥದ್ದು ಉತ್ತರದ್ದು. ಹೀಗಾಗಿ ಅದು ಕುಬೇರ ದಿಕ್, ಶಿವ ದಿಕ್, ಮಂಗಲಕರವಾದ ದಿಕ್, ವಿಷ್ಣು ದಿಕ್ ಅಂತೆಲ್ಲ ಪ್ರಸಿದ್ಧವಾದದ್ದು. ಹೀಗಾಗಿ ಉತ್ತರಾಯಣ ಅನ್ನುವುದು ಅಧ್ಯಾತ್ಮ ಮೌಲ್ಯವಾಗಿ ಉಂಟು. ಮತ್ತು ಅಲ್ಲಿ ಸ್ವಾರಸ್ಯವೂ ಹೊಂದಿದೆ. ಅದೇನೆಂದರೆ ದಕ್ಷಿಣಾಯನದ ಚಳಿ ಹೋಗಿ ಉತ್ತರಾಯಣದಲ್ಲಿ ವಸಂತೋದಯವಾಗುತ್ತದೆ, ಸೊಗಸಿರುತ್ತದೆ ಅಂತೆಲ್ಲ. ದಕ್ಷಿಣಾಯನದಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸಿಕೊಳ್ತಕ್ಕಂಥದ್ದು ಮಳೆ. ಮಳೆಗಾಲದಲ್ಲಿ ದಕ್ಷಿಣಾಯನದ ಆರಂಭ. ಒಂದು ಸ್ವಲ್ಪ ಕಾಲ ಶರದೃತುವಿನ ಸೊಗಸಿದ್ರು, ಮತ್ತೆ ಹೇಮಂತ ಶಿಶಿರಗಳ ಚಳಿಯೇ ಬರುತ್ತದೆ. ಪ್ರಕೃತಿಯಲ್ಲಿ ಒಂದು ಜಡತ್ವ ಬರುತ್ತದೆ. ಹಾಕಿದ ಬೆಳೆ ಬರುತ್ತದೆ, ಆದರೂ ಪ್ರಕೃತಿಯಲ್ಲಿ ಅಂಥ ಸೊಗಸು ಕಾಣಿಸುವುದಿಲ್ಲ. ಹಸಿರು ಹೂವು ನಳನಳಿಸುವಂಥದ್ದಲ್ಲ. ಆ ದೃಷ್ಟಿಯಿಂದ ದಕ್ಷಿಣಾಯನಕ್ಕಿಂತ ಉತ್ತರಾಯಣ ನೈಸರ್ಗಿಕವಾಗಿ ಅಧಿಭೂತದಲ್ಲಿಯೂ ಪ್ರಶಸ್ತವಾದದ್ದು ಅಂತ. ಇವುಗಳನ್ನೆಲ್ಲ ಗಮನಿಸಿಕೊಂಡು ನಾವು ವೈಕುಂಠ ಏಕಾದಶಿ ಮತ್ತು ಗೀತಾ ಜಯಂತಿಯನ್ನು ನೋಡಬಹುದು. ಗೀತಾ ಜಯಂತಿಯನ್ನು ಸಾಮಾನ್ಯವಾಗಿ ಈಚೆಗೆ ವ್ಯಾಪಕವಾಗಿ ಭಗವದ್ಗೀತೆಯ ಪಾರಾಯಣದಿಂದ, ಭಗವದ್ಗೀತಾ ಶ್ಲೋಕೋಚ್ಚರಣ ಪುರಸ್ಸರವಾಗಿ ಹೋಮ ಇತ್ಯಾದಿಗಳಿಂದೆಲ್ಲ ಮಾಡಿಕೊಂಡಿದ್ದಾರೆ. ಹೊಸ ಹೊಸ ಕಲ್ಪಗಳು ಬಂದಿವೆ. ಆಮೇಲೆ ಅದರ ಮರುದಿವಸವನ್ನು ನಾವು ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತೀವಿ. ಅದನ್ನು ಮುಕ್ಕೋಟಿ ದ್ವಾದಶಿ ಅಂತ, ವೈಕುಂಠ ಏಕಾದಶಿನೇ ಮುಕ್ಕೋಟಿ ಏಕಾದಶಿ ಅಂತಲೂ ಅಂತಾರೆ. ಅದರ ಮರುದಿವಸದನ್ನು ಮುಕ್ಕೋಟಿ ದ್ವಾದಶಿ ಅಂತಾರೆ. ಇದು ಹೆಸರು ಹೇಗೆ ಬಂದಿರಬಹುದು ಅನ್ನೋದಕ್ಕೆ ಆಂಧ್ರದ ಮಹಾ ವಿದ್ವಾಂಸರು ಹೇಳ್ತಾರೆ. ನೋಡಿ, ನರಸಿಂಹಶಾಸ್ತ್ರಿಗಳು ಅದು 33 ಕೋಟಿ ದೇವತೆಗಳಿಗೆ ಸಂಬಂಧಪಟ್ಟದ್ದು ಅನ್ನುವ ಅರ್ಥದಲ್ಲಿ ಮುಕ್ಕೋಟಿ ಅನ್ನೋದು 33 ಕೋಟಿ ಅಂತ ಹಾಗೆ ಬಂದಿರಬಹುದು. 3 ಕೋಟಿ ಅನ್ನೋದು 33 ಕೋಟಿ ಅಂತ. ಆ ರೀತಿಯಲ್ಲಿ 11 ಜನ ರುದ್ರರು, 8 ಜನ ವಸುಗಳು, 12 ಜನ ಆದಿತ್ಯರು, ಪ್ರಜಾಪತಿ ಸೇರಿದಾಗ ನಮಗೆ ಲೆಕ್ಕ ಸಿಗತಕ್ಕಂಥದ್ದು ಇಷ್ಟು ಅಂತ ಗೊತ್ತಾಗುತ್ತೆ. ಮತ್ತು ಅದಿತಿ 11 ಜನ ರುದ್ರರು, 12 ಜನ ವಸುಗಳು, 12 ಜನ ಆದಿತ್ಯರು, 8 ವಸುಗಳು. ವಸು ಪ್ಲಸ್ ಆದಿತ್ಯ ಸೇರಿದರೆ ಅದು 20, 20ಕ್ಕೆ 11 ಸೇರಿದರೆ 31, ಪ್ರಜಾಪತಿ ಅದಿತಿ ಅಂತ ಮಾಡಿಕೊಂಡಾಗ ಒಟ್ಟು ಬರತಕ್ಕಂಥ ಸಂಖ್ಯೆ 33 ಅಂತ ಹೇಳಿದ್ದಾರೆ. ಪ್ರಜಾಪತಿ ಮತ್ತು ಅದಿತಿ ದೇವ ಪಿತೃ ದೇವ ಮಾತಾ ಅನ್ನುವ ಅರ್ಥದಲ್ಲಿ, ಮಿಕ್ಕ ಈ 3 ದೇವ ಸಂತಾನ ಅಂತ ಇದು ಬೆಳಕೊಂಡು ಬಂದಿದೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಪೂರ್ಣಿಮೆಯಂದು ದತ್ತ ಜಯಂತಿ ಬರುತ್ತದೆ, ಮಾರ್ಗಶೀರ್ಷ ಪೂರ್ಣಿಮೆಯಂದು. ದತ್ತಾರಾಧನೆ ತುಂಬ ವ್ಯಾಪಕವಾದದ್ದು. ವಿಶೇಷವಾಗಿ ಮಧ್ಯ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಂತೂ ಅತಿಶಯವಾದ ಗೌರವವನ್ನು ಮತ್ತು ಜನ ಪ್ರೀತಿಯನ್ನು ಗಳಿಸಿರ್ತಕ್ಕಂಥದ್ದು ದತ್ತ ಜಯಂತಿ. ದತ್ತಾತ್ರೇಯ ನಮಗೆಲ್ಲ ತಿಳಿದಿರುವಂತೆ ಪುರಾಣೋಕ್ತವಾದ ರೀತಿಯಲ್ಲಿ ನೋಡಿದಾಗ ಆತ ತ್ರಿಮೂರ್ತಿ ಸಮಾಹಾರ ಅಂತ ಲೋಕಪ್ರಸಿದ್ಧವಾದದ್ದು. ಆದರೆ ವಸ್ತುತಃ ವಿಷ್ಣುವಿನ ಅವತಾರ ದತ್ತಾತ್ರೇಯ ಅಂತ ಕೂಡ ಹೇಳುವುದುಂಟು. ಅಂದರೆ ಅತ್ರಿ ಮಹರ್ಷಿ ಹಾಗೂ ಅನಸೂಯೆ ಇವರಿಗೆ ಸಂತಾನವಾಗಿ ಬಂದಂಥ ಆ ಒಬ್ಬ ಮಹನೀಯರ 3 ಜನರ ಪೈಕಿ ಮಧ್ಯದವನು. ಮೊದಲನೇವನು ಚಂದ್ರ, ಬ್ರಹ್ಮನ ಅಂಶದಿಂದ, ಆಮೇಲೆ ದತ್ತಾತ್ರೇಯ ವಿಷ್ಣು ಅಂಶ, ಆಮೇಲೆ ರುದ್ರಾಂಶದಿಂದ ದುರ್ವಾಸಸ್ ಅಂತ. ಹಾಗಲ್ಲ 3 ಸಮಾಹಾರ ದತ್ತಾತ್ರೇಯ ಅನ್ನುವ ಒಂದು ಜನಪ್ರಿಯತೆ ಉಂಟು.
ದತ್ತಭಕ್ತಿ ಮಧ್ಯಕಾಲದಲ್ಲಿ ತುಂಬ ಬೆಳೆಯಿತು. ನಾಥರು ಸಿದ್ಧರು ಇದನ್ನು ತುಂಬ ಬೆಳೆಸಿದ್ದಾರೆ ಅಂತ ಗೊತ್ತಾಗುತ್ತದೆ. ಇದು ಅದ್ವೈತ ಪರಂಪರೆಯದೇ ಆಗಿದೆ. ವಾರಕರಿ ಸಂಪ್ರದಾಯಕ್ಕೆ ಕೂಡ ಇದು ಋಣಿಯಾಗಿದೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ಉದುಂಬರ ವೃಕ್ಷ ಅಥವಾ ಔದುಂಬರ ವೃಕ್ಷ ಅಂತೀವಲ್ಲ, ಅತ್ತಿಯ ಮರ, ಅದನ್ನೇ ದತ್ತಾತ್ರೇಯ ಸಂಕೇತವಾಗಿ ಆರಾಧಿಸ್ತಾರೆ. ದತ್ತಾತ್ರೇಯ ಪಾದುಕೆಯನ್ನು ಆರಾಧಿಸ್ತಾರೆ. ದತ್ತಾತ್ರೇಯ ಸಂಕೇತದಲ್ಲಿ ತ್ರಿಮೂರ್ತಿ ಸಮಾಹಾರ ಉಂಟು. ಮತ್ತು ಒಂದು ವೃಷಭ ಜೊತೆಯಲ್ಲಿರುತ್ತದೆ, ಅದು ಧರ್ಮಸ್ವರೂಪಿ ಅಂತ. 4 ನಾಯಿಗಳು ಹಿಂಬಾಲಿಸುತ್ತವೆ, ಅದು ವೇದಗಳ ಸಂಕೇತ ಅಂತ. ಅಂದರೆ ಹೇಗೆ ಗಂಧೇನ ಪಶವ ಪಶ್ಯಂತಿ ಅಂತ, ಆಘ್ರಾಯ ಗಚ್ಚಂತಿ ಅಂತ ಪರಮಾತ್ಮ ಪರತತ್ವವನ್ನು ಜ್ಞಾನಿ ಅವಧೂತ ವರೇಣ್ಯನಾದ ದತ್ತಾತ್ರೇಯನ ಅಡಿಯನ್ನ ವಾಸನೆ ಹಿಡಿದು ಹಿಂಬಾಲಿಸಬೇಕು ವೇದ ಅಂತ. ಇಲ್ಲೆಲ್ಲ ಅನುಭವ ಪಾರಮ್ಯವನ್ನು ಹೇಳೋದು, ವೇದವನ್ನು ಕುರಿತು ತಿರಸ್ಕಾರವಲ್ಲ. ಯಾವ ಶಾಸ್ತ್ರವಾಕ್ಕಾಗಲಿ ಬ್ರಹ್ಮಜ್ಞಾನಿಯ ಅನುಭವವನ್ನು ಹಿಂಬಾಲಿಸಿ ಬರುತ್ತದೆ ಅಂತ. ನಮ್ಮ ಪರಂಪರೆ ಅನುಭವಕ್ಕೆ ಎಲ್ಲಕ್ಕಿಂತ ಮಿಗಿಲಾದ ಸ್ಥಾನವನ್ನು ಕೊಟ್ಟಿದೆ. ನ ಕೇವಲ ಧರ್ಮ ಜಿಜ್ಞಾಸಾಯಮಿವ ಶ್ರುತ್ಯಾದೇ ಪ್ರಮಾಣಂ, ಶಂಕರರ ಬ್ರಹ್ಮಸೂತ್ರ ವಾಕ್ಯದ ಮಾತು ಇದು. ಅನುಭವಾವಸಾನತ್ವಾತ್ ಬ್ರಹ್ಮವಿದ್ಯಾಯ, ಅನುಭವಾವಸಾನತ್ವಾತ್, ಅನುಭವದಲ್ಲಿ ಅವಸಾನವಾಗಬೇಕು ಅಂತಕ್ಕಂಥದ್ದು. ಶಾಸ್ತ್ರಂ ಕೇವಲಂ ಜ್ಞಾಪಕಂ ನತು ಕಾರಕಮಿತಿ ಸ್ಥಿತಿ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಅವರು ಹೇಳ್ತಾರೆ. ಹೀಗಾಗಿಯೇ ಅದೇ ಭಾಷ್ಯದಲ್ಲಿ ಪ್ರಾಗೇತಸ್ಮಾತ್ ಬ್ರಹ್ಮದರ್ಶನಾತ್ ಗೌಣಂ ತಸ್ಯ ಬ್ರಾಹ್ಮಣ್ಯಂ ಅಂತ, ಬ್ರಹ್ಮದರ್ಶನ ಇಲ್ಲದೆ ಶಾಸ್ತ್ರಜ್ಞನ ಜನ್ಮ ಬ್ರಾಹ್ಮಣ್ಯ ಇವೆಲ್ಲ ಗೌಣವಾದದ್ದು ಅಂತ. ಅದು ಅನುಭವಜನ್ಯವಾದರೆ ಮುಖ್ಯೋ ಬ್ರಾಹ್ಮಣ ಅನ್ನುವ ಮಾತನ್ನು ತಿಳಿಸ್ತಾರೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅನುಭವ ಪಾರಮ್ಯಕ್ಕೆ ದೊಡ್ಡ ಬೆಲೆ ಉಂಟು. ಅದರಿಂದಲೇ ಅವಧೂತ ಸಂಪ್ರದಾಯ ಅಂದರೆ ಎಲ್ಲವನ್ನ ಕೊಡವಿಕೊಂಡಿರ್ತಕ್ಕಂಥದ್ದು. ಕೊಡವಿಕೊಳ್ಳೋದು ಅಂದರೆ ಅಂಟಿಲ್ಲದೆ ಬಾಳತಕ್ಕಂಥದ್ದು ಅನ್ನುವ ಅರ್ಥ. ನಾವು ಹೇಳ್ತೀವಲ್ಲ, ಎಲ್ಲ ಕೈ ಕಾಲು ಕೊಡಕೊಂಡು ಬಟ್ಟೆ ಕೊಡಕೊಂಡು ಜೈ ಪರಮೇಶ್ವರ ಅಂತ ಹೊರಟು ಬಿಟ್ರು ಅಂತ. ಲಂಗ ಲಗಾಮಿಲ್ಲದೆ ಅರಸನ ಅಂಕೆ ಇಲ್ಲ, ದೈವದ ಕಾಟ ಇಲ್ಲ ಅಂತ ಗಾದೆಗಳು ಬರ್ತವಲ್ಲ, ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಎಲ್ಲರಿಗೂ ಅನಿಸುತ್ತೆ ಇದನ್ನೆಲ್ಲ ಒಗಾಯಿಸಿ ಕಿಕ್ ಇಟ್ ಆಫ್ ಅಂಡ್ ದೆನ್ ರನ್ ಅಂತ. ಈ ಒಂದು ವೈರಾಗ್ಯದ ಶಿಖರ ಅನ್ನುವಂತೆ ಅದು ಅಲ್ಲಿ ಉಂಟು. ಆತ ದತ್ತಾತ್ರೇಯ ನಿತ್ಯ ಯೌವನ ಮೂರ್ತಿ. ಅದರ ಸಂಕೇತ ತುಂಬ ಚೆನ್ನಾಗಿದೆ. ಯಾವುದೋ ಮುಪ್ಪಿನಲ್ಲಿ ವೈರಾಗ್ಯ ಬಂತು ಅಂತ ಅಂದುಕೊಳ್ಳೋದು, ಆಗ ಬರುತ್ತೆ ಅಂತ ಕಾಯೋದು ಅಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅದನ್ನು ಮಾಡಿಕೊಳ್ಳಬೇಕು, ಕ್ರಮಕ್ರಮವಾಗಿ ನಡೆಸ್ಕೊಳ್ಬೇಕಾದಂಥದ್ದು ವೈರಾಗ್ಯ. ಮುಪ್ಪಿನ ಕಾಲಕ್ಕೆ ಭಗವದ್ಗೀತೆ ಹಿಡ್ಕೊಂಡ್ರೆ ತೂಕಡಿಕೆ ಬರುತ್ತೆ ಹೊರತು ಇನ್ಯಾವ ಕೈವಲ್ಯವೂ ಸಿಗುವಂಥದ್ದಲ್ಲ. ತುಂಬ ಜನಕ್ಕೆ 60 ವರ್ಷ ಆದಮೇಲೆ ಹಣೆಯಲ್ಲಿ ವಿಭೂತಿ, ಅಂಗಾರ, ಅಕ್ಷತೆ, ನಾಮ ಶುರು ಆಗುತ್ತೆ. ಹಣೆಯಲ್ಲಿ ಶುರು ಆದಂತೆ ಅದರ ಆಪೋಸಿಟ್ ಸೈಡಲ್ಲಿ ಒಂದು ಬತ್ತಿ ಜುಟ್ಟು ಶುರು ಆಗುತ್ತೆ. ಕೊರಳಲ್ಲಿ ತುಳಸಿ ಮಣಿಯೋ, ರುದ್ರಾಕ್ಷವೋ, ಕಮಲಮಾಲಿಕೆಯೋ ಯಾವುದೋ ಬರುತ್ತದೆ. ಅವರ ಮಠಗಳಿಗೆ, ಅವರ ಸ್ವಾಮಿಗಳಿಗೆ ಅದಕ್ಕೆ ಅಂಧತೆಯಿಂದ ಹೋಗುವುದಾಗುತ್ತದೆ. ಅವ್ರ ಮೇಲೆ ಒಂದು ಫ್ಯಾನೆಟಿಕ್ ಆದ ಭಕ್ತಿ ಬರುತ್ತೆ. ಅವ್ರ ಪಾದಧೂಳಿ ತೊಗೊಂಡ್ಬಿಟ್ರೆ ಕೈವಲ್ಯ ಅಂತ. ದೊಡ್ಡವ್ರ ಬಗ್ಗೆ ಗೌರವ ಶ್ರದ್ಧೆ ಇರಲಿ, ಹಾಗಲ್ಲದೇ ಇದ್ದವ್ರ ಮೇಲೆ ಅಸಹನೆ ಬರುತ್ತೆ. ಮನೇಲಿ ಅದುವರೆಗೂ ಚೆನ್ನಾಗಿದ್ದವ್ರ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೇನು ಹೀಗೆ ಮಾಡ್ತೀಯಾ ಅಂತ ಬೈಗಳಲ್ಲಿ ಮಂತ್ರ ಹೇಳ್ಕೊಂಡು ಏನೋ ಪೂಜೆ ಶುರು ಮಾಡ್ಕೋತಾರೆ. ಅಂದರೆ ಅಸಹನೆ ಹೆಚ್ಚಾಗುತ್ತದೆ, ಅಹಂಕಾರ ವರ್ಧಿಸುತ್ತದೆ. ಆ ರೀತಿಯಾದದ್ದು ಮುಪ್ಪಿನ ಕಾಲಕ್ಕೆ ಈ ಆರೋಪ ಮಾಡಿಕೊಂಡ ವೇದ ಅಂತ ಅದಲ್ಲ, ಬಾಲ್ಯದಿಂದ ಇರಬೇಕಾದದ್ದು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಒಂದು ಸಸಿಯನ್ನು ಎಲ್ಲಾದರೂ ತಂದು ನೆಟ್ಟರೆ ಅದು ಬೆಳೆಯುತ್ತೆ ಹೊರತು ಮರವನ್ನು ಕಿಟ್ಕೊಂಡು ಬಂದು ಎಲ್ಲಾದರೂ ನೆಟ್ಟರೆ ಅದು ಬರುತ್ತಾ? ಇಲ್ಲ, ಮರ ಒಣಗೋಗುತ್ತಷ್ಟೆ, ಇದ್ದದ್ದು ಹೋಯಿತು ಅಂತ. ಆ ದೃಷ್ಟಿಯಿಂದ ದತ್ತಾತ್ರೇಯ ಸಂಕೇತ ಹಾಗೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಬೇಕಾದದ್ದು. ದತ್ತಾತ್ರೇಯನ ಒಂದು ತತ್ವವನ್ನು ನಾವು ಅವಧೂತ ಪರಂಪರೆಯಲ್ಲಿಯೇ ಕಾಣ್ತೀವಿ. ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ವಿಷ್ಣು ಪುರಾಣದಲ್ಲಿ ತುಂಬ ಸೊಗಸಾಗಿ ಆ ರಾಹುಗಣ ಅನ್ನುವ ಮಹಾರಾಜ ದತ್ತಾತ್ರೇಯನಿಂದ ಜ್ಞಾನೋಪದೇಶ ಪಡೆಯಬೇಕು ಅಂತ ಹೋಗ್ತಾ ಇದ್ದಾಗ ಜಡಭರತನ ಮೂಲಕವಾಗಿಯೇ ಅವನಿಗೆ ಸದ್ಗತಿ ಆಗುತ್ತದೆ. ಋಭು ನಿಧಾಗ ಅನ್ನುವಂಥ ಸಂವಾದದಲ್ಲಿಯೂ ನಾವು ಆ ಸ್ವರೂಪವನ್ನು ಕಾಣ್ತೀವಿ. ಅವಧೂತ ಗೀತಾ ಅಂತೂ ಅತ್ಯದ್ಭುತವಾದಂಥದ್ದು. ಅಷ್ಟಾವಕ್ರ ಗೀತ, ಅವಧೂತ ಗೀತೆ ಇವೆಲ್ಲ ತುಂಬ ತೀವ್ರವಾದ ಅದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂಥವು. ಯೋಗ ವಾಸಿಷ್ಠಾದಿಗಳು ಕೂಡ ಆ ಒಂದು ಜಾಡಿಗೆ ಬರುವಂಥವಾಗಿವೆ. ಹೀಗೆ ವಿಷ್ಣು ಪುರಾಣದಲ್ಲಿ, ಭಾಗವತ ಮಹಾಪುರಾಣದಲ್ಲಿ ಮತ್ತು ಬ್ರಹ್ಮ ಮತ್ಸ್ಯ ಮೊದಲಾದ ಪುರಾಣಗಳಲ್ಲಿ ಕಾಣುತ್ತದೆ. ಬ್ರಹ್ಮಪುರಾಣದಲ್ಲಿ ಅಲರ್ಕನಿಗೆ, ಅಂದರೆ ಮದಾಲಸ ಅಂತಕ್ಕಂಥ ಒಬ್ಬ ಮಹಾ ತಪಸ್ವಿನಿಯಾದ ಸಾಧ್ವಿಯ ರಾಣಿಯ ಮಗ ಅಲರ್ಕ. ಅಲರ್ಕ ಅನ್ನೋದಕ್ಕೆ ಹುಚ್ಚನಾಯಿ ಅಂತ ಹೆಸರು. ಅವಳು ಲೋಕದ ವಿಷಯದಲ್ಲಿ ತಿರಸ್ಕಾರ ಬರಲಿ ಅಂತ ಆ ಒಂದು ಹೆಸರಿಟ್ಲು ಮಗನಿಗೆ ಅಂತ ಗೊತ್ತಾಗುತ್ತದೆ. ಮಾರ್ಕಂಡೇಯ ಪುರಾಣದಲ್ಲೂ ಅವನ ಕಥೆ ಬರುತ್ತದೆ. ಅವನಿಗೆ ತತ್ವೋಪದೇಶವನ್ನು ಮಾಡಿದ್ದು ಈ ದತ್ತಾತ್ರೇಯ ಅಂತ, ಅನೇಕರಿಗೆ ಜ್ಞಾನೋದಯ ಮಾಡಿಕೊಟ್ಟದ್ದು ಅಂತ ಗೊತ್ತಾಗುತ್ತದೆ. ಗುರುಚರಿತ್ರೆ ಇತ್ಯಾದಿಗಳೆಲ್ಲ ತುಂಬ ಪ್ರಸಿದ್ಧ. ಆದರೆ
ದಾಕ್ಷಿಣ್ಯವಿಲ್ಲದೆ ಹೇಳಬೇಕು, ಈ ದತ್ತಭಕ್ತರು ಅನಿಸ್ಕೊಂಡವರು ಪವಾಡಗಳಲ್ಲಿ ಮೋಹಿತರಾಗಿದ್ದಾರೆ, ಮುಗ್ಧರಾಗಿದ್ದಾರೆ ಹೊರತು ತತ್ವದಲ್ಲಿ ಅಲ್ಲ. ಗುರುಚರಿತ್ರದಲ್ಲಿ 3/4 ವೀಸೆ ಫಲಾಪೇಕ್ಷಿಗಳಾಗಿ ಮಾಡ್ತಕ್ಕಂಥ ಪಾರಾಯಣ ಕಾಣಿಸುತ್ತೆ. ತತ್ವನಿಷ್ಠೆ ತುಂಬ ಕಡಿಮೆ ಆಗಿದೆ, ಎಲ್ಲೆಲ್ಲೂ ಅಷ್ಟೇನೆ. ಕೊನೆಗೆ ಏನು ಸಿಗುತ್ತೆ ಅಂತಕ್ಕಂಥದ್ದು, ಹಿಟ್ಟಿಗಗಲಿದ ಬಾಯಿ ಬಟ್ಟೆಗಗಲಿದ ಕೈ, ಇಷ್ಟೇ ನಮ್ಮಯ್ಯ ಬದುಕು ಅಂತ DVG ಹೇಳ್ತಾರೆ. ಹಾಗಾಗುತ್ತದೆ, ಪ್ರಯೋಜನ ಕಡಿಮೆ ಅದರಿಂದ. ಅಂತಹ ವೈರಾಗ್ಯ ಮೂರ್ತಿಯಲ್ಲೂ ಕಾಮ್ಯವನ್ನೇ ಬಯಸಿಕೊಂಡು ಹೋದರೆ ಬರುವಂಥದ್ದು ಏನು? ಹಾಗೆ ನಾವು ಬ್ರಹ್ಮಾಂಡ ಪುರಾಣದಲ್ಲಿ ಆತ ಸಹ್ಯಾದ್ರಿ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಎನ್ನುವ ಉಲ್ಲೇಖ ಬರ್ತದೆ. ಸಹ್ಯಾದ್ರಿ ಮಹಾರಾಷ್ಟ್ರ, ಕರ್ನಾಟಕ ಇವುಗಳ ಮಧ್ಯೆ ಹಾದು ಹೋಗ್ತಕ್ಕಂಥ ಪಶ್ಚಿಮ ಘಟ್ಟಗಳ ಶ್ರೇಣಿ ತಾನೆ. ಆತ ಅವಧೂತ, ಮತ್ತೆ ಅವನು ಮದ್ಯ ಮತ್ತು ವನಿತೆ, ಸ್ತ್ರೀ ಮತ್ತು ಮದ್ಯ ಇದರೊಳಗೆ ಆಸಕ್ತನಾಗಿ ತೋರ್ಕೋತಾನೆ ಅಂತ. ನೋಡುವವರಿಗೆ ಅವನು ವಿಷಯ ಲಂಪಟ ಅನ್ನುವಂತೆ ದತ್ತಾತ್ರೇಯ ತೋರ್ತಾನೆ. ಅರೆ ನಿಜವಾಗಿ ನೋಡಬಲ್ಲವರಿಗೆ ಅವನು ವೈರಾಗ್ಯ ಚಕ್ರವರ್ತಿ ಅಂತ ಗೊತ್ತಾಗ್ತಾನೆ. ಅಲ್ಲಿ ಮುಕ್ತಿಕಾಂತ ಸಮಾಗತ ಮತ್ತೆ ಬ್ರಹ್ಮಾನಂದ ಮಧುರತ ಅಂತ ಬರ್ತದೆ. ಮುಕ್ತಿಕಾಂತ ಸಮಾಗತ, ಮುಕ್ತಿಕಾಂತೆ ಅವನು ಲಂಪಟ್ಯ ಅನ್ನೋದು ಮುಕ್ತಿ, ಮತ್ತೆ ಅವನ ಮಧುಪಾನ ಅಂತಕ್ಕಂಥದ್ದು ಆನಂದ, ಬ್ರಹ್ಮಾನಂದ, ಅದರ ಸಂಕೇತ ಅಂತ. ಉಮರ್ ಖಯಾಮ್ ಮೊದಲಾದವರ ಮಾತುಗಳಲ್ಲಿ ನೋಡ್ಬೋದು. ಮತ್ತೆ ಮತ್ತೆ ಅವರ ರುಬಾಯಿಯತ್ತುಗಳಲ್ಲಿ ಹೆಂಡದಂಗಡಿಯ ಪ್ರಸ್ತಾವ ಬರ್ತಾ ಇರುತ್ತೆ. ಆ ತುಂಬು ಬಟ್ಟಲನ್ನು DVG ಅವರು ಆ ಉಮರ್ನ ವಸಿಗೆಯಲ್ಲಿ ಮಾಡ್ತಾರಲ್ಲ, ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಮುಂದಿರಲು ರೊಟ್ಟಿಯೊಂದು ದಿನಿಸೊಂದು ಕುಡಿಕೆಯಲ್ಲಿ ಮಧುವು ಮೇಣ್ಮುಗದೆ ನೀನೆನ್ನ ಬಳಿ ಕುಳಿತು ಪಾಡಲಹ ಕಾಡಾದೊಡೆ ನದುವೆ ಸಗ್ಗಸುಗವೆನಗೆ ಅನ್ನುವಲ್ಲೆಲ್ಲ ಆ ಉಮರ್ ಖಯಾಮ್ ಹೇಳ್ತಕ್ಕಂಥ ಮಧುವಿಗೆ ಪರಮಾರ್ಥವನ್ನು ಹೇಳ್ತಾ ಅದು ಬ್ರಹ್ಮಾನಂದ ಅಂತಾರೆ. ಆ ರೀತಿಯಲ್ಲೇ ದತ್ತ ಸ್ವರೂಪವೂ ಕೂಡ ಇರತಕ್ಕಂಥದ್ದು. ಹೀಗೆ ದತ್ತಾತ್ರೇಯ ಜಯಂತಿ ಅನ್ನುವುದು ಬಹಳ ಪ್ರಶಸ್ತವಾದ ತಿಥಿಯಾಗಿ ಮಾರ್ಗಶೀರ್ಷ ಮಾಸದ ಪೂರ್ಣಿಮೆಯೆಂದು ಬರುತ್ತದೆ. ಆ ಒಂದು ದಿವಸದಲ್ಲಿಯೇ ನಾವು ಹನುಮತ್ ಜಯಂತಿಯನ್ನು ನೋಡ್ತೀವಿ. ಕೆಲವರು ತ್ರಯೋದಶಿ ಎಂದು ಮಾಡುವುದುಂಟು. ಹಾಗಲ್ಲದೆ ಚಿತ್ರ ಪೂರ್ಣಿಮೆ ಎಂದು ಕೂಡ ಹನುಮತ್ ಜಯಂತಿಯನ್ನು ಮಾಡುವುದುಂಟು. ಉತ್ತರ ಭಾರತದಲ್ಲಿ ಹನುಮತ್ ಜಯಂತಿ ಚಿತ್ರ ಪೂರ್ಣಿಮೆ ಎಂದು ಮಾಡ್ತಾರೆ. ಬಜರಂಗ ಬಲಿ ಅಂತೆಲ್ಲ ಕರೀತಾರೆ ಹನುಮಂತನನ್ನ. ಅದು ವಜ್ರಾಂಗ ಬಲಿ ಅಂತ ಅನ್ನುವುದು ಬಜರಂಗ ಬಲಿ ಅಂತಾಗಿದೆ. ವಜ್ರ ಅನ್ನುವುದು ಬಜ್ಜರ ಅಂತಾಗಿದೆ ತದ್ಭವವಾಗಿ. ವಜ್ರ ವಭಯೋರ ಭೇದ, ಅದು ಬಜ್ಜರ, ಅದು ಬಜ್ರಂಗ್, ವಜ್ರಾಂಗ ಅನ್ನೋದು ಬಜರಂಗ್ ಅಂತಾಗಿದೆ. ಹಿಂದಿನಲ್ಲಿ ಒತ್ತಕ್ಷರ ಇರತಕ್ಕಂಥದ್ದು. ಈಗ ಧರ್ಮ ಅನ್ನೋದು ಧರ್ಮ್, ಕರ್ಮ ಅನ್ನೋದು ಕರಂ ಅಂತ ಆಗುತ್ತೆ. ಆಮೇಲೆ 4 ಲಘುವಕ್ಷರಗಳಿದ್ದರೆ 2ನೇ ಅಕ್ಷರ ಲಘುವಾಗಿಬಿಡ್ತದೆ. ತಕಲೀಫ್ ಅಂದರೆ ತಕ್ಲೀಫ್ ಅಂತಾರೆ, ತಕಲೀಫ್ ಅಂತ ಅನ್ನೋಲ್ಲ. ನಟಕಟ ಅನ್ನೋಲ್ಲ, ನಟ್ಕಟ್ ಅಂತ. ಈ ರೀತಿ ಹಾಗೆ ಅದು ಬಜರಂಗ್ ಅಂತ ಆಗಿರ್ತಕ್ಕಂಥದ್ದು ವಜ್ರಾಂಗ. ಆ ವಜ್ರಕಾಯನಾದವನು ಅನ್ನುವ ಅರ್ಥದಲ್ಲಿ ಆ ಹನುಮದುಪಾಸನೆ ಅಲ್ಲಿ ಪ್ರಸಿದ್ಧವಾಗಿದೆ. ಹನುಮಂತ ನಮ್ಮ ದೇವತೆಗಳ ಪೈಕಿ ಅತ್ಯಂತ ಲೋಕಪ್ರಿಯನಾದ ಮಹಾ ಆದರ್ಶ ಸ್ವರೂಪಿಯಾದಂಥ ದೇವರು. ಅದರ ಬಗ್ಗೆಯೇ ಒಂದಿಷ್ಟು ಹೇಳುವಂಥದ್ದಿದೆ. ಅದನ್ನೂ ಕೂಡ ನಮ್ಮ ಸಂಶೋಧಕರು ಅಂತಕ್ಕಂಥವರು ವಿದ್ವಾಂಸೋ ಬ್ರಹ್ಮರಾಕ್ಷಸ ಯಾವ್ಯಾವುದೋ ರೀತಿಯೆಲ್ಲ ಮಾಡಿದ್ದಾರೆ. ಅದು ಅನಾರ್ಯ ದೇವತೆ ಹಾಗೆ ಹೀಗೆ ಅಂತೆಲ್ಲ ಕಲ್ಪಿಸಿದ್ದಾರೆ. ವಸ್ತುತಃ ಅದೆಲ್ಲ ಅಬದ್ಧವಾದದ್ದು. ಭಾರತದಲ್ಲಿ ಆರ್ಯ ಅನಾರ್ಯ ಅನ್ನುವ ಭೇದವೇ ಇಲ್ಲ ಅಂತ ನಮಗೆ ಗೊತ್ತಿದೆ. ಅನೇಕ ತತ್ವಗಳು ಹನುಮಂತನಲ್ಲಿ ಕೂಡ ಸೇರಿಕೊಂಡಿದೆ. ಪುರಾಣಗಳಲ್ಲಿ ಬಹಳ ವಿವರಗಳು ಬರ್ತವೆ. ಆ ವಿವರಗಳನ್ನೆಲ್ಲ ನೋಡಿಕೊಂಡ್ರೆ ತಿಳಿಯುವುದು ಈತ ಕೂಡ ಮರುದ್ಗಣದ ಸಮೂಹಕ್ಕೆ ಸೇರಿದಂಥ ದೇವತೆ ಅಂತ. ಕೆಲವು ಪುರಾಣಗಳಲ್ಲಿ ಈತ ರುದ್ರ ಪುತ್ರ, ಶಿವಪುತ್ರ ಅಂತ ಬರುತ್ತೆ. ಉತ್ತರ ಭಾರತದಲ್ಲಂತೂ ತುಂಬ ಜನಪ್ರಿಯವಾದಂಥದ್ದು. ಅಲ್ಲೆಲ್ಲ ಕಾಣುವುದು ರುದ್ರಗಣ ಮರುದ್ಗಣ ಒಂದೇ. 7 × 7 ಅಂತಂದರೆ 7 49 ಮರುದ್ಗಣಗಳು. ಆ ಮರುದ್ಗಣಗಳ ಅಧಿದೇವತೆ ರುದ್ರ ಅಂತ. ಹೀಗೆ ಆ ರುದ್ರನ ಅಂಶ ಸಂಭೂತ ಮಾರುತಿ ಅನ್ನುವ ಅರ್ಥದಲ್ಲಿ ಹನುಮಂತ ಅಂತ. ಹಾಗಲ್ಲ, ಆತ ಕೇಸರಿ ಎನ್ನುವ ವಾನರನ ಮಗ, ಅಂಜನಾದೇವಿಯ ಪುತ್ರ, ವಾಯುವಿನ ಅನುಗ್ರಹದಿಂದ ಹುಟ್ಟಿದವನು ಅನ್ನುವ ಕಥೆಗಳು ಇದೆ. ಇವನ್ನೆಲ್ಲ ಸಮನ್ವಯ ಮಾಡತಕ್ಕಂಥ ಪುರಾಣ ಕಥೆಗಳನ್ನು ನಾವು ಯಥೇಷ್ಟವಾಗಿ ನೋಡ್ತೀವಿ. ಅಂದರೆ ಶಿವಪಾರ್ವತಿಯರು ಗಜರೂಪಿಗಳಾಗಿದ್ದಾಗ ಹುಟ್ಟಿದವನು ಗಣಪತಿ, ಅದೇ ರೀತಿ ಮರ್ಕಟ ರೂಪಿಗಳಾಗಿದ್ದಾಗ ಹುಟ್ಟಿದವನು ಹನುಮಂತ. ಪಾರ್ವತಿಗೆ ಈಗಾಗಲೇ ಒಬ್ಬ ಆನೆ ಮುಖದವನ ಮಗನ ಹೆಡೆದು ನನಗೆ ಸಾಕಾಗಿದೆ, ಇನ್ನು ಮಂಗನ ಮುಖದವನನ್ನು ನಾನೇ ಹೆಡೆಯೋದು ಸರಿಯಾಗಿರೋದಿಲ್ಲ ಅಂತ ವಾಯುವಿಗೆ
ನನ್ನ ಗರ್ಭವನ್ನು ತೆಗೆದು ಯಾರಿಗಾದರೂ ಕೊಡು ಅಂತಂದಾಗ ಅಂಜನಾದೇವಿಗೆ ಕೊಟ್ಟ. ಅಂಜನೆ ಹಾಗೆ ತಾನು ಪಡೆದಂಥದ್ದು ಅಂತ. ಆ ಥರ ಅಲ್ಲದೆ ಅಂಜನ ಅವಳು ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲೆ ಅಂತ ಅಪ್ಸರೆ ಆಗಿದ್ದಳು. ಆಕೆ ಬೃಹಸ್ಪತಿಯ ಮನೆಗೆ ಹೂವನ್ನು ತರ್ತಾ ಇದ್ದಳು. ಒಮ್ಮೆ ಅವಳು ಮಾಡಿದ ಒಂದು ತಪ್ಪಿಗಾಗಿ ಅವನು ವಾನರಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟ. ಮತ್ತೆ ಅವಳು ಪರಿಹಾರವನ್ನು ಕೇಳಿದಾಗ ನಿನಗೆ ವಾಯುಪುತ್ರನೇ ಸಿಗ್ತಾನೆ ಮಗನಾಗಿ, ಆಮೇಲೆ ಈ ಎಲ್ಲ ಶಾಪ ಹೋಗುತ್ತದೆ ಅಂತ ಹೇಳಿದ್ದು ಅಂತೆಲ್ಲ ಬರ್ತದೆ. ಅದರ ತಾತ್ಪರ್ಯವೆಲ್ಲ ಇಷ್ಟೇ. ಇಲ್ಲಿ ಮತ್ತೆ ವಾಯು ಸಂಬಂಧ ಉಂಟು. ವಾಯು ಅಂತರಿಕ್ಷ ದೇವತೆ, ವಾಯು ಗಣ ಮರುದ್ಗಣ. ಪವಮಾನ ಅಂತ ಪ್ರಸಿದ್ಧವಾದದ್ದು ಅದೇ ಅರ್ಥದಲ್ಲಿ. ಪವಮಾನ ಸೋಮ, ಪವಮಾನ ಸೂಕ್ತಗಳು ಅಂತ ಹೇಳುವುದೆಲ್ಲ ಕೂಡ ಋಗ್ವೇದದ ನವಮ ಮಂಡಲದಲ್ಲಿ ಬರ್ತಕ್ಕಂಥ ಪಾವಮಾನ ಮಂಡಲದಲ್ಲಿ ಪಾವಮಾನ ಸೂಕ್ತಗಳು ಅಂತ. ಆ ಪವಮಾನ ಸೂಕ್ತಗಳೆಲ್ಲ ಸೋಮ ಸೂಕ್ತಗಳೇ ಆಗಿವೆ. ಸೋಮ ಅಂತಂದ್ರೆ ಉಮಯಾ ಸಹಿತ ಸೋಮಃ, ಸ ಉಮಃ ಸ ಉಮಯ ಉಮಯಾ ಸಹಿತ ಸೋಮಃ. ಸೋಮ ಅಂದರೆ ಸ ಉಮಾ. ಹಾಗಾಗಿ ಅವನು ಸೋಮ ಅಂದರೆ ಶಿವನೇ ಅಂತ ಅರ್ಥ. ಚಂದ್ರ ಅಂತ ಒಂದರ್ಥ ಇದೆ, ಚಂದ್ರನೇ ಸೋಮರಸ ಅಂತ ಒಂದರ್ಥ. ಮತ್ತು ಪ್ರಧಾನವಾದಂಥ ಅರ್ಥ ಸೋಮ. ಸ್ಕಂದಮೂರ್ತಿ ಉಮಾ ಮತ್ತು ಶಿವ ಇಬ್ಬರ ಮಧ್ಯದಲ್ಲಿದ್ದಾಗ ಅವನನ್ನು ಸೋಮಾಸ್ಕಂದ ಅಂತಾರೆ. ಸೋಮಸ್ಕಂದ ಮೂರ್ತಿ ಅಂತ, ಉಮಯಾ ಸಹಿತ ಸ್ಕಂದ ಮೂರ್ತಿ. ಆ ರೀತಿಯಾಗಿ ಹೀಗೆಲ್ಲ ಉಂಟು. ಅಂದರೆ ತಾತ್ಪರ್ಯತಃ ನಮಗೆ ಗೊತ್ತಾಗುತ್ತದೆ, ಪವಮಾನ, ಸೋಮ, ಶಿವ, ರುದ್ರ, ವಾಯು ಇದರಲ್ಲೆಲ್ಲ ಸಮೀಕರಣ ಉಂಟು. ವೇದದಲ್ಲಿಯೇ ಸ್ಪಷ್ಟವಾದ ಆಧಾರ ಇರುವಂಥದ್ದು, ಪುರಾಣಾಂತರಗಳಲ್ಲೆಲ್ಲ ತಿಳಿಯುವಂಥದ್ದಾಗಿದೆ ಅಂತ. ಮತ್ತೆ ಈ ಹನುಮಂತ ಸೂರ್ಯ ಸಂಕೇತವೂ ಹೌದು. ಅವನು ಕೆಂಪಗಿರ್ತಕ್ಕಂಥವನು. ನಿತ್ಯವೂ ಕೂಡ ಅವನಿಗೆ ಸಿಂಧೂರವನ್ನು ಲೇಪನ ಮಾಡ್ತಾರೆ. ಅವನು ಆಕಾಶದಲ್ಲಿ ಹಾರಾಡ್ತಾನೆ, ಜ್ಞಾನಸ್ವರೂಪಿಯಾಗಿದ್ದಾನೆ. ಇವೆಲ್ಲ ಆದಿತ್ಯನ ಸಂಕೇತವೂ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಅವನು ಬಲಿಷ್ಠ ಪರಾಕ್ರಮಿ. ಆತನನ್ನು ಕಪಿ ರೂಪದಲ್ಲಿರುವುದಕ್ಕೆ ವೇದಗಳಲ್ಲಿ ಇಂದ್ರನನ್ನು ವೃಷಾಕಪಿ ಅಂತ ಕೊಂಡಾಡಿರೋದು ಉಂಟು. ಆ ಸೂಕ್ತವೂ ಇದೆ. ಹಾಗೆಯೇ ಅಮರಾದಿ ಕೋಶಗಳಲ್ಲಿ ಹರ ವಿಷ್ಣು ವೃಷಾಕಪಿ ಅಂತ ಬರುತ್ತದೆ. ಶಿವನಿಗೂ ಮತ್ತು ವಿಷ್ಣುವಿಗೂ ಇಬ್ಬರಿಗೂ ವೃಷಾಕಪಿ ಅಂತಲೇ ಕರೆಯುವಂಥದ್ದು ರೂಢಿ ಇದೆ. ಇದನ್ನೆಲ್ಲ ಕಂಡಾಗ ನಮಗೆ ಮತ್ತೆ ತಿಳಿಯುತ್ತದೆ, ವೃಷಾಕಪಿ ಅಂತನ್ನುವುದು ಹನುಮಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಿವ ವಿಷ್ಣು ಇಬ್ಬರಿಗೂ ಸಂಬಂಧಪಟ್ಟದ್ದು. ಆತ ರಾಮನ ಬಂಟ, ರುದ್ರನ ಸ್ವರೂಪ. ಹೀಗೆ ಈ ರೀತಿಯಲ್ಲಿ ಆ ಅನ್ವಯವನ್ನು ಮಾಡ್ತಾರೆ. ಮತ್ತೆ ಆತನನ್ನು ಈ ದಕ್ಷಿಣ ಭಾರತದಲ್ಲೆಲ್ಲ ಇದ್ದಂಥ ಮಂಗನ ಮುಸುಡಿಯ ದೇವತೆ ಅಂತೆಲ್ಲ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ಎಲ್ಲೆಲ್ಲಿಯೂ ಕೂಡ ಯಾವುದೇ ಸ್ವರೂಪವನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂಥದ್ದು ಗೊತ್ತಾಗುತ್ತದೆ. ಅದಕ್ಕೆ ಈ ಮುಖ ಆ ಮುಖ ಅಂತ ಯಾವುದನ್ನು ಇಟ್ಟಿಲ್ಲ. ಎಲ್ಲವನ್ನೂ ಗೌರವಿಸಿಕೊಂಡು ಬಂದಿರುವುದು ನಮ್ಮ ಪರಂಪರೆಯಲ್ಲಿ ತಿಳಿಯುತ್ತದೆ. ಹಾಗಾಗಿ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಅನ್ನುವ ಅರ್ಥದಲ್ಲಿ ಇವನು ಮೋಕ್ಷಕ್ಕೆ ಬೇಕಾದ ಮಾಧ್ಯಸ್ಥವನ್ನು ಮಾಡ್ತಾನೆ ಅಂತ ಕೂಡ ವೈಷ್ಣವ ಸಂಪ್ರದಾಯದ ವಿಶ್ವಾಸ ಉಂಟು. ಮತ್ತು ಹನುಮಂತ ರಕ್ಷಣೆಯ ದೇವರು ಅಂತ ತುಂಬ ತುಂಬ ಪ್ರಸಿದ್ಧ. ಹಾಗಾಗಿಯೇ ನಮ್ಮಲ್ಲಿ ಭಯಪಟ್ಟವರಿಗೆಲ್ಲ ಹನುಮಂತನ ತಾಯಿತ್ತು ಕಟ್ಟಿಸ್ತಕ್ಕಂಥದ್ದು. ಭೂತ ಪ್ರೇತ ರಾಕ್ಷಸಾದಿಗಳ ನಿವಾರಣೆಗೋಸ್ಕರವಾಗಿ ಹನುಮಂತನನ್ನು ಆರಾಧನೆ ಮಾಡುವುದು. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಸೇವೆ ಮಾಡಿಸಿದ್ರೆ ಅಲ್ಲಿರ್ತಕ್ಕಂಥ ಧೂಪಾರತಿಯ ಆ ಒಂದು ಅಂಗಾರವನ್ನು ಹಣೆಗಿಟ್ಟುಕೊಂಡ್ರೆ ಭಯಾದಿಗಳು ಹೋಗುತ್ತವೆ ಅನ್ನುವಂಥದ್ದು. ಹನುಮಂತನ ತಾಳಿ ಅಂತ ಹನುಮಂತನ ಲಾಂಛನ ಇರುವ ತಾಯತ್ತನ್ನು ಕಟ್ಟುವುದು, ಮತ್ತು ಮನೆಯ ರಕ್ಷಣೆಗೆ ಹನುಮಂತ ಅಂತ ಮಾಡುವುದು, ಇದೆಲ್ಲ ಯಥೇಷ್ಟವಾಗಿ ಉಂಟು. ಅದು ಕಾಂಬೋಡಿಯಾ ಮೊದಲಾದಂಥ ಆ ಒಂದು ಆಗ್ನೇಷಿಯಾ ಪ್ರಾಂತ್ಯಗಳಲ್ಲಿ ದೇಶಗಳಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲಿಯೇ ರಕ್ಷಣೆಗಾಗಿ ಈ ಹನುಮಂತನ ವಿಗ್ರಹಗಳನ್ನು ಇಡುವುದುಂಟು. ಅದು ತುಂಬ ಆಕರ್ಷಕವಾದ ರುದ್ರ ಸುಂದರವಾದಂಥ ಮೂರ್ತಿ. ಜಟ್ಟಿಗಳ ಅಖಾಡದಲ್ಲಿ ಕೂಡ ಹನುಮಂತನ ವಿಗ್ರಹ ಇದ್ದೇ ಇರುತ್ತೆ. ಹನುಮಂತ ಮಲ್ಲವಿದ್ಯೆಯ ಪ್ರವರ್ತಕರಲ್ಲಿ ಒಬ್ಬ. ಜಾಂಬವಂತಿ, ಹನುಮಂತಿ, ಭೈಮಸೇನಿ, ಜಾರಾಸಂಧಿ ಅಂತೆಲ್ಲ ಮಲ್ಲವಿದ್ಯಾ ಪ್ರಕಾರಗಳು ಉಂಟು ಅಂತೆಲ್ಲ ಗೊತ್ತಾಗುತ್ತದೆ. ಮತ್ತು ಅವನನ್ನು ಬೇರೆ ಬೇರೆ ಮಂತ್ರಾಕ್ಷರಗಳಿಂದ ಸಂಪುಟೀಕರಣ ಮಾಡಿಬಿಟ್ಟು ಶಾಕಿನಿ, ಡಾಕಿನಿ, ರಾಕಿಣಿ ಇತ್ಯಾದಿಗಳ ಧ್ವಂಸನಕ್ಕೆ ಅಂತ ಸರ್ವಜ್ವರೋತ್ಸಾದನಕ್ಕೆ, ಸರ್ವಗ್ರಹ ವಿನಾಶನಕ್ಕೆ, ಹೀಗಾಗಿ ಓಂ ಹ್ರೀಂ ಹನುಮಾನ್ ಫಟ್ ಅಂತನ್ನುವ ಮಂತ್ರವನ್ನು ಮಾಡಿಕೊಂಡಿರುವಂಥದ್ದು ನಾವು ನೋಡ್ತೀವಿ. ಆತ ಬ್ರಹ್ಮಣ್ಯ ಮೂರ್ತಿಯಾಗಿ ಬದರಿಕಾಶ್ರಮದ ಬಳಿಯಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಗಂಧಮಾದನ ಪರ್ವತದ ಕದಳಿಕಾವನದಲ್ಲಿ ರಾಮನಾಮ ಪಾರಾಯಣ ಮಾಡ್ತಾ ಇರ್ತಾನೆ ಅಂತನ್ನುವುದನ್ನು ನಾವು ಕಾಣ್ತೀವಿ. ಹನುಮಂತ
ಬಾಲಬ್ರಹ್ಮಚಾರಿ ಅಂತ ನಮ್ಮ ಪರಂಪರೆಯಲ್ಲಿ ವಿಶ್ವಾಸ. ಆದರೆ ಬಲಿದ್ವೀಪದಲ್ಲಿ ಮತ್ತು ನಾವೇ ಗಮನಿಸಿದಂತೆ ಥೈಲ್ಯಾಂಡ್ನಲ್ಲಿ ಅದನ್ನೆಲ್ಲ ನಾವು ಸುವರ್ಣದ್ವೀಪ, ಯವದ್ವೀಪ ಅಂತೆಲ್ಲ ಕರಿತೀವಲ್ಲ, ಆ ಸುವರ್ಣ ಭೂಮಿಗಳಲ್ಲಿ ಹನುಮಂತನಿಗೆ ಅನೇಕ ಪತ್ನಿಯರು, ಅನೇಕ ಸಂತಾನ ಅಂತೆಲ್ಲ ಉಂಟು. ನಮ್ಮ ಪದ್ಮಾದಿ ಪುರಾಣಗಳಲ್ಲೂ ಐರಾವಣ ಮೈರಾವಣ ಕಾಳಗದಲ್ಲಿ ಮತ್ಸ್ಯ ಹನುಮ ಅಂತ ಒಬ್ಬ ಮಗ ಇದ್ದಾನೆ ಅಂತ ನಾವು ಯಾವ ದೇವರಿಗೂ ಮದುವೆ ಮಾಡ್ತೀವಿ, ಯಾವ ದೇವರನ್ನು ಬ್ರಹ್ಮಚಾರಿಯಾಗಿ ಮಾಡ್ತೀವಿ, ಚಿಂತೆ ಇಲ್ಲ. ಆದರೆ ಬ್ರಹ್ಮಚರ್ಯಕ್ಕೆ, ಸಮರ್ಪಣೆಗೆ, ಸೇವೆಗೆ ಪರಮ ಸಂಕೇತವಾಗಿ ನಿಂತಂಥವನು. ಡಿ ವಿ ಜಿಯವರು ಬಹಳ ಸೊಗಸಾಗಿ ತಮ್ಮ ಬಾಳಿಗೊಂದು ನಂಬಿಕೆ ಗ್ರಂಥದಲ್ಲಿ ಒಂದು ಕೈ ಶೌರ್ಯಕ್ಕೆ, ಒಂದು ಕೈ ಕ್ರಿಯಾಶೀಲತೆಗೆ, ಒಂದು ಕೈ ಸತ್ಯಕ್ಕೆ, ಮತ್ತೊಂದು ಕೈ ಧರ್ಮಕ್ಕೆ ಅಂತೆಲ್ಲ ಮಾಡಿ ಆ ಹನುಮಂತನ ಸ್ವರೂಪವನ್ನು ತೋರ್ಪಡಿಸ್ತಾರೆ. ಕಗ್ಗದಲ್ಲಿ ಕೂಡ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ಅನ್ನುವ ಪದ್ಯದಲ್ಲಿ ಆ ದೊಡ್ಡದಕ್ಕೆ ಸಮರ್ಪಣೆ ಮಾಡಿಕೊಂಡು ಕ್ರಿಯಾಶೀಲವಾಗಿ ನಿಸ್ವಾರ್ಥವಾಗಿ ಬದುಕುವ ನಿರ್ಲೇಪ ಕರ್ಮಯೋಗದ ಮಹಾ ಸಂದೇಶ ಹನುಮಂತನದು ಅಂತ ಹೇಳ್ತಾರೆ. ಆ ಹನುಮಂತನನ್ನು ವಿಷ್ಣು ಪರಂಪರೆಯಲ್ಲಂತೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಲೇ ಗೌರವಿಸುವುದುಂಟು. ಪ್ರಾಣಸ್ವರೂಪಿ, ವಾಯು, ಪವಮಾನ ಅಂತ. ಆತ ಬಾಲಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ ಅನ್ನುವಂತೆ ಅವನು ನಿರಂತರ ರಾಮನಾಮ ಧ್ಯಾನ ಮಾಡ್ತಾನೆ. ಸಂಗೀತ ಕೋವಿದ ಅನ್ನುವುದು ಉಂಟು. ಪದ್ಮಪುರಾಣದಲ್ಲಿ ಅವನ ಸಂಗೀತ ಕೌಶಲದ ಬಗ್ಗೆ ಕೂಡ ಒಂದು ಮಾತು ಬರುತ್ತದೆ. ಅವನು ಒಂದು ಸಂಗೀತ ಪದ್ಧತಿಯನ್ನು ಕೂಡ ಪ್ರವರ್ತನೆ ಮಾಡಿದ್ದ ಅಂತಾರೆ. ಸಂಗೀತದ ವಿಷಯದ ಒಂದು ಶಿಲ್ಪ ಕೂಡ ನಾವು ಕುಂಭಕೋಣದ ರಾಮ ದೇವಸ್ಥಾನದಲ್ಲಿ ನೋಡ್ತೀವಿ. ಹನುಮಂತ ಒಂದು ಕಿನ್ನರಿ ವೀಣೆಯನ್ನು ನುಡಿಸ್ತಾ ಇರೋದು ರಾಮನ ಎದುರಿಗೆ. ವ್ಯಾಕರಣ ವಿಶಾರದ, ಅದು ರಾಮಾಯಣದಲ್ಲಿಯೇ ಗೊತ್ತಾಗುತ್ತೆ. ಬಹುವ್ಯಾಹರ ತಾನೇನ ನಕಿಂಚಿತ್ ಅಪಶಬ್ದಿತಂ ವ್ಯಾಕರಣಂ ಬಹುದಾಶ್ರುತಂ ಇತ್ಯಾದಿ ಮಾತುಗಳು ಬರ್ತವೆ. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅವಿಸ್ತರಮ ಸಂದಿಗ್ಧಂ ಅವಿಲಂಬಿತ ಮಧೃತಂ ಉಚ್ಚಾರಯಿತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ ಅನ್ನುವಂಥ ಮಾತುಗಳನ್ನೆಲ್ಲ ನಾವು ನೋಡ್ತೀವಿ. ಆತ ಕೈ ಮುಗಿದು ನಿಂತುಕೊಂಡಿರ್ತಕ್ಕಂಥದ್ದು ರಾಮನ ಸನ್ನಿಧಿಯಲ್ಲಿ ನೆಟ್ಟಗೆ ನಿಂತಿರುವಂಥದ್ದು, ಆ ಒಂದು ಸಮಸ್ಥಾನದಲ್ಲಿ ಸಮನಖ ಅನ್ನುವಂಥ ಒಂದು ಭಂಗಿಯಲ್ಲಿರುವಂಥದ್ದು. ಹಾಗಲ್ಲದೆ ಅವನು ಒಂದು ಸ್ವಲ್ಪ ವಿಶ್ರಾಂತವಾದಂಥ ಭಂಗಿಯಲ್ಲಿ ತ್ರೆಶ್ರಪಾದ ಮಾಡಿಕೊಂಡು ನಿಂತಿರುವಂಥದ್ದು, ಗದೆಯನ್ನು ಕೆಳಗೆ ಇಳಿಬಿಟ್ಟುಕೊಂಡಿರುವಂಥದ್ದು ಉಂಟು. ಈ ಎಲ್ಲ ಭಂಗಿಗಳಲ್ಲದೆ ಬಹಳ ವಿಶೇಷವಾಗಿ ಅವನು ದಾಪುಗಾಲಿಟ್ಟುಕೊಂಡು ಹೋಗ್ತಾ ಇರುವ ಪಾರ್ಶ್ವ ಭಂಗಿ ಒಂದು ಇದೆ. ಒಂದು ಕೈಯನ್ನು ಮೇಲಕ್ಕೆ ಹಿಂಗೆ ಎತ್ತಿಟ್ಟಿರ್ತಾನೆ, ಮತ್ತೊಂದು ಕೈಯಲ್ಲಿ ಒಂದು ಮರವನ್ನು ಇಟ್ಟುಕೊಂಡಿರುವಂತೆ, ಅಥವಾ ಒಮ್ಮೆ ಅವನು ಸಂಜೀವನಿ ಪರ್ವತವನ್ನು ಎತ್ತುಕೊಂಡಿದ್ದಂತೆ, ಮತ್ತೊಂದು ಕೈಯಲ್ಲಿ ಗದೆಯನ್ನು ಇಟ್ಟುಕೊಂಡಂತೆ, ಈ ರೀತಿಯಾಗಿ ಒಟ್ಟಿನಲ್ಲಿ ಅವನು ಚಲನಶೀಲವಾಗಿರುವ ಅವನ ಕ್ರಿಯಾಶೀಲತೆಯ ಒಂದು ಭಂಗಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಆಗುತ್ತದೆ. ಕೆಲವೊಮ್ಮೆ ಹನುಮಂತನ ವಿಗ್ರಹ ರಾಮನ ಮುಂದೆ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಅಪ್ಪಣೆ ಅಂತ, ಜಿ ಹುಜೂರ್ ಅಂತ ಹೇಳ್ತಾ ರೀತಿಯ ಭಂಗಿಯದು ಕೂಡ ಶಿಲ್ಪಾದಿಗಳನ್ನು ನಾವು ನೋಡ್ತೀವಿ. ಒಟ್ಟಿನಲ್ಲಿ ಹನುಮಂತನ ಜೀವನ ಪರಮ ಪಾವನಕಾರಿಯಾದದ್ದು. ರಾಮಾಯಣ ಮಹಾಮಾಲಾ ರತ್ನ ಅಂತಲೇ ಅವನನ್ನು ರಾಮಾಯಣದ ಧ್ಯಾನ ಶ್ಲೋಕಗಳು ವರ್ಣನೆ ಮಾಡುತ್ತವೆ. ಸೀತೆಗೆ ರಾಮನಿಗೆ ದೊಡ್ಡ ಪ್ರೀತಿ ಸೇತುವಾದಂಥ ಮಹಾನುಭಾವ. ಅವನಿಗಿದ್ದ ನಿಸ್ವಾರ್ಥತೆ, ಅವನಿಗಿದ್ದ ಕಾರ್ಯತತ್ಪರತೆ, ಅವನಿಗಿದ್ದ ಪ್ರಸಂಗಾವಧಾನ ಇವೆಲ್ಲ ಅಸಾಮಾನ್ಯವಾದವು. ದಿ ಫೈನೆಸ್ಟ್ ಮ್ಯಾನೇಜರ್ ಅಂತ ಹೇಳಬಹುದು. ಶ್ರೀಕೃಷ್ಣ ಆದ ಮೇಲೆ ಈ ಥರದ ಮ್ಯಾನೇಜರಲ್ ಸ್ಕಿಲ್ಸ್ ನಮ್ಮ ಇತಿಹಾಸಾದಿಗಳಲ್ಲಿ ಕಾಣಿಸುವುದು ಸಾಕ್ಷಾತ್ ಹನುಮಂತನಿಗೆ ಅಂತ ಗೊತ್ತಾಗುತ್ತದೆ. ಅವನ ರೂಪ ನಮಗೆ ಬಾಹ್ಯವಾಗಿ ಮುಖ್ಯವಲ್ಲ ಅನ್ನೋದನ್ನು ತೋರ್ಪಡಿಸುವಂತೆ ಸುಂದರ ಅಂತಲೂ ನಾವು ಅವನನ್ನು ಕಂಡರಿಸಿದ್ದೀವಿ. ಬಲ, ಶಕ್ತಿಯಲ್ಲ, ಸೂರ್ಯನ ಹತ್ರ ಅವನು ವಿದ್ಯೆಯನ್ನು ಅಭ್ಯಾಸ ಮಾಡದ ಅಂತಲೂ ನಮಗೆ ಗೊತ್ತಾಗುತ್ತದೆ. ಸಕಲ ವಿದ್ಯೆಗಳನ್ನು ಸೂರ್ಯನಿಂದ ಕಲಿತ, ತನ್ನ ಸಂಗೀತ ಕೌಶಲದಿಂದ ನಾರದ ತುಂಬುರುಗಳನ್ನೇ ಮೀರಿಸಿದ, ಮತ್ತೆ ಅವನು ಪಾರ್ಥ ಧ್ವಜಾಲಂಕಾರನಾದ, ಹೀಗೆಲ್ಲ ಬೇಕಾದಷ್ಟು ಕಥೆಗಳು ಇವೆ. ಅವನ್ನೆಲ್ಲ ಸೇರಿಸಿಕೊಂಡು ಹನುಮಂತನ ಆರಾಧನೆಯನ್ನು ಈ ಹನುಮತ್ ಜಯಂತಿಯ ಸಂದರ್ಭದಲ್ಲಿ ಮಾಡ್ತಾರೆ. ಹನುಮತ್ ಜಯಂತಿಯಲ್ಲಿ ಆತನನ್ನು ಪವಮಾನಾದಿ ಸೂಕ್ತಗಳಿಂದ, ಹನುಮತ್ ಸಹಸ್ರನಾಮಾದಿಗಳಿಂದ ಆರಾಧನೆ ಮಾಡ್ತಾರೆ. ಹನುಮಂತನಿಗೆ ನಮ್ಮ ಕಡೆಯೆಲ್ಲ ತುಂಬ ಪ್ರೀತಿಪಾತ್ರವಾದ ಅಲಂಕಾರ ಅಂತಂದರೆ ನವನೀತ ಲೇಪನ ಅಲಂಕಾರ, ಬೆಣ್ಣೆ ಸೇವೆ ಅಂತ. ಉತ್ತರ ಭಾರತದಲ್ಲೆಲ್ಲ ಸಿಂಧೂರ ಅಲಂಕಾರ, ಸಿಂಧೂರವನ್ನು ಹಚ್ಚುವುದು ಮಾಡ್ತಾರೆ. ಮತ್ತು ನಮ್ಮ ಕಡೆಯೆಲ್ಲ ವೀಳೆಯೆಲೆಯನ್ನು ಆತನಿಗೆ ಹಾರವಾಗಿ ಹಾಕುವುದು, ಒಡೆಯ ಮಾಲೆ, ವಟಕ ಮಾಲಾ ಅಂತ, ಆಮೇಲೆ ಆತನಿಗೆ ನಿಂಬೆಹಣ್ಣಿನ ಹಾರ, ಹೀಗೆಲ್ಲ ನಮ್ಮ ತಮ್ಮ ಪ್ರಾದೇಶಿಕವಾದ ರೀತಿಯಲ್ಲಿ ಮಾಡತಕ್ಕಂಥ ಆರಾಧನೆ ಉಂಟು. ಹನುಮದ್ ವಿಲಾಸ ಅಂತ ಒಂದು ಕಾವ್ಯ ಕನ್ನಡದಲ್ಲಿದೆ, ಅದರ ಪಾರಾಯಣ ಮಾಡುವುದು, ಹೀಗೆಲ್ಲ ಬೆಳಕೊಂಡು ಬಂದಿದೆ. ಒಟ್ಟಲ್ಲಿ ಹನುಮತ್ ಜಯಂತಿ ತುಂಬ ಒಳ್ಳೆಯ ಸಾಧಕರ ಮಾರ್ಗದರ್ಶಿಯಾದ ಹಬ್ಬವಾಗಿ ಉಳ್ಕೊಂಡು ಬಂದಿದೆ.
ಆಮೇಲೆ ನಾವು ನೋಡ್ತಕ್ಕಂಥದ್ದು ಎಳ್ಳಮಾವಾಸ್ಯೆ. ಅದನ್ನು ಮಾರ್ಗಶೀರ್ಷ ಅಮಾವಾಸ್ಯ ಅಂತ ಅಂತೀವಿ. ಅದನ್ನು ಹೇಮಾದ್ರಿ ತನ್ನ ಚತುರ್ವರ್ಗ ಚಿಂತಾಮಣಿಯಲ್ಲಿ ಅಲಕ್ಷ್ಮೀ ನಿಸ್ಸಾರಣ ಪರ್ವ ಅಂತಾನೆ. ಪರಶುರಾಮ ತನ್ನ ಮಾತೃಹತ್ಯಾ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತ ಮಾತೃ ಶಿರಚ್ಛೇದನ ಕಾರಣವಾದ ಕುಠಾರವನ್ನು, ಕೊಡಲಿಯನ್ನು ತೊಳ್ಕೊಂಡು ಎಲ್ಲ ಕ್ಷೇತ್ರಗಳಿಗೂ ಬಂದ. ಕಟ್ಟ ಕಡೆಗೆ ನಮ್ಮ ತುಂಗಾ ನದಿಗೆ ಬಂದು ಅಲ್ಲಿ ತೊಳೆದ. ಅದು ಅನೇಕ ಬೇರೆ ಬೇರೆ ಸ್ಥಳಗಳಲ್ಲೂ ಹೇಳ್ತಾರೆ. ಅಲ್ಲಿ ಕೊನೆವರೆಗೂ ಇದ್ದಂಥ ಒಂದು ಎಳ್ಳಿನ ಮಾತ್ರದ ರಕ್ತದ ಕಲೆಯೂ ಹೋಯಿತು. ಹಾಗಾಗಿ ಅಲ್ಲಿ ಅಗಸ್ತ್ಯೇಶ್ವರನನ್ನು ಆರಾಧನೆ ಮಾಡಿ ಅವನು ಎಳ್ಳಿನಷ್ಟಿದ್ದ ಕಳಂಕ ಮಾಲಿನ್ಯವೂ ಹೋದ ಕಾರಣ ಇದು ಎಳ್ಳಮಾವಾಸ್ಯೆ ಅಂತಂತಾರೆ. ನನಗನ್ಸೋದು ವಸ್ತುತಃ ಈ ಕಥೆ ಸತ್ಯವೇ. ಜೊತೆಗೆ ಮತ್ತೂ ಒಂದು ಏನಂದರೆ, ಎಳ್ಳಿನ ಬೆಳೆ ಆಗ ಆರಂಭವಾಗುತ್ತದೆ. ಎಳ್ಳಿನ ಬೆಳೆ ಸಾಮಾನ್ಯ ಒಂದು 2-3 ತಿಂಗಳಲ್ಲಿ ಅದು ಪಾಕಕ್ಕೆ ಬರ್ತಕ್ಕಂಥ ಫಸಲು. ಹಾಗಾಗಿ ಎಳ್ಳಿನ ಸಂಗ್ರಹ ಆಗುತ್ತದೆ. ಮುಂದೆ ಸಂಕ್ರಾಂತಿಗೆ ಬೇಕಾಗಿರತಕ್ಕಂಥ ಎಳ್ಳಿನ ವ್ಯವಸ್ಥೆ ಆಗುವಂಥದ್ದು ಅದು ಇದ್ದಿರಬೇಕು ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ಆ ಅಮಾವಾಸ್ಯೆಯನ್ನು ಪರಶುರಾಮನ ಪ್ರೀತ್ಯರ್ಥವಾದ ಅಮಾವಾಸ್ಯೆ ಅಂತ, ಜಾತ್ರೆ ಮೊದಲಾದವನ್ನೆಲ್ಲ ತೀರ್ಥಹಳ್ಳಿ ಇತ್ಲ ಕಡೆ ಮಾಡ್ತಾರೆ. ಬೇರೆ ಕಡೆಯಲ್ಲಿಯೂ ಆ ಅಮಾವಾಸ್ಯೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಲೆ ಉಂಟು. ಹೇಮಾದ್ರಿ ಹೇಳ್ತಾನೆ, ಅಮಂಗಳವನ್ನು, ದರಿದ್ರಾ ದೇವತೆಯನ್ನು ನಿವಾರಣೆ ಮಾಡುವ ಹಬ್ಬ ಅದು ಅಂತ. ಮನೆಯಲ್ಲಿರ್ತಕ್ಕಂಥ ಹಳೆ ಸಾಮಾನುಗಳು, ಹಾಳು ಮೂಳು ಇತ್ಯಾದಿಗಳನ್ನೆಲ್ಲವನ್ನು ಎಷ್ಟು ದೂರ ಮಾಡಬೇಕು. ಯಾಕೆಂದರೆ ಮುಂದೆ ಸಂಕ್ರಾಂತಿ ಬರುತ್ತದೆ. ಸಂಕ್ರಾಂತಿಯ ಮುನ್ನಾ ದಿವಸ ಭೋಗಿ ಹಬ್ಬ ಅಂತೀವಿ. ಆ ಭೋಗಿ ಹಬ್ಬದ ದಿವಸ ಈ ಹಳೇದು ರ್ಯಾಗ್ಸ್ ಅಂತ ಏನಿವೆ ರದ್ದಿ ಎಲ್ಲವನ್ನು ಸುಟ್ಟು ಬಿಡಬೇಕು ಅಂತ ಉಂಟು. ಸಂಕ್ರಾಂತಿಯೂ ಒಂದು ಬಗೆಯ ವರ್ಷಾರಂಭದ ಅನೇಕ ಪದ್ಧತಿಗಳಿವೆ, ಅದರೊಳಗೆ ಒಂದು. ಹೀಗಾಗಿ ಆ ಹಾಳು ಮೂಳನ್ನೆಲ್ಲವನ್ನು ಸಂಗ್ರಹಿಸಿ ಬಿಸಾಡುವುದಕ್ಕೆ ಒಂದು ಅವಕಾಶ, ಅದು ಬಹಳ ಆಗಬೇಕಾದದ್ದು. ಇಲ್ಲದೇ ಮನೆಯಲ್ಲಿ ಜಾಗವೇ ಇರೋಲ್ಲ. ಈಚೆಗಂತೂ ಸಂಚಯನ ತುಂಬ ಹೆಚ್ಚಾಗಿ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ನೋಡ್ಕೊಳ್ಳೋಕೆ ಅವಕಾಶ ಆಗುತ್ತಲ್ಲ. ಎಲ್ಲರೂ ಸ್ವಂತ ಮನೇಲಿರ್ತಾರೆ. ಸ್ವಂತ ಮನೇಲಿದ್ದರೆ ಹಳೆ ಸಾಮಾನುಗಳು, ಹಳೆ ಸರಕುಗಳು ಬರ್ತಾನೇ ಇರ್ತವೆ. ಬೇಡದೇ ಇದ್ದರೂ ತೆಗೆದಿಟ್ಕೊಳ್ತಾರೆ. ದೊಡ್ಡ ಉದಾಹರಣೆ ಅಂತಂದರೆ, ಅಮೆರಿಕದ ಯಾವುದೇ ಭಾರತೀಯರ ಮನೆಗೆ ಹೋಗಿ, ಭಾರತೀಯರೇನು ಅಲ್ಲಿ ಯಾರ ಮನೆಗಳಿಗೂ ಹೋಗಿ ಟನ್ನುಗಟ್ಟಲೆ ಸಾಮಾನುಗಳಿರ್ತವೆ. ಆ ಗ್ಯಾರೇಜಲ್ಲಿ ಕಾರನ್ನು ಇಟ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಜಗತ್ತನ್ನೆಲ್ಲ ತಂದು ಕೂಡಿಸಿಟ್ಟಿರ್ತಾರೆ. ವ್ಯಾಯಾಮಕ್ಕಾಗಿ ಯಥೇಷ್ಟವಾದ ಸಾಮಗ್ರಿ, ಅದನ್ನು ಎತ್ತಿಟ್ಟರೆ ಒಂದು ವ್ಯಾಯಾಮ ಆಗುತ್ತೆ, ಅಷ್ಟರ ಮಟ್ಟಿಗೆ ಆಗಿರುತ್ತದೆ. ಅಂದರೆ ತುಂಬ ಜಾಸ್ತಿ. ಮುಂಚೆಯೆಲ್ಲ ಇಷ್ಟು ಸಾಮಾನುಗಳನ್ನು ಇಟ್ಕೊಳ್ತಾ ಇರಲಿಲ್ಲ. ಮನೆ ತುಂಬ ಜನ ಇರ್ತಾ ಇದ್ರೆ ಹೊರತು ಸಾಮಾನುಗಳು ಇರ್ತಾ ಇರಲಿಲ್ಲ. ಈಗ ಎಲ್ಲದಕ್ಕೂ 1, 2, 3 ಅಂತ ಉತ್ತರೋತ್ತರವಾಗಿ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ಶುಭ್ರ ಮಾಡಿ ಚೊಕ್ಕ ಮಾಡಿ ಇಟ್ಟುಕೊಳ್ಳುವಂಥ ಒಂದು ಅವಕಾಶ ನಮಗೆ ಬೇಡದ್ದನ್ನು ಕೊಟ್ಟು ಬಿಡಬೇಕು ಅಂತ. ಯಾರೋ ಹೇಳಿದರು, ಇಫ್ ಯು ಡೋಂಟ್ ವಿಸಿಟ್ ಎ ಥಿಂಗ್ ಈವನ್ ಆಫ್ಟರ್ 5 years ದೆನ್ ಯು ಡೋಂಟ್ ನೀಡ್ ಇಟ್ ಅಂತ ಪುಸ್ತಕದಿಂದ ಮೊದಲುಕೊಂಡು ಹೇಳಿದ್ದಾರೆ. ನೆನೆಸ್ಕೊಂಡ್ರೆ ಭಯವಾಗುತ್ತೆ ಆ ಸಂದೇಶವನ್ನು. ಹೀಗೆ ಆ ಒಂದು ಅಲಕ್ಷ್ಮೀ ನಿಸ್ಸಾರಣ ಪರ್ವ ಅಂತ ಅದು. ಅಲ್ಲಿಗೆ ನಾವು ಮಾರ್ಗಶೀರ್ಷ ಮಾಸಕ್ಕೆ ವಿದಾಯ ಹೇಳ್ತೀವಿ. ಮುಂದೆ ನೋಡ್ತಕ್ಕಂಥದ್ದು ತುಂಬ ಪ್ರಸಿದ್ಧವಾದ ಸಂಕ್ರಾಂತಿ ಪರ್ವ. ಸಂಕ್ರಾಂತಿ ಮಹಾಪರ್ವ. ಅನೇಕ ಪರ್ವಗಳ ಪೈಕಿ ಇದು ತುಂಬ ಜನಕ್ಕೆ ಇಷ್ಟವಾಗುವಂತಹ ಆಕರ್ಷಕವಾದ ಲೋಕಸಮ್ಮೋಹಕವಾದಂಥ ಪರ್ವ ಅಂತ ಹೆಸರು ಪಡೆದಿದೆ. ಅದರ ಬಗ್ಗೆ ಸಾಕಷ್ಟು ವ್ಯಾಪಕವಾದ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಸಂಕ್ರಾಂತಿ ಅನೇಕ ಮಜಲುಗಳಲ್ಲಿ ನಡೀತಕ್ಕಂಥದ್ದು. 3-4 ದಿವಸಗಳ ಹಬ್ಬ ಅಂತ ಅನ್ನಬಹುದು. ಮುನ್ನಾ ದಿನ ನಾವು ಮಾಡುವಂಥದ್ದು ಭೋಗಿ ಹಬ್ಬ ಅಂತ. ನಾನು ಈಗಲೇ ಹೇಳಿದಂತೆ ಆ ಒಂದು ಬೇರೆ ಬೇರೆ ಹಳೆ ಪದಾರ್ಥಗಳನ್ನೆಲ್ಲವನ್ನು ಸಂಚಯನ ಮಾಡಿ ಸುಡತಕ್ಕಂಥದ್ದು, ಮನೆ ಚೊಕ್ಕ ಮಾಡ್ತಕ್ಕಂಥದ್ದು, ಅಲಂಕಾರ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿಗೆನೆಲ್ಲವನ್ನು ಚೊಕ್ಕ ಮಾಡುವಂಥದ್ದು, ಮನೆಗೆಲ್ಲದಕ್ಕೂ ರಕ್ಷಣೆಯನ್ನು ಕಲ್ಪಿಸ್ತಕ್ಕಂಥದ್ದು, ಇದೆಲ್ಲ ಭೋಗಿ ಹಬ್ಬದಲ್ಲಿ ಬರುತ್ತದೆ. ಆ ವಿವರಗಳನ್ನು ಮುಂದೆ ನೋಡೋಣ. ಆಮೇಲೆ ನಾವು ಕಾಣತಕ್ಕಂಥದ್ದು ಸಂಕ್ರಾಂತಿ, ಆ ಸಂಕ್ರಮಣ ಕಾಲ. ಪ್ರತಿಯೊಂದು ತಿಂಗಳೂ ಸಂಕ್ರಮಣ ಆಗ್ತಾ ಇರ್ತದೆ. ಪ್ರತಿ ಸಂಕ್ರಮಣಕ್ಕೂ ತನ್ನದೇ ಆದ ಪ್ರಾಶಸ್ತ್ಯ ಉಂಟು. ಆದರೆ ಮೊದಲೇ ಹೇಳಿದಂತೆ ವಿಷುವದೈನ ಮತ್ತು ಉದಗೈನ ಅಂತ 2 ಬಗೆಯ ಸಂಕ್ರಮಣಗಳ 4 ತಿಥಿಗಳು ಉಂಟಲ್ಲ. ಅದು ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ, ಮಕರ ಸಂಕ್ರಮಣ. ಇವಕ್ಕೆ ಹೆಚ್ಚಿನ ಬೆಲೆ ಉಂಟು. ಆ ಸಂಕ್ರಮಣದ ಗಳಿಗೆ ಎನ್ನುವುದು ತುಂಬ ತುಂಬ ಮುಖ್ಯವಾದದ್ದು ಅಂತ. ಅದು ತೃತೀಯ 1001ನೇ ಅಂಶ ಅಂತ. ಅಂದರೆ ತೃತೀಯ 1ನೇ 1000 ಅಂಶ, 1000th ಆಫ್ ಎ ತೃಟಿ ಅಂತ ಅದನ್ನು ಲೆಕ್ಕ ಹಾಕ್ತಾರೆ ಆ ಸಂಕ್ರಮಣ ಕಾಲ.
ತ್ರುಟಿಯ ಆ ಕಾಲವನ್ನು ಎಷ್ಟು ಅಂತ ಹೇಳಬೇಕು ಅಂತಂದರೆ ಅದು 1/30 lakh ಆಫ್ ಎ ಟೈಮ್ ದಟ್ ಈಸ್ ಟೇಕನ್ ಟು ಬ್ಯಾಟ್ ದಿ ಐ ಲ್ಯಾಶಸ್. ಕಣ್ರೆಪ್ಪೆ ಹೊಡೆಯೋದಕ್ಕೆ ಬೇಕಾದ ನಿಮೇಷ ಅಂತ ಕರಿತೀವಿ. ನಿಮೇಷದ ಅವಧಿಯನ್ನು 30 ಲಕ್ಷವಾಗಿ ವಿಭಾಗಿಸಿದರೆ ಎಷ್ಟು ಅಲ್ಪ ಕಾಲವೋ ಆ ಕಾಲ ಸಂಕ್ರಮಣ ಕಾಲ ಅಂತ. ಅಷ್ಟು ಸ್ವಲ್ಪ ಕಾಲದಲ್ಲಿ ಯಾವ ಮಂತ್ರ, ಯಾವ ಜಪ, ಏನು ಮಾಡೋದು, ಅದರಿಂದ ಅದರ ಪೂರ್ವಾಪರವಾಗಿ ವಿಭಾಗ ಮಾಡಿಕೊಂಡು ಆ ಕಡೆಗೆ ಈ ಕಡೆ ಎರಡೆರಡು ಘಟಿಕಾ ಮಾತ್ರದ್ದು ಅಂತ ಮಾಡಿದ್ದಾರೆ. ಅದಕ್ಕೆ ಯಥೇಷ್ಟವಾದ ಚರ್ಚೆ ಮಾಡಿದ್ದಾರೆ. ನಾನು ಆ ವಿವರಗಳಿಗೆ ಹೋಗೋಲ್ಲ. ನಿರ್ಣಯ ಸಿಂಧು ಮತ್ತು ಧರ್ಮಸಿಂಧು, ಹೇಮಾದ್ರಿ ಚತುರ್ಗ ಚಿಂತಾಮಣಿ, ಈ ರೀತಿಯಾದ ಅನೇಕ ಗ್ರಂಥಗಳಲ್ಲಿ ತುಂಬ ವಿಶದವಾಗಿ ಕೂಲಂಕಷವಾಗಿ ಆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ್ಯಾವ ಕಾಲ ಬರುತ್ತದೆ, ವೇದ ಇದ್ದಾಗ ಹೇಗೆ, ಇಲ್ಲದಿದ್ದಾಗ ಹೇಗೆ, ಬೇರೆ ಬೇರೆ ತಿಥಿ ಇದ್ದಾಗ ಹೇಗೆ, ಅದನ್ನೆಲ್ಲವನ್ನು ತಿಳಿಸಿದ್ದಾರೆ. ನಾನು ಆ ವಿವರಗಳಿಗೆ ಹೋಗೋಲ್ಲ, ತುಂಬ ಸಂಕೀರ್ಣವಾದದ್ದು. ತಾತ್ಪರ್ಯತಃ ಇಷ್ಟು ತುಂಬ ಅಲ್ಪಾವಧಿ. ಆದರೆ ಆ ಅಲ್ಪಾವಧಿ ಅಂತ ಉಪೇಕ್ಷೆ ಮಾಡದೆ ಅದರ ಆಚೆ ಈಚೆಗೂ ಇರುವಂಥ ಕಾಲವನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕು ಅನ್ನುವುದು ಅಲ್ಲಿಯ ಮುಖ್ಯ ತಾತ್ಪರ್ಯ. ಅದಾದ ಮೇಲೆ ಮಾಡ್ತಕ್ಕಂಥದ್ದು ಮಾಟ್ಟು ಪೊಂಗಲ್ ಅಂತ ತಮಿಳುನಾಡಿನಲ್ಲಿ ಹೇಳ್ತಾರೆ, ಗೋಪೂಜೆ ಅಂತ. ಅದು ಸಂಕ್ರಾಂತಿಯ ಮರುದಿವಸ ಗೋವುಗಳ ಆರಾಧನೆ ಅಂತ. ಅದಾದ ಮೇಲೆ ಕನು ಹಬ್ಬ ಅಂತ ಮತ್ತೆ ತಮಿಳುನಾಡು, ಆಂಧ್ರ, ಒಂದಿಷ್ಟು ಕರ್ನಾಟಕದಲ್ಲೆಲ್ಲ ಇರತಕ್ಕಂಥದ್ದು ತವರಿನ ಹಬ್ಬ ಅಂತ. ವಸ್ತುತಃ ಸಂಕ್ರಾಂತಿ ಸುಗ್ಗಿಯ ಕಾಲ. ಇದು ಸುಗ್ಗಿಯ ಕಾಲ ಆಗಿರೋದ್ರಿಂದಲೇ ಸುಗ್ಗಿಯಲ್ಲಿ ಬಂದ ಸಂಪತ್ತಿಯನ್ನು ಹೆಣ್ಣು ಮಕ್ಕಳಿಗೆ ಒಂದಷ್ಟು ಕೊಡಬೇಕು ಅಂತಕ್ಕಂಥದ್ದು. ಇತ್ತ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಹಣ ಕೊಡುವುದು, ಏನೋ ಒಂದು ಅರಿಶಿನ ಕುಂಕುಮಕ್ಕೆ ಕೊಡೋದು ಅಂತ ಉಂಟು. ಅದೇ ನಮ್ಮ ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಸಂಕ್ರಾಂತಿಗೆ ಕೊಡುವಂಥದ್ದು ಅಂತ. ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಕೊಲುವು ಅಂತ ಸಂಕ್ರಾಂತಿಗೂ ಗೊಂಬೆಯನ್ನು ಇಡ್ತಾರೆ. ಅಷ್ಟು ವ್ಯಾಪಕವಾಗಿ ಹಬ್ಬಿದೆ ಈ ಹಬ್ಬದ ವೈಭವ ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ಇಡೀ ಭಾರತ ದೇಶದಲ್ಲಿ ಬೇರೆ 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 ಹಂತಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಎಲ್ಲ ಮಾಡುವುದನ್ನು ನಾವು ನೋಡ್ತೀವಿ. ಇದನ್ನು ಒಂದು ಸೂರ್ಯ, ವಿಷ್ಣು, ಶಿವ, ಶಕ್ತಿ ಮೊದಲಾದ ಎಲ್ಲರಿಗೂ ಸಂಬಂಧಪಟ್ಟಂಥ ಹಬ್ಬ ಅಂತ ಕೂಡ ವಿದ್ವಾಂಸರು ತಿಳಿಪಡಿಸ್ತಾರೆ. ಸೂರ್ಯ ಆರಾಧನೆ ಮುಖ್ಯವಾಗಿ ಆದದ್ದು. ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಸೂರ್ಯ ಆರಾಧನೆ ಉಂಟು. ಸೂರ್ಯ ಆರಾಧನೆ ಇಲ್ಲದ ಪ್ರಾಂತವೇ ಇಲ್ಲ. ರಥಸಪ್ತಮಿ ಅದರ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಈಜಿಪ್ಟು, ಅಸಿರಿಯಾ, ಬ್ಯಾಬಿಲೋನಿಯಾ, ಮಾಯಾ, ಇಂಕಾ, ಗ್ರೀಸ್, ರೋಮ್ ಇತ್ಯಾದಿ ಎಲ್ಲ ದೇಶದಲ್ಲಿಯೂ. ಜಪಾನ್ ಅಂತೂ ನಿಪ್ಪಾನ್ ಅಂದರೆ ಸೂರ್ಯ ಅಂತಲೇ ಅರ್ಥ, ಉದಯ ಸೂರ್ಯ ಅಂತಲೇ ಅರ್ಥ. ಹೀಗೆ ಎಲ್ಲ ಕಡೆಯಲ್ಲೂ ಸೂರ್ಯ ಅನ್ನುವ ಒಂದು ಮಹಾತತ್ವವನ್ನು ಅಧಿಭೂತ ಸ್ತರದಿಂದ ಅಧ್ಯಾತ್ಮದ ಸ್ತರದವರೆಗೆ ಆರಾಧನೆ ಮಾಡುವಂಥದ್ದು ಉಂಟು. ಮತ್ತು ಯಾವುದೇ ರಾಜವಂಶ ತೆಗೆದುಕೊಳ್ಳಿ, ಸೂರ್ಯವಂಶ, ಸೋಲಾರ್ ಲೀನಿಯೇಜ್, ಲೂನಾರ್ ಲೀನಿಯೇಜ್ ಅಂತ ಸೂರ್ಯವಂಶ, ಚಂದ್ರವಂಶ ಅಂತ ಇದ್ದೇ ಇರ್ತದೆ. ನಮ್ಮ ಪಂಚಾಯತಿನ ಪೂಜೆಯಲ್ಲಿ ಷಣ್ಮತಗಳಲ್ಲಿ ಕೂಡ ಸೌರ ಅನ್ನುವುದಕ್ಕೆ ಒಂದು ವಿಶೇಷವಾದ ಅವಕಾಶ ಇದ್ದೇ ಇದೆ. ಅದನ್ನು ಸ್ಫಟಿಕ ಅನ್ನುವ ಮಣಿಯ ಮೂಲಕವಾಗಿ ಸಂಕೇತವೂ ಮಾಡ್ತಾರೆ. ಸೂರ್ಯಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ಅಂತ ಶೈವರು. ವೈಷ್ಣವರು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಸೂರ್ಯಮಂಡಲದಲ್ಲಿ ಶಿವ ಇದ್ದಾನೆ ಅಂತ ಶೈವರು, ವಿಷ್ಣು ಇದ್ದಾನೆ ಅಂತ ವೈಷ್ಣವರು ಮಾಡ್ತಾರೆ. ಹಾಗೆ ಅವಳನ್ನು ಸೂರ್ಯ ಶಕ್ತಿಯನ್ನು ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅಂತ ಹೇಳಿ ಶಕ್ತಿ ಅಂತಲೂ ಆರಾಧನೆ ಮಾಡುವುದುಂಟು. ಹೀಗೆ ಈ ಮೂರು ರೀತಿಯಲ್ಲಿ ಇದೆ. ಮತ್ತು ಸೂರ್ಯನ ಕ್ಷೇತ್ರಗಳು ನಮ್ಮಲ್ಲಿ ಮುಂಚೆ ತುಂಬ ಇದ್ದವು. ಈಚೆಗೆ ಸೂರ್ಯನ ಕ್ಷೇತ್ರಗಳು ಕಡಿಮೆ ಆಗಿ ಸೂರ್ಯನ ಮಗನ ಪೂಜೆ ಜಾಸ್ತಿ ಆಗಿದೆ. ಶನೈಶ್ಚರ ಭಯಕಾರಕ ಆಗಿಬಿಟ್ಟಿದ್ದಾನೆ. ನವಗ್ರಹಗಳ ದೇವಸ್ಥಾನ ಇರುತ್ತದೆ. ಗ್ರಹಾಧೀಶ್ವರ ಸೂರ್ಯನಿಗಿಂತ ಹೆಚ್ಚಾಗಿ ಸೂರ್ಯನಿಗೆ ವ್ಯತಿರಿಕ್ತನಾದಂಥ ಶನೈಶ್ಚರನ ಆರಾಧನೆಯನ್ನು ಪ್ರಧಾನವಾಗಿ ಮಾಡುವುದಾಗಿ ಬಿಟ್ಟಿದೆ. ಅಂದರೆ ನಮ್ಮ ಪ್ರಿಯಾರಿಟೀಸ್ ಹೇಗೆ ಹೋಗಿದೆ ನೋಡಿ. ಶಿವನ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡ್ತೀವಿ. ವಿಘ್ನವನ್ನು ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಸರಸ್ವತಿಯ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿಯೂ ವಿದ್ಯಾದೇವತೆ, ಆದರೆ ಧನಲಕ್ಷ್ಮಿ ಅಂತ ಆರಾಧನೆ ಮಾಡುವುದು ಜಾಸ್ತಿ ಆಗಿದೆ. ರಾಮನನ್ನು ಪೂಜೆ ಮಾಡೋದಕ್ಕಿಂತ ರಾಮನ ಬಂಟನನ್ನು ಪೂಜೆ ಮಾಡ್ತೀವಿ. ಎರಡೂ ಒಳ್ಳೆಯದೇನೆ, ಗುಣ ಎಲ್ಲಿದ್ರೆ ಅಲ್ಲಿ ಮಾಡೋಣ. ಆದರೆ ರಾಮಾಲಯಕ್ಕೆ ಜನಗಳೇ ಹೋಗೋಲ್ಲ. ಹನುಮಂತನ ದೇವಸ್ಥಾನಕ್ಕೆ ತುಂಬ ಜನ ಇರ್ತಾರೆ. ಅಂದರೆ ಜನಕ್ಕೆ ಗೊತ್ತು ಎಲ್ಲಿ ಬಲ ಇದೆ ಅಂತ. ಯಾವ ಎಳೆಯನ್ನು ಎಳೆದ್ರೆ ಎಲ್ಲ ಬೇರೆ ಕಡೆ ವರ್ಕೌಟ್ ಆಗುತ್ತೆ ಅಂತ, ಮೂಗನ್ನು ಹಿಡಿದ್ರೆ ಬಾಯಿ ತೆಗೆಯುತ್ತೆ ಅಂತ ಗಾದೆ ಉಂಟಲ್ಲ, ಆ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇರಲಿ, ಒಟ್ಟಲ್ಲಿ ಆರಾಧನೆಗಳು ನಡೀತಾ ಇವೆ ಅನ್ನೋದು ಸಂತೋಷದ ಸಂಗತಿ. ನವಗ್ರಹಗಳನ್ನೆಲ್ಲ ಸೂರ್ಯನಲ್ಲಿ ನಾವು ಸಾಕಾರವಾಗಿ ಕಾಣಬಹುದಾದದ್ದು. ಸೂರ್ಯ ಗ್ರಹಮಂಡಲ ಮಧ್ಯ ರಾಜ ಆ ಕಾರಣದಿಂದ.
ಅನೇಕ ಪುರಾಣಗಳಲ್ಲಿ ನಾವು ನೋಡೋದು ಸೌರ ಪುರಾಣ, ಸಾಂಬ ಪುರಾಣ, ಮತ್ತು ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ ಇತ್ಯಾದಿಯಾಗಿ ಅನೇಕ ಪುರಾಣಗಳಲ್ಲಿ ನಾವು ಕಾಣ್ತೀವಿ. ಕೃಷ್ಣನ ಮಗ ಸಾಂಬ ಒಮ್ಮೆ ಕೃಷ್ಣನ ಪತ್ನಿಯರನ್ನು ಕೆಣಕದ ಅಂತ ಆರೋಪಣೆ ಬಂತು. ಆಗ ಕೃಷ್ಣ ಕುಷ್ಠರೋಗಿ ಆಗುವಂತ ಶಾಪ ಕೊಟ್ಟ. ಮತ್ತೆ ಅದರ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸೂರ್ಯಾರಾಧನೆ ಮಾಡಿದ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ವರಾಹಮಿಹಿರನ ಬೃಹತ್ ಸಮಿತಿಯಲ್ಲಿ ಸೂರ್ಯ ವಿಗ್ರಹವನ್ನು ಸ್ಥಾಪನೆ ಮಾಡುವುದು ಹೇಗೆ ಅನ್ನುವುದೆಲ್ಲ ಬರ್ತದೆ. ಭವಿಷ್ಯ ಪುರಾಣದಲ್ಲಿ ಕೂಡ ಈ ಸೂರ್ಯಾರಾಧನೆಯ ವಿಶೇಷ ಉಂಟು. ನಮ್ಮ ದೇಶದಲ್ಲಿ ಹಲವು ಕಡೆಗಳಲ್ಲಿ ಸೂರ್ಯ ಕೇಂದ್ರ ದೇವಸ್ಥಾನಗಳಿದ್ದವು ಅಂತ ಗೊತ್ತಾಗುತ್ತೆ. 4 ದಿಕ್ಕಿನಲ್ಲೂ ಸೂರ್ಯನಿಗೆ ವಿಶೇಷವಾದದ್ದಿತ್ತು ಅಂತ. ಕಾಶ್ಮೀರದ ಮಾರ್ತಾಂಡ ಅನ್ನುವ ಪ್ರದೇಶದಲ್ಲಿ ಸೂರ್ಯ ದೇವಸ್ಥಾನ ಇತ್ತು. ಸೌರಾಷ್ಟ್ರದ ಅಂದರೆ ದ್ವಾರಕಾ ಇತ್ಯಾದಿ ಪ್ರದೇಶ ಬರ್ತದಲ್ಲ, ಇವತ್ತಿನ ಗುಜರಾತ್ ಗುರ್ಜರ ಪ್ರದೇಶ, ಅಲ್ಲಿ ಮೊದೇರಾ ಅಂತ ಕರೀತಾರೆ. ಅಹಮದಾಬಾದ್ ಅಥವಾ ಕರ್ಣಾವತಿ ಹತ್ರ ಇದೆ. ಅದ್ಭುತವಾದ ದೇವಸ್ಥಾನ ನೋಡಿದ್ದೀನಿ. ಇದೀಗ ಶಿಥಿಲವಾಗಿದೆ, ಮೂರ್ತಿ ಇಲ್ಲ, ತುಂಬ ದಿವ್ಯವಾದಂಥ ದೇವಸ್ಥಾನ. ಅಲ್ಲಿ ಸೂರ್ಯ ಇದ್ದ. ಮತ್ತು ಪೂರ್ವದಲ್ಲಿ ಕೋಣಾದಿತ್ಯ ಅಥವಾ ಕೋಣಾರ್ಕ ಅಂತ ಹೇಳ್ತಾರಲ್ಲ, ಆ ಜಗನ್ನಾಥ ಕ್ಷೇತ್ರ ಪುರಿ ಹತ್ತಿರ ಬರ್ತಕ್ಕಂಥದ್ದು ಸಮುದ್ರ ತೀರದಲ್ಲಿ, ಅಲ್ಲಿ. ಮತ್ತು ದಕ್ಷಿಣದಲ್ಲಿ ಸೂರ್ಯನಾರಾಯಣ ಕೋಯಿಲ್ ಅಂತ ತಮಿಳುನಾಡಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಹೀಗೆ 4 ದಿಕ್ಕುಗಳಲ್ಲಿ ಸೂರ್ಯ ದೇವಸ್ಥಾನಗಳು ಮುಖ್ಯವಾಗಿದ್ದವು ಅಂತ. ಇನ್ನು ಬೇರೆ ಬೇರೆ ದೇವಸ್ಥಾನಗಳಿದ್ದವಾದರೂ ಇದು 4 ಬಹಳ ಪ್ರಮುಖವಾದದ್ದು, ಒಂದು ವಜ್ರಾಕಾರ ಬರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯನನ್ನ ಆರಾಧನೆ ಮಾಡುವುದನ್ನು ಕೆಲವರು ಸಿಥಿಯನ್ರಿಂದ ಬಂತು ಈ ಸೂರ್ಯನ ಆರಾಧನೆ ಅಂತೆಲ್ಲ ಹೇಳ್ತಾರೆ, ಶಕರಿಂದ ಬಂತು ಅಂತೆಲ್ಲ. ಆದರೆ ಏನಿಲ್ಲ, ನಮ್ಮ ವೇದಗಳಲ್ಲಿಯೇ ಆದಿತ್ಯರಿದ್ದಾರೆ, ಆದಿತ್ಯ ಮಂಡಲ ಇತ್ಯಾದಿ ಎಲ್ಲ ಉಂಟು. ಆದರೆ ಅವರೂ ಆರಾಧನೆ ಮಾಡ್ತಾ ಇದ್ರು, ಸಿಥಿಯನ್ರು ಶಕರು ಎಲ್ಲ. ಹೇಳ್ತೀನಲ್ಲ, ಈ ಕ್ರಿಶ್ಚಿಯನ್ರು ಮುಸ್ಲಿಮರು ಹುಟ್ಟಕ್ಕೆ ಮುಂಚೆ ಜಗತ್ತೆಲ್ಲ ಹಿಂದೂಗಳೇ ಆಗಿದ್ರು. ಕ್ವಾಲಿಟೇಟಿವ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರು ಪರಮಾತ್ಮನನ್ನು, ಪರಮಾತ್ಮ ಸೃಷ್ಟಿಯಾದ ಜಗತ್ತನ್ನು ಆರಾಧಿಸ್ತಾರಲ್ಲ, ಅವರೆಲ್ಲ ಸನಾತನ ಧರ್ಮೀಯರೇ. ಭಗವಂತನ ಸೃಷ್ಟಿ ಎರಡನ್ನೂ ಪ್ರೀತಿಸ್ತಕ್ಕಂಥವರು ಎಲ್ಲ ಸನಾತನ ಧರ್ಮೀಯರೇ. ತ್ವಯಿಮೀ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯಸ ಇಷ್ಣು, ಅದು ಬಹಳ ಮುಖ್ಯವಾದದ್ದು. ಆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ವ್ಯಾಪ್ನೋತೀತಿ ವಿಷ್ಣು ಅನ್ನುವ ತತ್ವದಿಂದ ತುಂಬ ದೊಡ್ಡದಾದ ಭಾವ. ಹಾಗಾಗಿ ಅವರೆಲ್ಲ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದಿದ್ದೆ. ಅದರಿಂದ ಅವರು ನಮಗೆ ತಂದು ಕೊಟ್ಟರು ಎರವಲು ನಮ್ಮ ಪರಂಪರೆ ಅಂತ ನಾವು ಹೇಳಬಾರದು. ಅಲ್ಲಿ ವರಾಹಮಿಹಿರ ಹೇಳ್ತಾನೆ, ಉದಿಚ್ಚಿ ವೇಷದಲ್ಲಿ, ಅಂದರೆ ಉತ್ತರ ಭಾರತದ, ಇನ್ನು ಭಾರತದಿಂದ ಉತ್ತರಕ್ಕಿರ್ತಕ್ಕಂಥ ಸಿಥಿಯನ್ರ ವೇಷದಲ್ಲಿ ಇತ್ತು ಆ ಸೂರ್ಯನ ವಿಗ್ರಹ ಅಂತೆಲ್ಲ ಹೇಳ್ತಾರೆ. ಅಂದರೆ ಆ ಸೂರ್ಯ ವಿಗ್ರಹಗಳಿಗೆ ಮಂಡಿಯವರೆಗೂ ಬರ್ತಕ್ಕಂಥ ಒಂದು ಪಾದರಕ್ಷೆ ಹಾಕಬೇಕು ಅಂತ, ಪಾದ ತೋರಿಸಬಾರದು ಅಂತ ಸೂರ್ಯ ವಿಗ್ರಹಕ್ಕೆ. ಅದು ಮಧ್ಯಕಾಲದ ಸೂರ್ಯ ಶಿಲ್ಪಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ವಿಶಿಷ್ಟತೆ. ಅದಕ್ಕೆ ಬೇಕಾದಷ್ಟು ಸಂಶೋಧಕರೆಲ್ಲ ಯಥೇಷ್ಟವಾಗಿ ಹೇಳಿದ್ದಾರೆ. ಈಚೆಗೆ ಇಂಟರ್ನೆಟ್ನಲ್ಲಿ ಒಬ್ಬರು ಮಾನಸ ತರಂಗಿಣಿ ಅಂತ ಈ ಸೂರ್ಯ ಆರಾಧನೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಅವರು ಎಲ್ಲ ಹೀಗೆ ಅಭಿಪ್ರಾಯ ಪಡ್ತಾರೆ. ಆದರೆ ವಸ್ತುತಃ ತಾತ್ಪರ್ಯವಿಷ್ಟೇ, ಅಲ್ಲಿ ಸೂರ್ಯನ ಪಾದಗಳು ನೋಡೋಕ್ಕಾಗೋಲ್ಲ ಅಂತ. ಪಾದ ಅಂದರೆ ಕಿರಣ, ಸೂರ್ಯನ ಕಿರಣಗಳನ್ನು ನೋಡುವುದು ಕಷ್ಟ, ಅತೀಕ್ಷ್ಣವಾದದ್ದು ಅನ್ನುವ ತತ್ವ ಅಲ್ಲಿರ್ತಕ್ಕಂಥದ್ದು. ಆಮೇಲೆ ಅವರು ಕುಸ್ತಿ ಅಂತ ಏನು ಹೇಳ್ತಾರೆ, ಪರ್ಷಿಯನ್ನರು ಸೊಂಟಕ್ಕೆ ಕಟ್ಟತಕ್ಕಂಥ ಕಟಿವಸ್ತ್ರ ಯಜ್ಞೋಪವೀತದಂಥದ್ದು ಆ ಪಟ್ಟಿ ಇರುತ್ತದೆ ಅಂತ. ನಮ್ಮ ಎಲ್ಲ ದೇವತೆಗಳಿಗೂ ಕಟಿವಸ್ತ್ರ ಇದ್ದೇ ಇರುತ್ತದೆ. ಅದು ಇಲ್ಲದೇ ಇರತಕ್ಕಂಥದ್ದು ಇಲ್ಲವೇ ಇಲ್ಲ. ಶಿಲ್ಪಶಾಸ್ತ್ರ ಸಾಮಾನ್ಯ ಪರಿಚಯ ಇದ್ದವರಿಗೂ ಗೊತ್ತಾಗತಕ್ಕಂಥದ್ದು. ಮತ್ತೆ ಮಿತ್ರನೇ ಮಿಹಿರ ಆಗಿದ್ದಾನೆ ಅಂತ. ಪರ್ಷಿಯನ್ರಲ್ಲಿ ಒಂದು ಮಿತ್ರ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಮಿಹಿರ ಅಂತ ಆಯಿತು, ಅದು ಸಂಸ್ಕೃತಕ್ಕೆ ಬಂತು ಅಂತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ನಾನು ಕಾಣೆ. ಒಟ್ಟಿನಲ್ಲಿ ಆದಿತ್ಯ ಪೂಜೆ ಪರಕೀಯರಿಂದ ಬಂತು ಅಂತ ಹೇಳುವ ಪ್ರಯತ್ನವನ್ನು ವಿದ್ವಾಂಸರು ಮಾಡ್ತಾರೆ. ಅದು ಒಪ್ಪಿಗೆ ಆಗುವಂಥದ್ದಲ್ಲ, ನಮ್ಮಲ್ಲಿ ಮೊದಲಿಂದ ಇದ್ದದ್ದು ಹೌದು ಅಂತ ತಿಳಿಯುತ್ತದೆ. ಶಿಲ್ಪಶಾಸ್ತ್ರಾನುಸಾರವಾಗಿ ಈ ವಿಶಿಷ್ಟವಾದ ಸಂಕ್ರಮಣ ಕಾಲಗಳಲ್ಲಿ ಸೂರ್ಯನ ಕಿರಣ ದೇವಾಲಯಗಳ ಮೂರ್ತಿಗಳಿಗೆ ಬಂದು ಮುಟ್ಟಬೇಕು ಅನ್ನುವ ಒಂದು ವಿಶಿಷ್ಟವಾದ ಅಸ್ಟ್ರಾನಾಮಿಕಲ್ ಫೀಚರ್ ಇನ್ ಅವರ್ ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಅದೊಂದು ಅದ್ಭುತ. ಜಗತ್ತಿನಲ್ಲಿ ತುಂಬ ಕಡೆ ಇರುವಂಥದ್ದಲ್ಲ, ನಮ್ಮಲ್ಲಿ ಉಂಟು. ಅದು ನಿರ್ದಿಷ್ಟ ದಿನದಲ್ಲಿ ಬರುವಂಥದ್ದು. ಈಚೆಗೆ ದೇವಸ್ಥಾನಗಳನ್ನು ಅಕರಾಳ ವಿಕರಾಳವಾಗಿ ಕಟ್ಟಿಸಿ ಹಾಳು ಮಾಡಿ, ಮತ್ತು ಕೆಲವು ಖಗೋಳಶಾಸ್ತ್ರೀಯವಾದ ವ್ಯತ್ಯಾಸಗಳಾಗಿ ಈ ಒಂದು ಮೂರ್ತಿಯ ಬಳಿಗೆ ಆ ಸೂರ್ಯನ ಕಿರಣ ತಲುಪುವುದು ತಪ್ಪೋಗಿರ್ಬೋದು. ಆದರೆ ವ್ಯವಸ್ಥೆ ಸರಿಯಾಗಿತ್ತು. ಅರ್ಕಾವತಿ ನದಿ ತೀರದಲ್ಲಿ ಎಡತೊರೆಯಲ್ಲಿ ಅರ್ಕೇಶ್ವರ ಅಂತ ಆ ದೇವಸ್ಥಾನದಲ್ಲಿ ಇಂದು ಕೂಡ ಶಿವರಾತ್ರಿ ದಿವಸ ಸೂರ್ಯರಶ್ಮಿ ಲಿಂಗವನ್ನು ತಲುಪುತ್ತದೆ.
ಅದೇ ರೀತಿಯಲ್ಲಿ ನಾವು ಹತ್ತಿರದಲ್ಲಿ ಇರತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ತೀವಿ. ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಆಯಾ ರಾಶಿ ಸಂಕ್ರಮಣ ಕಾಲದಲ್ಲಿ ಆಯಾ ರಾಶಿ ಸ್ತಂಭಕ್ಕೆ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋಗಿ ಬೆಳಕು ಬೀರತಕ್ಕಂಥದ್ದು ಉಂಟು. ಅಳಗಾದ್ರಿಪುತ್ತೂರು ಅನ್ನುವ ಜಾಗ ತಮಿಳುನಾಡಲ್ಲಿದೆ. ರಾಜೇಂದ್ರ ಚೋಳ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾನೆ. ಅಲ್ಲಿ ಎನ್ನಾಯಿರಂ ಸೂರ್ಯನ್ ಅಂತ ಕರೀತಾರೆ. ಆ ಸೂರ್ಯನ ದೇವಸ್ಥಾನಕ್ಕೆ ಮತ್ತೆ ಕುಲೋತ್ತುಂಗ ಚೋಳ ಮಾಡಿದಂಥ ಕುಂಭಕೋಣದ ಹತ್ತಿರದ ಸೂರ್ಯನಾರ್ ಕೋಯಿಲ್ಗೆ, ಬಿಲ್ಲುಪುತ್ತೂರು ಹತ್ರ ಪನೈವರಂ ಅಂತ ಶಿವಾಲಯದಲ್ಲಿ, ಇಲ್ಲ ಸೌರ ಯುಗಾದಿಯಲ್ಲಿ ಅಂದರೆ ಮೇಷ ಸಂಕ್ರಮಣದಂದು ಸೂರ್ಯ ರಶ್ಮಿ ಶಿವಲಿಂಗವನ್ನು ಮುಟ್ಟಬೇಕು ಅಂತ ಕುಂಭಕೋಣದಲ್ಲಿರುವ ನಾಗೇಶ್ವರನ ಕೋಯಿಲ್ನಲ್ಲಿ, ಅಲ್ಲಿ ಮೇಷ ಮಾಸದ ಏಕಾದಶಿ, ದ್ವಾದಶಿ, ತ್ರಯೋದಶಿಯಲ್ಲಿ ಲಿಂಗ ಮೂಲ, ಲಿಂಗ ಮಧ್ಯ, ಲಿಂಗ ಶೀರ್ಷ ಆ 3 ಹಂತದಲ್ಲೂ ಆ ಸೂರ್ಯ ಸ್ಪರ್ಶ ಆಗತಕ್ಕಂಥದ್ದು. ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಶೊಕ್ಕಲಿಂಗ ಸ್ವಾಮಿ ಯಾರನಿದ್ದಾನೆ ಆತನನ್ನು ಸುಂದರೇಶ್ವರನನ್ನು ಸ್ಪರ್ಶ ಮಾಡುವಂತೆ ಉತ್ತರಾಯಣ ದಕ್ಷಿಣಾಯನ ಎರಡರಲ್ಲಿ ಕೂಡ ಅವಕಾಶ ಇದೆ. ತಿರುಪ್ಪನಂದಲ್ ಕೋಯಿಲ್ನಲ್ಲಿ ಸೂರ್ಯನ ಒಂದು ಕಿರಣ ಬಂದು ಚೈತ್ರದ 5 ದಿವಸಗಳಲ್ಲಿ ಸಾಯಂಕಾಲ ಬೆಳಗುವಂಥದ್ದು. ಹೀಗೆ ಅನೇಕತ್ರ ಉಂಟು. ನಾವು ಅದನ್ನು ಹೀಗೆ ಕಾಣ್ತೀವಿ. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಿದ್ರೆ ಸೂರ್ಯ ಆರಾಧನೆ ನಮ್ಮ ದೇವಸ್ಥಾನಗಳ ಶಿಲ್ಪಗಳನ್ನು ಕೂಡ ಪರಿಭಾವಿಸಿದೆ. ಸೂರ್ಯ ಕಿರಣ ಹೇಗೆ ಬಂದು ಮುಟ್ಟುವುದು ಅಂತನ್ನುವುದೆಲ್ಲ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ ನಮ್ಮ ರಚನಾ ವಿಜ್ಞಾನ ಬೆಳೆದಿತ್ತು. ಆ ಒಂದು ಸೂರ್ಯ ಚಲನೆಯನ್ನು ಅಂದರೆ ಭೂಮಿಯ ಚಲನೆ ವಾಸ್ತವ ಅದನ್ನು ಲೆಕ್ಕಿಸಿಕೊಂಡು ಅಲ್ಲಿಗೆ ಸರಿಯಾಗಿ ಬೆಳಕು ಬೀರುವಂತೆ ಮಾಡಿದರು. ಇದು ಒಂದು 1400 ವರ್ಷಗಳ ಕಾಲ ತೆರಪಿಲ್ಲದೆ ಚೆನ್ನಾಗಿ ನಡೆಯುತ್ತದೆ. ಆಮೇಲೆ ಒಂದಷ್ಟು ವ್ಯತ್ಯಾಸಗಳಾಗ್ಬಿಡುತ್ತೆ. ಆ ಥರದ್ದು ನಾವು ನೋಡಬಹುದು. ಅದಕ್ಕೆ ಕಾರಣ ಭೂಮಿ ತನ್ನ ಸ್ಥಾನವನ್ನು ಪಲ್ಲಟ ಮಾಡಿಕೊಳ್ತಾ ಇರೋದೇ ಆಗಿದೆ. ಇದು ತುಂಬ ಅದ್ಭುತವಾದ ಪರ್ವ. ಸುಗ್ಗಿ ಕಾಲ ಅಂತೆಲ್ಲ ಹೇಳಿದೆ. ಆ ಸುಗ್ಗಿ ಕಾಲ ಆಗಿದ್ದರಿಂದ ಹಾಲು, ಹೈನು, ಬೆಳೆ ಇವೆಲ್ಲ ಚೆನ್ನಾಗಿರುವಂಥದ್ದು. ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಗೆ ಸಮೃದ್ಧಿ. ಹಾಗೆ ಏಕದಳ ಧಾನ್ಯಗಳಾದಂಥ ಭತ್ತ, ಗೋಧಿ ಅವುಗಳದ್ದು ಬೆಳೆ ಇಲ್ಲಿ ಆಗುತ್ತದೆ. ದ್ವಿದಳ ಧಾನ್ಯಗಳಲ್ಲಿ ವಿಶೇಷವಾದಂಥ ಕಾಳುಗಳು ಯಾವುದಿವೆ? ಅವರೆ, ಹೆಸರು, ಉದ್ದು, ತೊಗರಿ ಇವೆಲ್ಲ ಬರುತ್ತವೆ. ಆಮೇಲೆ ಕಬ್ಬಿನ ಬೆಳೆ ಈಗಲೇ ಆಗತಕ್ಕಂಥದ್ದು. ಹೀಗೆ ಸಾಮಾನ್ಯ ಎಲ್ಲ ಪ್ರಮುಖವಾದ ಬೆಳೆಗಳು ಆಗುತ್ತವೆ. ಕಬ್ಬಿನ ಗಾಣ, ಆಲೆಮನೆ ಇತ್ಯಾದಿಗಳೆಲ್ಲ ಆಗಿ ಕಬ್ಬು. ಮತ್ತು ಕೆಲವೊಂದು ಹಣ್ಣುಗಳು ಆಗಬರ್ತಕ್ಕಂಥವು ಇರುತ್ತವೆ. ಬೆರ್ರೀಸ್ ಅಂತ ನಾವು ಏನು ಹೇಳ್ತೀವಿ ಆ ರೀತಿಯಾದಂಥವೆಲ್ಲ ಆ ಕಾಲದಲ್ಲಿ ಬರುವಂಥವು. ಮತ್ತು ನಮ್ಮ ಹಬ್ಬಗಳಲ್ಲೆಲ್ಲ ಋತುಮಾನಾನುಸಾರವಾಗಿ ಆಹಾರ ಉಂಟು. ಋತುಚರ್ಯೆ ಅಂತ ಆಯುರ್ವೇದ ಗ್ರಂಥಗಳು ಹೇಳುತ್ತವೆ. ಅದನ್ನು ಸ್ವಸ್ಥಚರ್ಯ ಅಂತ, ಒಂದು ಆರೋಗ್ಯವಂತ ಹೇಗೆ ಬಾಳಬೇಕು ಅಂತ ಹೇಳ್ತಾರೆ. ತದ್ಭಾಗವಾಗಿ ಋತುಚರ್ಯ ಅಂತ ಬರುತ್ತದೆ. ದೈನಂದಿನಿಯೂ ಕೂಡ ಉಂಟು. ಆಯಾ ಋತುಗಳಿಗೆ ಸಂಬಂಧಪಟ್ಟಂಥದ್ದು ಉಂಟು. ಋತುಚರ್ಯಾದಲ್ಲಿ ಮುಖ್ಯವಾಗಿ ಆಹಾರ ಪ್ರಕಾರವನ್ನು ಹೇಳುವಾಗ ಯಾವುದು ಬರುತ್ತೋ ಅದು ನಮ್ಮ ಹಬ್ಬಗಳನ್ನು ಗಮನಿಸಿಕೊಂಡ್ರೆ ಗೊತ್ತಾಗುತ್ತದೆ. ಆಯಾ ಪ್ರಮುಖವಾದ ಹಬ್ಬಗಳ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯಾದಿಗಳ ಸ್ವರೂಪವನ್ನು ತಿಳ್ಕೊಂಡ್ರೆ ಆ ಋತುವಿನ ಆಹಾರ ಕ್ರಮ ಏನು ಅನ್ನೋದು ಗೊತ್ತಾಗುತ್ತದೆ. ಅದಕ್ಕೆ ತುಂಬ ಒಳ್ಳೆಯ ಮಾದರಿಯಾಗಿ ನಿಲ್ತಕ್ಕಂಥದ್ದು ಸಂಕ್ರಾಂತಿ. ಸಂಕ್ರಾಂತಿ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು. ಆಗ ಒಣ ಹವೆ ತುಂಬ ಇರ್ತದೆ. ದೇಹ ಬೇಗ ಚರ್ಮ ಸೀಳುವಂಥದ್ದು. ಶುಷ್ಕವಾದ ಕಾರಣ ಆಹಾರ ಸರಿಯಾಗಿ ಪಚನವಾಗದೆ ಹೋಗ್ತಕ್ಕಂಥದ್ದು. ಮತ್ತು ಆಹಾರದ ಮಲವಿಸರ್ಜನಾದಿಗಳಲ್ಲಿ ತೊಂದರೆ ಇತ್ಯಾದಿಗಳೆಲ್ಲ ಆಗುವುದರಿಂದ ತೈಲಾಧಿಕ್ಯ ಇರುವ ಪದಾರ್ಥ ಬೇಕು, ಸ್ನೇಹ ಪದಾರ್ಥ ಹೆಚ್ಚು ಬೇಕು ಅಂತ ಗೊತ್ತಾಗುತ್ತದೆ. ಆಮೇಲೆ ಚಳಿ ಇರುವ ಕಾರಣ ದೇಹದ ಶಾಖವನ್ನು ಕಾಪಾಡಿಕೊಳ್ಳೋದಕ್ಕೆ ಶರ್ಕರ ಪಿಷ್ಟ ಅದು ತುಂಬ ಬೇಕು, ಕಾರ್ಬೋಹೈಡ್ರೇಟ್ಸ್. ಅದಕ್ಕಾಗಿ ಮತ್ತೆ ಹೆಚ್ಚೆಚ್ಚು ಪ್ರೋಟೀನ್ ಬೇಕು. ಅದಿಲ್ಲದೆ ಇದ್ದರೆ ದೇಹಕ್ಕೆ ಬೇಕಾದ ಶಕ್ತಿ ಸಿಗುವುದಿಲ್ಲ, ಪಟುತ್ವ ಸಿಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಅಂಥ ಆಹಾರ ಮಾಡಬೇಕು ಅಂತ ನೋಡಿದ್ರೆ ತುಪ್ಪ ಮೊದಲಾದವು ಹೆಚ್ಚಾಗಿರ್ತಕ್ಕಂಥ ಅಕ್ಕಿಯ ಪದಾರ್ಥ, ಬೆಲ್ಲದ ಪದಾರ್ಥ ಎಲ್ಲ ಸೇರಿರುವ ಮುದ್ಗ ಅಂತಂದರೆ ಹೆಸರು ಕೂಡ ಇರತಕ್ಕಂಥ ಪೊಂಗಲ್ ಅಂತೀವಲ್ಲ, ಹುಗ್ಗಿ ಅಂತೀವಲ್ಲ, ಅದನ್ನು ಗುಡಾನ್ನ ಅಂತ ಕರೀತಾರೆ. ಮುದ್ಗ ಗುಡಾನ್ನ ಅದು ಪ್ರಶಸ್ತವಾದದ್ದು. ಮುದ್ಗಾನ್ನ ಅಂದರೆ ವೆಣ್ ಪೊಂಗಲ್ ಅಂತಾರೆ, ಖಾರದ ಪೊಂಗಲ್ ಅಂತ. ಮತ್ತು ಗುಡಾನ್ನ ಅಂತಂದರೆ ಸಿಹಿ ಪೊಂಗಲ್ ಅಂತ. ಇದು ಪೊಂಗಲ್ ಅನ್ನುವುದರ ತಾತ್ಪರ್ಯವೇ ಉಕ್ಕು ಅಂತ. ಪೊಂಗಿಸುವುದು, ಉಕ್ಕಿಸುವುದು ಯಾವುದು? ಸಮೃದ್ಧಿ ಅಂತ. ಮನೆ ತುಂಬಿಸ್ಕೊಂಡು ಹಾಲು ಉಕ್ಕಿಸೋದು, ಅದು ಉಕ್ಕಿ ಬರಬೇಕು. ಆ ರೀತಿ ಈ ಒಂದು ಸುಗ್ಗಿ ಉಕ್ಕಿ ಬಂದಿದೆ, ಸಮೃದ್ಧವಾಗಿದೆ ಅನ್ನುವುದರ ಸಂಕೇತ ಅಲ್ಲಿ ಕಾಣಿಸುತ್ತದೆ. ಅದನ್ನು ಪೊಂಗಲ್ಗೆ ವಿಶೇಷವಾಗಿ ಒಂದು ಬಾನಿ ಮಾಡಿ ಅದಕ್ಕೆ ಅಲಂಕಾರ ಮಾಡ್ತಾರೆ, ಅದಕ್ಕೆ ರಂಗೋಲಿ ಹಾಕಿ ಚಿತ್ತಾರ ಹಾಕಿ ಮಾಡ್ತಾರೆ. ಪೊಂಗಲ್ನಲ್ಲಿ ಮಾಡ್ತಾರೆ. ಹುಗ್ಗಿ ಮಾಡುವಾಗ ಅದನ್ನು ತೊಳಸಬೇಕಾಗೋದಕ್ಕೆ ಕಬ್ಬಿನ ಜಲ್ಲಿಯನ್ನೇ ಇಟ್ಟು ತೊಳಸ್ತಾರೆ.
ಅಂದರೆ ಸಿಹಿ ಅಡಿಗೆಯನ್ನು ಸಿಹಿಯಾದ ಸೌಟಿನಿಂದಲೇ ಸುತ್ತಬೇಕು ಅಂತ. ತುಂಬ ಅದರ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಮತ್ತು ಆಗ ಬರ್ತಕ್ಕಂಥದ್ದು ಬೇರೆ ಬೇರೆ ಗೋರ್ಡ್ಸ್ ಅಂತೀವಲ್ಲ, ಆ ರೀತಿಯ ಬಳ್ಳಿಯ ಜಾತಿಗಳು, ಸೋರೆ, ಪಡವಲ, ಮತ್ತು ಹಾಗಲ, ಕುಂಬಳ, ಸೀಗುಂಬಳ, ಬೂದುಗುಂಬಳ, ಈ ರೀತಿಯಾಗಿ ಅನೇಕ ಬಗೆಯ ಈ ಒಂದು ಬಳ್ಳಿಯ ಜಾತಿಗಳಿಂದ ಉತ್ಪನ್ನವಾಗತಕ್ಕಂಥ ತರಕಾರಿಗಳು ತುಂಬ ಚೆನ್ನಾಗಿ ಸಿಗತಕ್ಕಂಥ ಕಾಲವಾಗಿರ್ತವೆ. ಅವನ್ನೆಲ್ಲ ಬಳಸಿಕೊಳ್ಬೇಕಾಗುತ್ತದೆ. ಇದನ್ನು ನಾವು ನೋಡ್ತೀವಿ. ಜೊತೆಗೆ ಅದರ ಋತುಚರ್ಯ ಅನ್ನುವಂತೆ ತಿಲ, ಎಳ್ಳು ಬಹಳ ಮುಖ್ಯ. ಆ ಎಳ್ಳು ಎಣ್ಣೆಯನ್ನು ಕೊಡುತ್ತದೆ. ಎಳ್ಳಿನ ನೆಯ್ಯೇ ಎಣ್ಣೆ, ತಿಲಸ್ಯ ಭಾವ ತೈಲಂ ಅಂತ. ಹೀಗಾಗಿ ತಿಲ. ಮತ್ತು ಆ ಒಂದು ಶರ್ಕರ ಪಿಷ್ಟಾದಿಗಳಿಗೆ ಬೆಲ್ಲದ ಅಚ್ಚನ್ನು ವಿತರಣೆ ಮಾಡೋದು, ಅದೇ ಸಕ್ಕರೆ ಅಚ್ಚಾಗಿದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ತಿಲ ವಿನಿಮಯ ಮಾಡಿಕೊಳ್ಬೇಕು. ಎಲ್ಲ ಕಡೆಯಲ್ಲೂ ಉಂಟು. ಆ ಸಂಕ್ರಾಂತಿ ಸಂಕ್ರಮಣದಲ್ಲಿ ತಿಲ ವಿನಿಮಯ ತುಂಬ ಮುಖ್ಯ ಅಂತಾರೆ. ಆ ತಿಲ ವಿನಿಮಯದಲ್ಲಿ ಎಳ್ಳಿನ ಜೊತೆಗೆ ಬೆಲ್ಲವನ್ನು ಕೊಡಬೇಕು. ಯಾಕೆಂದರೆ ಎಳ್ಳು ಪಿತ್ತ ಪ್ರಕೋಪವನ್ನು ಉಂಟು ಮಾಡುತ್ತದೆ, ಬೆಲ್ಲ ಆ ಪಿತ್ತ ಪ್ರಕೋಪವನ್ನು ಇಳಿಸ್ತಕ್ಕಂಥದ್ದು. ಜೊತೆಗೆ ಒಂದು ತೈಲವನ್ನು ಕೊಟ್ಟರೆ ಮತ್ತೊಂದು ಶರ್ಕರ ಪಿಷ್ಟವನ್ನು ಕೊಡುವುದು. ಈ ದೃಷ್ಟಿಯಿಂದ ಕುಸರೆಳ್ಳು ಅಂತ ಮಾಡಿ ಎಳ್ಳಿನ ಜೊತೆಗೆ ಸಿಹಿ ಅಂಶ ಸೇರಿಸಿಯೇ ಇರ್ತಾರೆ. ಖಾಳಿ ಎಳ್ಳನ್ನು ಕೊಡುವಂಥದ್ದೇ ಅಲ್ಲ. ಇದೆಲ್ಲ ಆ ಆಹಾರ ಕ್ರಮದಲ್ಲಿ ನೋಡ್ತೀವಿ. ಬೇಸಿಗೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ನಮ್ಮ ರಾಮನವಮಿಯಲ್ಲಿ, ಆ ಬೇಸಿಗೆಯಲ್ಲಿ ಬಾಡಿ ಫ್ಲೂಯಿಡ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಬೇಗ ಬೇಗ ಬತ್ತಿ ಹೋಗ್ತಾ ಇರೋದ್ರಿಂದ, ಬೆವರಾಗಿ ಎಲ್ಲ ಹೋಗೋದ್ರಿಂದ, ಮತ್ತೆ ಮತ್ತೆ ನೀರು ಕುಡಿಬೇಕು. ಬರೀ ನೀರು ಕುಡಿದ್ರೆ ಪಿತ್ತ ವಿಕಾರವಾಗೋದ್ರಿಂದ ಬೆಲ್ಲದ ಪಾನಕ ಆಗಬೇಕು. ಅದು ಹೆಚ್ಚಿನ ಮಧ್ವಂಶ, ಅಂದರೆ ಮಾಧುರ್ಯ ಅಂಶ, ಸಿಹಿ ಅಂಶ, ಮಾಧುರ್ಯ ಅಂಶ, ಅದು ಕಫವನ್ನು ಉಂಟು ಮಾಡಿತು ಅಂತ ಅದಕ್ಕೆ ಒಂದಿಷ್ಟು ಮೆಣಸು ಹಾಕ್ತಕ್ಕಂಥದ್ದು. ಮರೀಚಾದಿಗಳನ್ನು ಹಾಕಿ ಭರತ ಮುನಿ ಹೇಳಿದ ಶಾಡವ, ಅದು ಒಂದು ಪಾನಕ ಮಾಡಿಕೊಡುವಂಥದ್ದು. ಮತ್ತು ರಸಭರಿತವಾದಂಥ ಹಣ್ಣುಗಳು, ಆಗ ಬಂದಂಥ ಕರ್ಬೂಜ, ಕಲ್ಲಂಗಡಿ, ಚಕ್ಕೋತ ಇತ್ಯಾದಿ ಹಣ್ಣುಗಳನ್ನು ಬಳಸ್ತಕ್ಕಂಥದ್ದು. ಅವೆಲ್ಲ ನೀರಿನಂಶ ಹೆಚ್ಚಿರ್ತಕ್ಕಂಥವೇ ಆಗಿದೆ. ಈ ರೀತಿಯಾಗಿ ಮಾಡುವುದು. ಮತ್ತು ತಂಪಾದ ಆಹಾರ, ತಣುಪನ್ನು ಮಾಡ್ತಕ್ಕಂಥದ್ದು ಹೆಸರುಬೇಳೆ. ಆ ಹೆಸರುಬೇಳೆ, ಕೋಸಂಬರಿ, ಅವೆಲ್ಲ ನಾವು ಸಲಾಡ್ ಅಂತ ಈ ಕಾಲದಲ್ಲಿ ಆಧುನಿಕವಾಗಿ ಹೇಳ್ತೀವಲ್ಲ, ಆ ರೀತಿಯಾದ ಆಹಾರ. ಹೀಗೆ ಪ್ರತಿಯೊಂದನ್ನು ನೋಡಿಕೊಂಡ್ರೆ ಋತುಮಾನಕ್ಕೆ ತಕ್ಕಂತೆ ಆಹಾರ ಇರುವಂಥದ್ದು. ಮತ್ತು ಆ ಪರ್ವಕ್ಕೆ ಈ ವಿಶಿಷ್ಟವಾದ ಆಹಾರ ಅನ್ನುವುದು ಒಂದು ದೊಡ್ಡ ಸಂಸ್ಕೃತಿಯಾಗಿ ಬಂದರೆ ಚೆನ್ನ. ಎಲ್ಲದಕ್ಕೂ ಒಂದೇ ಜಾಮೂನ್ ಮಾಡು ಅಥವಾ ಯಾವುದಕ್ಕೆ ಯಾವುದೋ ಮಾಡು, ಇದರೊಳಗಂಥ ಸ್ವಾರಸ್ಯ ಇಲ್ಲ. ಆ ಕ್ರಮವನ್ನು ಅನುಸರಿಸಿದರೆ ನಾವು ಆ ಇಡೀ ಪರಂಪರೆಯನ್ನು ಉಳಿಸಿಕೊಟ್ಟಂತೆ ಆಗುತ್ತದೆ. ನಾವು ಬಳಸುವ ಎಷ್ಟೋ ಪದಗಳು ಕಾಲಕ್ರಮೇಣ ಬಿಟ್ಟು ಹೋದಂತೆ ಭಾಷೆಗಷ್ಟು ನಷ್ಟ ಆಗಿರುತ್ತದಲ್ಲ. ಆ ರೀತಿಯಲ್ಲಿ ಆಚರಣೆಗಳನ್ನು ಬಿಟ್ಟರೆ ಸಂಸ್ಕೃತಿಗೆ ಒಂದಿಷ್ಟು ನಷ್ಟವಾಗುತ್ತದೆ ಅನ್ನುವುದನ್ನೆಲ್ಲ ನಾವು ಗಮನಿಸಿಕೊಂಡಾಗ ಇಂಥ ಎಷ್ಟೆಷ್ಟೋ ಸ್ವಾರಸ್ಯಗಳು ನಮ್ಮ ಮನಸ್ಸನ್ನು ಎಡೆತಾಕುತ್ತವೆ. ಅಲ್ಲಿ ನಾವು ಕಾಣುವಂಥದ್ದು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಬಗೆಯಲ್ಲಿ. ಆಂಧ್ರದಲ್ಲೆಲ್ಲ ಗೊಬ್ಬಿಳ್ಳು ಅಂತ ಹೇಳಿಬಿಟ್ಟು ಸಗಣಿಯಲ್ಲಿ ಗೋಪುರಗಳನ್ನು ಮಾಡಿ ಅದರ ಮೇಲೆ ಈ ಒಂದು ಗೋರ್ಡ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಜಾತಿಯ ಬಳ್ಳಿಗಳಲ್ಲಿ ಬಿಟ್ಟ ಹೂಗಳನ್ನು, ಅಂದರೆ ಬೂದುಗುಂಬಳದ ಹೂವು, ಅವರೆ ಹೂವು, ಮತ್ತು ಸೋರೆಕಾಯಿ ಹೂವು, ಹೀರೆಕಾಯಿ ಹೂವು ಇತ್ಯಾದಿಗಳನ್ನು, ವಿಶೇಷವಾಗಿ ಕುಂಬಳ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾರೆ. ಇವನ್ನೆಲ್ಲ ನಾವು ನೋಡ್ತೀವಿ. ಅದನ್ನು ಎಲ್ಲ ಕಡೆಯಲ್ಲೂ ಕೇರಿಗಳಲ್ಲಿ ತೊಗೊಂಡು ಹೋಗಿಡ್ತಾರೆ. ಸಂಕ್ರಾಂತಿಯ ರಂಗವಲ್ಲಿ ಅಂತಲೇ ಬಹಳ ಪ್ರಸಿದ್ಧವಾದದ್ದು. ಸಂಕ್ರಾಂತಿ ಬರುವುದು ಈ ಧನುರ್ಮಾಸದ ಕಟ್ಟೆ ಕಡೆಗೆ. ಇಡೀ ಧನುರ್ಮಾಸ ರಂಗವಲ್ಲಿ ಹಾಕಿ ಸ್ವಾಗತಿಸಬೇಕು ಅಂತ. ಧನುರ್ಮಾಸ ಸುಗ್ಗಿಯ ಮಾಸ. ಸುಗ್ಗಿ ಕಾಲದಲ್ಲಿ ಬೆಳ್ಳಂಬೆಳಗ್ಗಿನ ಜಾವದವರೆಗೂ ಕಾದುಕೊಂಡಿರಬೇಕು. ಹೊಲ ಗದ್ದೆಗಳಲ್ಲಿ ಪಾಕವಾಗಿ ಮಾಗಿ ಭತ್ತ ಮೊದಲಾದ ಬೆಳೆ ಬರೋದಕ್ಕೆ ಮುನ್ನ ಯಾರು ಕುಯ್ದುಕೊಂಡು ಹೋಗದೇ ಇರಲಿ ಅಂತ ರಾತ್ರಿ ಇಡೀ ಜಾಗರಣೆ ಇದ್ದು ಬೆಳಗ್ಗೆ ನೋಡ್ಕೊಂಡು ಬರಬೇಕು. ದಗದಗ ಬೆಂಕಿ ಉರಿಸ್ಕೊಂಡು ಚಳಿ ಕಾಯಿಸ್ಕೊಂಡು ಕಾಪಾಡಿಕೊಳ್ಬೇಕು. ಧನುರ್ಮಾಸದ ಬೆಳಗ್ಗೆ ಹೇಳ್ತಕ್ಕಂಥದ್ದು, ಧನುರ್ಮಾಸದ ಪೂಜೆ, ಆ ಕೃಷಿಯ ಜೀವನ, ಇದನ್ನೆಲ್ಲ ಒಪ್ಪವಾಗಿಟ್ಟು ನೋಡಿದ್ರೆ ಗೊತ್ತಾಗುತ್ತದೆ. ಆಗಲೇ ಧನುರ್ಮಾಸ ಕಾಲದಲ್ಲಿ ಭಗವಂತನಿಗೆ ಸುಪ್ರಭಾತ ಸೇವೆ ನಡೆಯುತ್ತದೆ. ಉತ್ಥಾನ ದ್ವಾದಶಿ ಎಂದು ಕಾರ್ತಿಕದಲ್ಲಿ ಆತ ಹೇಳ್ತಾನೆ. ಎದ್ದ ತಕ್ಷಣ ಅವನಿಗೆ ಹಾಸಿಗೆ ಬಿಡಬೇಕು ಅಂತ ಅನಿಸೋಲ್ಲ. ಸುಪ್ರಭಾತ ಸೇವೆಗೆ ಒಂದು ಸಮಯ ಬೇಕಾಗುತ್ತದೆ. ತತ್ಪೂರ್ವದಲ್ಲಿ ಪುಷ್ಯಮಾಸದಲ್ಲೆಲ್ಲ ಅವನಿಗೆ ಪೊಲಿಕಾಪು ಅಂತ ಹೇಳ್ಬಿಟ್ಟಂತಾರೆ. ಅಂದರೆ ಎಣ್ಣೆ ಕಳಿಚು ಅಂತಲೂ ಹೇಳ್ತಾರೆ. ಎಣ್ಣೆಯನ್ನು ಸವರಬೇಕು ಅಂತ, ತೈಲ ಮರ್ದನ ಮಾಡಬೇಕು ಅಂತ ಎಲ್ಲ ತೈಲ ಹಚ್ಚಿಟ್ಟಿರ್ತಾರೆ. ಅದು ತೈಲ ಹಚ್ಚಿ ಮಸಾಜ್ ಮಾಡಿದ್ರೆ ತೂಕಡಿಕೆ ಬಂದುಬಿಡುತ್ತೆ. ನೀವು ನೋಡಿ, ಬಾಡಿ ಮಸಾಜ್ ಎಲ್ಲ ಮಾಡಿದ್ರೆ ನಿದ್ದೆನೇ ಮಾಡಿಬಿಡ್ತಾರೆ. ಆಗ ಮತ್ತೆ ಏಳಯ್ಯ ಅಂತ ಸುಪ್ರಭಾತ ಸೇವೆ ಮಾಡಬೇಕು. ಅದಕ್ಕೆ ನಾವು ಮೊದಲು ಹೇಳಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ಮುದ್ಗಾನ್ನ, ಮಾಷಾನ್ನ ಇವೆಲ್ಲ ನೈವೇದ್ಯ ಮಾಡಬೇಕು. ಆ ನೈವೇದ್ಯ ಮಾಡಿದ್ದು ಹಿಂದೆ ಜನರಿಗೆಲ್ರಿಗೂ ವಿತರಣೆ ಮಾಡ್ತಾ ಇದ್ರಲ್ವ, ಆ ಮೂಲಕವಾಗ ಋತುಚರ್ಯೆಯ ಆಹಾರ ಕೂಡ ಅವ್ರಿಗೆ ಬರ್ತಾ ಇತ್ತು.
ಆಮೇಲೆ ಒಂದು ಕಡೆ ಬೆಳಗ್ಗೆವರೆಗೂ ಹೊಲ ಗದ್ದೆಗಳಲ್ಲಿ ಕಾದುಕೊಂಡು ಮಾಡುವುದಾದ ಮೇಲೆ ನಗರ ಸಂಕೀರ್ತನೆ ಅಂತ ಧನುರ್ಮಾಸದಲ್ಲಿ ಊರೆಲ್ಲ ಸುತ್ತಕೊಂಡು ಭಜನೆ ಮಾಡಿಕೊಂಡು ಬರ್ತಾ ಇದ್ದದ್ದು. ಶಿವಭಕ್ತರು ಶಿವ ಗೀತೆಗಳನ್ನು, ವಿಷ್ಣು ಭಕ್ತರು ವಿಷ್ಣು ಗೀತೆಗಳನ್ನು ಹೀಗೆಲ್ಲ ಹಾಡ್ತಾ ಇದ್ದದ್ದು. ತಮಿಳುನಾಡಿನಲ್ಲಿ ಈಗಲೂ ಕೂಡ ತಿರುಪ್ಪಾವೈನ ವೈಷ್ಣವರು, ಶ್ರೀ ವೈಷ್ಣವರು, ತಿರುವೆಂಬಾವೈನ ಶೈವರು ಹಾಡ್ಕೊಂಡು ಬರ್ತಾರೆ. ಹೀಗೆ ಎಲ್ಲವನ್ನ ಮಾಡ್ಕೊಂಡು ಬರ್ತಕ್ಕಂಥ ಪದ್ಧತಿ ಉಂಟು. ಮನೆ ಮನೆಗಳ ಮುಂದೆ ನಿಲ್ತಾರೆ, ಆಗ ರಂಗವಲ್ಲಿ ಹಾಕಿ ಅಲಂಕಾರ ಮಾಡಬೇಕು ಅಂತ. ನಾನಂತೂ ಈ ಧನುರ್ಮಾಸಾದಿಗಳ ಕಾಲದಲ್ಲಿ ತಮಿಳುನಾಡಿಗೆ ಹೋಗಿ ಅಲ್ಲಿ ಸ್ಲಮ್ಗಳಲ್ಲಿ ಓಡಾಡಿದ್ದೀನಿ. ಅದೆಷ್ಟು ಚೊಕ್ಕಟವಾಗಿ ಸಾರಣೆ ಕಾರಣೆ ರಂಗವಲ್ಲಿ ಮಾಡಿ ಇರ್ತಾರೆ ಅಂತಂದರೆ ನಿಜವಾಗಲೂ ಬ್ರಾಹ್ಮಣ ಜಾತಿ ಅನ್ನೋದಕ್ಕೆ ಈ ಸೌಶೀಲ್ಯ ಯಾವಾಗ ಬರುತ್ತೆ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಆ ಒಂದು ರೀತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡಿರ್ತಕ್ಕಂಥದ್ದೇ ಬಡವರು. ಶ್ರೀಮಂತರು ಕಳ್ಕೊಂಡಿದ್ದಾರೆ, ಬಡವರು ಉಳಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿ ಅದನ್ನು ನೋಡಿದ್ದಾಗಿತ್ತು. ಆಂಧ್ರದಲ್ಲಿ ಮತ್ತು ತಮಿಳುನಾಡಲ್ಲಿ ಆ ಭೋಗಿ ಹಬ್ಬ ಅಂತಿದೆಯಲ್ಲ, ಹಳೆದನ್ನೆಲ್ಲ ಉರಿಸ್ತಾರಲ್ಲ, ಅದು ಒಂದು ತೆಲುಗಿನಲ್ಲಿ ಒಂದು ಇಡಿಯಮ್ ಆಗಿದೆ, ಭೋಗಿ ಮಂಟಲು ಅಂತ. ಭೋಗಿ ಮಂಟಲು ಅಂದರೆ ಭೋಗಿಯ ಬೆಂಕಿ ಅಂದರೆ ಹಳೆದನ್ನು ಸುಟ್ಟುಬಿಡು, ವೈಪ್ ಆಫ್ ದಿ ಪಾಸ್ಟ್ ಆ್ಯಂಡ್ ಸ್ಟಾರ್ಟ್ ದಿ ಲೈಫ್ ಆಫ್ ಫ್ರೆಶ್ ಅನ್ನುವಂಥ ಸಂಕೇತ ಅಂತ. ಪಾಶ್ಚಾತ್ಯರು ಹೇಳ್ತಾರೆ, ಲೆಟ್ ಅಸ್ ಸ್ಟಾರ್ಟ್ ದಿ ಲೈಫ್ ಆಫ್ ಫ್ರೆಶ್ ಅಂತ, ಹೊಸದಾಗಿ ನಾವು ಬದುಕೋಣ ಅಂತ. ಹಳೆತನ ಕುರಿತು ಯಾರು ಮೂದಲಿಸೋದು ಬೇಡ ಅಂತ ಆ ರೀತಿಯ ಒಂದು ಸಂಕೇತವಾಗಿ ಬಂದಿದೆ. ಉತ್ತರ ಭಾರತದಲ್ಲೂ ಅದು ಉಂಟು. ಆ ಬೆಂಕಿಯನ್ನು ಲೋಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಆ ಲೋಡಿ ಆಗ್ ಅಂತ ಹೇಳ್ತಾರೆ. ಆ ಲೋಡಿ ಬೆಂಕಿನಲ್ಲಿ ಹಳತನ್ನೆಲ್ಲ ಕಳ್ಕೊಂಡು ಬಿಡಬೇಕು ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತೆ ಸಂಕ್ರಾಂತಿ ಎಂದು ನಾಸ್ತಿ ಅನ್ನುವಂಥದ್ದು ಹೇಳಲೇಬಾರದು ಅನ್ನುವಂಥದ್ದು ಒಂದು ಶಾಸ್ತ್ರ ಉಂಟು. ಇಲ್ಲ ಅಂತ ಹೇಳಬಾರ್ದು ಅಂತ. ಉತ್ತರ ಭಾರತದಲ್ಲೆಲ್ಲ ಕಂಬಳಿ ದಾನ ಕೊಡ್ತಾರೆ. ಆವಾಗ ರಜಾಯ್ ದಾನ್, ಕಂಬಲ್ ದಾನ್ ಅಂತೆಲ್ಲ ಹೇಳ್ತಾರೆ. ಯಾಕೆಂದರೆ ಚಳಿಗಾಲ, ಆಗ ಅದು ಕೊಡಬೇಕು. ಬೇಸಿಗೆ ಕಾಲದಲ್ಲಿ ಶಾಲು ಕೊಟ್ಟರೆ, ರಗ್ಗು ಕೊಟ್ಟರೆ ಏನು ಪ್ರಯೋಜನ? ಚಳಿಗಾಲದಲ್ಲಿ ಪಾನಕ ಕೊಟ್ಟರೆ ಏನು ಪ್ರಯೋಜನ? ಸಮಯಕ್ಕಾದುದು ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳ್ತಾನಲ್ಲ, ಆ ರೀತಿಯಾಗಿ. ಮತ್ತು ಘೃತಕಂಬಳ ಅಂತ ಶಿವನಿಗೆ ಆರಾಧನೆ ಮಾಡಬೇಕು, ತುಪ್ಪದ ಅಭಿಷೇಕ ಮಾಡಬೇಕು ಅಂತ ಹೀಗೆಲ್ಲ ಉಂಟು. ಆಮೇಲೆ ಇನ್ನೂ ಒಂದು ಸ್ವಾರಸ್ಯ ನೋಡಿ, ಹಾಲು ಹೈನು ಚೆನ್ನಾಗಿರುತ್ತಲ್ಲ, ಕೆನೆ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿ ಆ ಮೇಲೆ ಬೆಣ್ಣೆ ತೇಲ್ತಾ ಇದ್ದಂತೆ ಮಜ್ಜಿಗೆ ಗಡಿಗೆಯನ್ನು ದಾನ ಕೊಡಬೇಕು ಅಂತ ಬರ್ತದೆ. ಇಲ್ಲೆಲ್ಲ ಕಾಣತಕ್ಕಂಥದ್ದು ಕೊಡಬೇಕಾದದ್ದು ತುಂಬ ಮುಖ್ಯ. ದಾತೃತ್ವ ಅನ್ನೋದು ಬಹಳ ಮುಖ್ಯ ಅಂತ. ಹಾಗೆ ಕೋಲೆ ಬಸವ ಅಂತ ಏನು ಹೇಳ್ತಾರೆ, ಅದನ್ನು ನಾವು ಭಾದ್ರಿಕಾ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಭಾದ್ರಿಕಾ ಅಂತಂದರೆ ಈ ಗಂಗೆತ್ತು ಕೋಲೆ ಬಸವ ಅಂತ ಅಲಂಕಾರ ಮಾಡಿದಂಥ ವೃಷಭನನ್ನು ಎಲ್ಲ ಕಡೆಗೂ ಸುತ್ತಿಸೋದು. ಅದು ಧರ್ಮಸ್ವರೂಪ ಅಂತ. ಧರ್ಮಕ್ಕೆ ಗೌರವ ಕೊಡಿ, 4 ಪಾದಗಳ ಮೇಲೆ ಧರ್ಮ ಗಟ್ಟಿಯಾಗಿ ನಿಂತುಕೊಳ್ಳಲಿ ಅಂತ ಅನ್ನೋದನ್ನು ತೋರ್ಪಡಿಸುವಂತೆ ಆ ಕೋಲೆ ಬಸವನನ್ನು ನಾಗಸ್ವರ, ಮೃದಂಗ ಇತ್ಯಾದಿಗಳ ಪುರಸ್ಸರವಾಗಿ ಊರೆಲ್ಲ ಓಡಾಡಿಸ್ತಾರೆ. ಕೋಲೆ ಬಸವ ಪ್ರತಿಯೊಂದು ಹೊಲಗದ್ದೆಯಲ್ಲೂ ಓಡಾಡಬೇಕು. ಆಗೆಲ್ಲ ಕುಯಿಲಾಗ್ತಾ ಇರ್ತದೆ. ಕುಯಿಲಾಗ್ತಾ ಇದ್ದಂಥ ಧಾನ್ಯದ ಕಣದ ಸುತ್ತಲೂ ಕೋಲೆ ಬಸವ ಮಂಗಳವಾದ್ಯ ಪುರಸ್ಸರವಾಗಿ, ಮಂಗಲ ದ್ರವ್ಯ ಪುರಸ್ಸರವಾಗಿ ಓಡಾಡಬೇಕು. ಅದು ಅಭಿವೃದ್ಧಿ ಅಂತ. ಅಂದರೆ ಧರ್ಮ ಇದನ್ನು ರಕ್ಷಣೆ ಮಾಡಬೇಕು. ಅದೊಂದು ಬಗೆಯಲ್ಲಿ ನಿತ್ಯ ಊಟ ಮಾಡುವಾಗ ಸತ್ಯಂತ್ವರ್ತೇನ ಪರಿಶಿಂಚಾಮಿ ಅಂತ, ರತಂತ್ವಾ ಸತ್ಯೇನ ಪರಿಶಿಂಚಾಮಿ ಅಂತ ಪ್ರಾತಃ ಸಾಯಂ ಭೋಜನದಲ್ಲಿ ಮಾಡ್ತೀವಲ್ಲ, ಆ ಬಗೆಯಲ್ಲಿ ಇಡೀ ಕಣಕ್ಕೆ, ಇಡೀ ಒಂದು ಹೊಲ ಗದ್ದೆಗಳಿಗೆ ಪರಿಕ್ರಮ ಮಾಡಬೇಕು ಅಂತ ಉಂಟು. ಆಮೇಲೆ ಆ ಒಂದು ಗೋವುಗಳಿಗೆ ಅಲಂಕಾರ ಮಾಡ್ತಾರೆ. ಮಾಟ್ಟು ಪೊಂಗಲ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ, ಬಿಸಿನೀರನ್ನ ಸ್ನಾನ ಮಾಡಿಸಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಅದಕ್ಕಾಗಿ ಹಂಡೆ ಬಿಸಿನೀರನ್ನು ಮಾಡಿಸಿ ಸ್ನಾನ ಮಾಡಿಸೋರು. ಅರಿಶಿನ ಕುಂಕುಮ ಹಚ್ಚಿ ಕೊಂಬುಗಳಿಗೆ ಬಣ್ಣ ಹಾಕಿ, ಮತ್ತು ಕೊರಳುಗಳಿಗೆ ಅವುಗಳಿಗೆ ಕುಂಬಳ ಹೋಳು ಮತ್ತು ತೆಂಗಿನ ಹೋಳು, ಬೇರೆ ಬೇರೆ ತಿಂಡಿ ತಿನಿಸುಗಳನ್ನೆಲ್ಲ ಮಾಲೆಯಾಗಿ ಪೋಣಿಸಿ ಕಟ್ತಾ ಇದ್ರು. ಬಾಳೆಹಣ್ಣು ಈ ಥರದ್ದನ್ನೆಲ್ಲ ಹಾಕಿ ಕೊರಳಿಗೆ ಹಾಕ್ಕೊಳ್ಳೋದು. ಅವು ಕೊರಳಿಗಿರತಕ್ಕಂಥ ತಿಂಡಿ ತಿನಿಸನ್ನು ತಿನ್ನೋದಕ್ಕೆ ಹಾಗೆ ಹೀಗೆ ತಿರುಗಿಸ್ಕೊಂಡು ಹೇಗೆ ಒಂದರ ಕೊರಳಲ್ಲಿರೋದು ಮತ್ತೊಂದು ಮೇಯ್ದು ಮುಗಿಸ್ತಾ ಇದ್ವು. ಅದೊಂದು ಚೆನ್ನಾಗಿರುವ ದೃಶ್ಯವಾಗ್ತಾ ಇತ್ತು. ಅವುಗಳಿಗೆ ಪಾದಪೂಜೆಯನ್ನು ಮಾಡಿ ನೀರಾಜನವನ್ನು ಮಾಡ್ತಾ ಇದ್ದದ್ದು. ಮತ್ತು ಅವುಗಳಿಗೆ ದೃಷ್ಟಿಯಾಗದೇ ಇರಲಿ ಅಂತ ದೃಷ್ಟಿದೋಷ ಪರಿಹಾರ ಮಾಡುವುದು, ಕೊಂಡ ಹಾಯಿಸುವುದು ಅಂತ ಬೆಂಕಿಯಲ್ಲಿ ಅವುಗಳನ್ನು ದಾಟಿಸಿ ಭೀತಿ ಇಲ್ಲದಂತೆ ಮಾಡಬೇಕು. ಯಾಕೆಂದರೆ ಬೆಂಕಿನ ಕಂಡ್ರೆ ದೇ ಬಿಕಮ್ ಪ್ಯಾನಿಕ್. ಹಾಗಾಗದೆ ಕಾಳ್ಗಿಚ್ಚು ಮೊದಲಾದವುಗಳಿಗೆ ಅಂಜದೆ ನುಗ್ಗಲಿ ಅನ್ನುವುದಕ್ಕೆ ಹೀಗೆಲ್ಲ ಮಾಡಿಸ್ತಾ ಇದ್ದಿದ್ದು ತುಂಬ ಕಂಡು ಬರುತ್ತೆ. ಮತ್ತು ಆಗ ಭತ್ತ ಮತ್ತು ಕಬ್ಬು ಮೊದಲಾದ ಬೆಳೆ ಬರುತ್ತದೆ. ಆ ಕಬ್ಬಿನ ಸೋಗೆ, ಭತ್ತದ ಒಂದಿಷ್ಟು ಎಲ್ಲ ಯಾವುದೆಲ್ಲ ಅವಶೇಷ ಇರುತ್ತದೆ, ಹುಲ್ಲು ಇತ್ಯಾದಿಗಳನ್ನೆಲ್ಲ ರಾಶಿ ಒಪ್ಪ ಮಾಡ್ತಾ ಇದ್ರು. ಅದರೊಳಗೆ ಕೊಂಡ ಹಾಯಿಸ್ತಾ ಇದ್ದದ್ದು.
ಗೋವುಗಳನ್ನೆಲ್ಲ ಊರಲ್ಲೆಲ್ಲ ಪ್ರದಕ್ಷಿಣೆ ಮಾಡಿಸ್ತಾ ಇದ್ರು. ಉತ್ತಮವಾದ ಗೋವುಗಳಿಗೆ ಬಹುಮಾನ ಕೊಟ್ಟೋದು. ಆ ತಮಿಳುನಾಡಿನಲ್ಲೆಲ್ಲ ಜಲ್ಲಿಕಟ್ಟು ಅಂತ ನಾವು ನೋಡ್ತೀವಿ. ಜಲ್ಲಿಕಟ್ಟು ಗೂಳಿ ಆಟ, ಗೂಳಿನ ಪಳಗಿಸ್ತಕ್ಕಂಥದ್ದು, ಮಾಟ್ಟ ಪೊಂಗಲ್ ಅಂತ ಅದನ್ನು ಮಾಡ್ತಾರೆ. ಆಮೇಲೆ ಅದರ ಮರುದಿವಸ ಕನು ಹಬ್ಬ ಅಂತ ಹೇಳ್ತಾರೆ. ಅದು ತವರು ಮನೆಗೆ ಶ್ರೇಯಸ್ಸಾಗಲಿ ಅಂತ ಹೆಣ್ಣು ಮಕ್ಕಳೆಲ್ಲ ಪಂಚವಿಧಾನವನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಅದು ಕಾಗೆಗಳು ಬಂದು ಪಕ್ಷಿಗಳು ಬಂದು ತಿನ್ನಲಿ ಅಂತ 5 ಬಗೆಯ ಬಣ್ಣದ ಅನ್ನವನ್ನು ಮಾಡಿ ಇಡ್ತಕ್ಕಂಥದ್ದು, ಮನೆ ಮಾಳಿಗೆ ಮೇಲೆ ಮಾಡಿ ಇಡ್ತಕ್ಕಂಥದ್ದು. ಅಂದರೆ ತವರು ಮನೆ ರಂಗರಂಗಾಗಿ ಸೊಗಸಾಗಿ ಅಭ್ಯುದಯ ಆಗಲಿ ಅಂತ. ನಮ್ಮ ದೇವಿಯರಿಗೂ ತಪ್ಪಲಿಲ್ಲ ತವರಿನ ಮೋಹ. ಆಗ ತವರಿಗೆ ಬರ್ತಾರೆ. ಮೇಲ್ಕೋಟೆನಲ್ಲೆಲ್ಲ ಅಂಗಮಣಿ ಉತ್ಸವ ಅಂತೆಲ್ಲ ಮಾಡ್ತಾರೆ. ಆಗ ತವರು ಮನೆಗೆ ದೇವಿಯರು ಬರುವುದು, ಅವರಿಗೆ ಮಡಲು ತುಂಬತಕ್ಕಂಥದ್ದು, ಅದೊಂದು ವೈಭವ, ತುಂಬ ಸೊಗಸಾದದ್ದು. ಈ ಸಂಕ್ರಾಂತಿಯ ಈ ಬಗ್ಗೆ ವೈಭವ ಮಕರ ಸಂಕ್ರಮಣದ್ದೆಲ್ಲ ಈಜಿಪ್ಟ್ನಲ್ಲಿ ಕೂಡ ಇತ್ತು. ನೈಲ್ ನದಿ ಪ್ರವಾಹ ಬರ್ತಾ ಇದ್ದಿದ್ದು ಮಕರ ಸಂಕ್ರಮಣದ ಕಾಲದಲ್ಲಿ. ಅದು ಹೀಗೆ ಆ ಒಂದು ರಾಶಿಗಳೆಲ್ಲ ನಮಗೆ ಗೊತ್ತಿದ್ದಂತೆ ಮೆಸೊಪಟೋಮಿಯಾ, ಗ್ರೀಸು, ಈಜಿಪ್ಟ್ ಆ ಕಡೆಯಿಂದ ಬಂದಿದ್ದು. ಅದಕ್ಕೆ ಕೆಲವರು ವಿದ್ವಾಂಸರು ಹೇಳ್ತಾರೆ ನೈಲ್ ನದಿ ಮೊಸಳೆಗಳಿಗೆ ಬಹಳ ಪ್ರಖ್ಯಾತವಾದದ್ದು, ಆ ಕಾರಣದಿಂದಲೇ ಮಕರ ಸಂಕ್ರಮಣ ಹೀಗೆಲ್ಲ ಬಂದದ್ದಾಯಿತು ಅಂತ. ಅದು ಏನೇ ಇರಲಿ, ಸಂಕ್ರಾಂತಿಯ ಮಹತ್ವ ಬಹುಮುಖವಾದದ್ದು. ನಾಳೆಯೂ ನೋಡಿ ಅದರ ಹಬ್ಬದ ವಿವರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ.